ಒತ್ತಡ ಪ್ರತಿಯೊಬ್ಬರ ಜೀವನದಲ್ಲಿ ಒತ್ತಡ ಇದೆ. ಒತ್ತಡ ಇಲ್ಲದೆ ಯಾರು ಇಲ್ಲ. ಒತ್ತಡವನ್ನು ಮೆಟ್ಟಿ ನಿಂತರೆ ಮಾತ್ರ ನಾವು ಜನ ಆಗ್ಬೋದು. ಮತ್ತೆ ನಿಮ್ಗೆ ಟೂರಿಸ್ಟ್ ಜಾಸ್ತಿ ಬರ್ತಾರಂದ್ರೆ ಅವ್ರಿಗೆ ಡಬಲ್ ರೇಟ್ ಆಗುತ್ತೆ, ಟ್ರಿಬಲ್ ಆಗುತ್ತೆ, 4 ಟೈಮ್ 5 ಟೈಮ್ ಜಾಸ್ತಿ ಮಾಡ್ತಾರೆ. ಆತರ ಮಾಡ್ತಾ ಹೋದಾಗ ಏನಾಗುತ್ತೆ, ಹೆವಿ ಕಾಸ್ಟ್ಲಿ ಆಗುತ್ತೆ. ಈ ಮೆಟ್ರೋ ಇರ್ಬೋದು, ಫ್ಲೈಓವರ್ ಗಳಿರ್ಬೋದು, ಯಾಕೆ ಈ ನಿಧಾನ? ಅದಿಷ್ಟು ಸ್ಲೋ ಆಗ್ತಾ ಇರೋದ್ರಿಂದಲೇ ಇಷ್ಟೆಲ್ಲ ಕ್ರೌಡ್ ಆಗ್ತಾ ಇರೋದು. ಯಾರಾದ್ರೂ ಇದೇನೆ ಬೈಕ್ ಟ್ಯಾಕ್ಸಿಗೆ 1000 ಜನ ಟ್ವೀಟ್ ಮಾಡಿದ್ರಲ್ಲ, 1000 ಜನ ಫೇಸ್ಬುಕ್ ಅಲ್ಲಿ ಇದು ಮಾಡಿದ್ರಲ್ಲ, ಬೈಕ್ ಟ್ಯಾಕ್ಸಿ ಬೇಕು ಇವತ್ತು ಅವರಿಗೆ ಸಪೋರ್ಟ್. ಯಾಕೆ ಅವರಿಗೆ ಅವೇರ್ನೆಸ್ ಕೊಡಲಿಲ್ಲ? ಇದೇ ಇವತ್ತು ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿ 5,000 ಕೋಟಿ 10,000 ಕೋಟಿ ಮಾಡ್ತಾನೆ, 3 ದಿವಸಕ್ಕೆ 1000 ಕೋಟಿ ಇಲ್ಲ ಮಡ್ಚಿಬಿಟ್ಟು ಹೋಗ್ತಾನೆ. ಹುಟ್ಟಿನಿಂದ ಸಾವಿನ ತನಕ, ಎ ಇಂದ ಬಿ ತನಕ ನಮ್ಮ ಜೀವನದ ಪ್ರಯಾಣ ನಿರಂತರವಾಗಿ ಸಾಗ್ತಾ ಇರುತ್ತೆ. ಆದ್ರೆ ಅದರ ಮಧ್ಯದಲ್ಲಿ ನಮ್ಮನ್ನ ಒಂದೆಡೆಯಿಂದ ಇನ್ನೊಂದೆಡೆಗೆ ಕರ್ಕೊಂಡು ಹೋಗೋದಕ್ಕೆ ಆಗಾಗ ನಮಗೆ ಒಬ್ಬ ಸಾರಥಿಯ ಅಗತ್ಯ ಇರುತ್ತೆ. ಆ ಸಾರಥಿ ನಮ್ಮನ್ನ ಕರ್ಕೊಂಡು ಹೋಗುವಾಗ ನಮ್ಮನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕಾಗಿರುವಂತಹ ಅಗತ್ಯನೂ ಇರುತ್ತೆ. ಅಂತಹ ಸಾರಥಿಗಳ ಒಂದು ಲೋಕವನ್ನೇ ಸೃಷ್ಟಿ ಮಾಡಿ ಆ ಲೋಕವನ್ನ ಜೊತೆಯಾಗಿ ಕರ್ಕೊಂಡು ಮುಂದೆ ಹೋಗ್ತಾ ಇರುವಂತಹ ಒಬ್ಬ ಧೀಮಂತ ವ್ಯಕ್ತಿಯನ್ನ ಕರ್ಕೊಂಡು ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ ಅನ್ನುವಂಥ ಯೋಚನೆಯೊಂದಿಗೆ ಇವತ್ತಿನ ಈ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ನನ್ ಜೊತೆ ಶ್ರೀಯುತ ರಾಧಾಕೃಷ್ಣ ಹೊಳ್ಳ ಅವರಿದ್ದಾರೆ. ನಮಸ್ತೆ. ಇವರು ಟ್ರಾವೆಲ್ ಆಪರೇಟರ್ಸ್ ಅಸೋಸಿಯೇಷನ್ ಅನ್ನ ನಡೆಸ್ತಾ ಇದ್ದೀರಾ. ಅಂದ್ರೆ ಅದು ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅದರಲ್ಲಿ? ಮತ್ತೆ ಅದ್ರ ಜೊತೆಗೇನೆ ಕಾವೇರಿ ಕಾರ್ಸ್ ಅನ್ನುವಂಥ ಲಕ್ಸುರಿ ಕಾರ್ನ ಇದು ನಮ್ಮ ಖಾಸಗಿ ಸಂಸ್ಥೆ. ಹೌದು, ಖಾಸಗಿ ಸಂಸ್ಥೆ. ಇದರೆಲ್ಲ ಕುತೂಹಲಗಳಿದೆ ನನಗೆ. ಅದ್ರ ಬಗ್ಗೆ ಪ್ರಶ್ನೆಗಳನ್ನೆಲ್ಲ ನಿಮ್ಮನ್ನ ಕೇಳೋದಿದೆ. ಎಲ್ಲ ಟಿಪಿಕಲ್ ಪ್ರಶ್ನೆಗಳಾಯ್ತು. ಅದು ಖಂಡಿತ ನೀವು ತುಂಬಾ ಕಡೆ ಹೇಳಿದ್ದೀರಿ ಕೂಡ. ಅದೆಲ್ಲ ಹೇಳೋದಕ್ಕೂ ಮುಂಚೆ, ಅದೆಲ್ಲ ಮಾತಾಡೋದಕ್ಕೂ ಮುಂಚೆ ನಾನು ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮ ಸಂಚಿಕೆಯನ್ನ ಆರಂಭ ಮಾಡುವಾಗ ನಿಮ್ಗೊಂದು ಭಗವದ್ಗೀತೆ ಕಾಪಿಯನ್ನ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಇದು ನಿಮ್ಗೆ ಅದರಲ್ಲಿ ಒಂದು ಸಣ್ಣ ಸಂದೇಶವನ್ನು ಕೂಡ ಬರ್ದಿದ್ದೀನಿ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನೀವು ಭಗವದ್ಗೀತೆಯನ್ನ ಓದ್ಬೇಕು ಅಂತ. ಇಲ್ಲ, ಭಗವದ್ಗೀತೆ ಅಲ್ಲಿ ಒಂದು ಯಾವುದೋ ಒಂದು ಶ್ಲೋಕವನ್ನ ನೀವು ಟ್ರೈ ಮಾಡ್ತೀನಿ ಓದ್ಲಿಕ್ಕೆ. ರ್ಯಾಂಡಮ್ ಆಗಿ ಒಂದು ಪೇಜ್ ಅನ್ನ ತೆಗೆದು ಓದುವಷ್ಟು ಶಕ್ತಿ ಇದೆ ಹೃದಯದಿಂದ. ಯಾವ್ದೊಂದು ರ್ಯಾಂಡಮ್ ಪೇಜ್ ತೆಗೀರಿ. ನೀವು ಆಯ್ಕೆ ಅಂತ ಹುಡುಕ್ಬೇಡಿ. ಅದು ಅವನ್ ಕೊಟ್ಟ ಸಂದೇಶ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆ ಫಸ್ಟ್ ಅಲ್ಲಿ ಬರ್ದಿದ್ದು ನಾನು ನನ್ನ ಮನಸ್ಸಿಗೆ ತೋಚಿದ್ದನ್ನ ಗೀಚಿದ್ದು. ಅದೆಷ್ಟೋ ಮಂದಿಗೆ ಸಾರಥಿಯಾಗಿರುವ ನಿಮ್ಮ ದಾರಿ ಸುಗಮವಾಗಿರ್ಲಿ ಅಂತ ನೀವು ಬರೆದಿದ್ದು ಶುಭಾಶಯ ಕೋರಿದ್ದೀರಾ. ಧನ್ಯವಾದಗಳು. ಇವ್ರು ಕೂಡ ಅದನ್ನೇ ಹೇಳಿದಾರಲ್ಲ, ಪಾರ್ಥ ಪ್ರತಿಬೋಧಿತ ಭಗವತ ನಾರಾಯಣನ ಸ್ವಯಂ ವ್ಯಾಸೇನ ಗ್ರಂಥ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತ ಅಮೃತ ವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬಾ ತುದಾನ್ ಸಂಪ್ರದಾಮಿ ಭಗವದ್ಗೀತೆ ಭಗವದ್ವೇಷಿಣಿ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದ ನೇತ್ರ ಹೀನತ್ವಯ ವರ್ತಿತ ಪೂರ್ಣ ಪ್ರಜ್ವಲಿತೋ ಜ್ಞಾನಮಯ ವಿಶ್ವದೀಪ. ಅವ್ರಿಗೂ ಅದೇ ಹೇಳಿದ್ದಾರೆ, ನಾವು ಪ್ರಜ್ವಲಿತೆಯಿಂದಲೇ ಇರ್ಬೇಕು ಮತ್ತು ಜ್ಞಾನದೊಂದಿಗೆ ಇರ್ಬೇಕು ಅಂತ ಹೇಳೋದನ್ನೇ ಅವ್ರು ಹೇಳಿದ್ದಾರೆ. ಇದರಲ್ಲಿ ಅಂದ್ರೆ ನಾವು ಎಲ್ಲರಿಗೂ ಕೂಡ ಆರಂಭದಲ್ಲಿ ಒಂದು ಭಗವದ್ಗೀತೆ ಒಂದು ಪ್ರತಿಯನ್ನ ಕೊಟ್ಟು ಅವರಿಂದ ಒಂದು ಶ್ಲೋಕವನ್ನ ಅಂದ್ರೆ ಆಯ್ಕೆ ಮಾಡಿಸಿ ಅವರು ಅಥವಾ ನಾವು ಓದಿ ಅಲ್ಲಿ ಆ ಕ್ಷಣದಲ್ಲಿ ಭಗವಂತ ನಮಗೆ ಕೊಟ್ಟ ಸಂದೇಶ ಅಂತ ಹೇಳ್ಕೊಂಡು ಕಾರ್ಯಕ್ರಮವನ್ನ ಶುರು ಮಾಡ್ತೀವಿ. ತುಂಬಾ ಚೆನ್ನಾಗಿದೆ. ಸೊ ನಿಮ್ಮದ್ರಲ್ಲಿ ಇನ್ನೂ ಚೆನ್ನಾಗಿರೋದೇನು ಅಂತಂದ್ರೆ ನಿಮ್ಮ ಆ ಒಂದು ಬಿಸ್ನೆಸ್ಗೆ, ವೃತ್ತಿಗೆ ಮತ್ತೆ ಶ್ರೀಕೃಷ್ಣ ಈ ಸಂದರ್ಭದಲ್ಲಿ ಅವನು ಏನ್ ಮಾಡ್ತಾ ಇದ್ದ ಅನ್ನೋದಕ್ಕೆ ನೇರವಾದ ಸಂಬಂಧ ಇದೆ. ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಇವಾಗ ನೀವು ಕೊಟ್ಟಿರೋದು ನನಗೆ, ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನಿಮ್ಮ ಹತ್ರ ಮಾತಾಡ್ಬೇಕು, ಒಂದು ಮುಖಾಮುಖಿ ಪರಿಚಯ ನಿಮ್ದು ಮಾಡೋಣ ಅಂತ ಹೇಳಿದ್ವಿ. ನಾವು ನನಗೆ ಹೇಳಿರ್ಲಿಲ್ಲ, ನೀವು ನಾನು ಭಗವದ್ಗೀತೆಯನ್ನು ಕೊಡ್ತೀನಿ ಅಂತ ತಾವು ಹೇಳಿರ್ಲಿಲ್ಲ. ನನಗೆ ಭಗವದ್ಗೀತೆಯ ಪುಸ್ತಕವನ್ನು ಕೊಟ್ರಿ. ಅದರಲ್ಲಿ ಕೂಡ ನಾನು ಓದಿದಂಥದ್ದು ಕೂಡ ಭಗವದ್ಗೀತೆಯ ಪ್ರಜ್ವಲಿತವಾದಂತಹ ಒಂದು ವಿಷಯವನ್ನು ಕೂಡ ನಾನು ಓದಿದ್ದೆ. ಇದೆಲ್ಲವೂ ಕೂಡ ಇವಾಗ ನಮ್ಮ ಒಂದು ರಾಷ್ಟ್ರದಲ್ಲಿ ಆಗ್ಲಿ, ನಮ್ಮ ರಾಜ್ಯದಲ್ಲಿ ಆಗ್ಲಿ,
ನಮ್ಮ ಸಂಸ್ಕೃತಿಯಲ್ಲಿ ಆಗಲಿ ಪ್ರತಿಯೊಬ್ಬರನ್ನು ನಮ್ಮ ವ್ಯಾಪಾರ ಮಾಡುವಾಗಲಿ ಇವ್ ನೋಡಿ ನಾವು ಕೆಳಮಟ್ಟದಿಂದ ಬರ್ತೀವಿ, ಪ್ರಜ್ವಲನೆಯಿಂದಲೇ ಬರ್ತೀವಿ, ನಾವು ಮೇಲಕ್ಕೆ ಬರ್ತೀವಿ. ರೈಟ್ ವೇಯಲ್ಲಿ ಬರ್ಲಿಕ್ಕೆ ನಿಮ್ಮ ಪುಸ್ತಕದ ಕಾಣಿಕೆ ಕೂಡ ಒಂದು ಮಾದರಿಯಾಗಿದೆ ಅಂತ ನಾ ಹೇಳ್ಬೋದು. ನಮ್ಮ ಪ್ರತಿಯೊಂದು ಮನೆಯಲ್ಲಿ ಇರ್ಬೇಕು ಅಂತ ಹೇಳ್ತಾರಲ್ಲ ಅದನ್ನು. 100% ಪ್ರತಿಯೊಬ್ಬರು ಮನೆಯಲ್ಲಿ ಇರುವುದಕ್ಕೆ ನನಗೆ ಒಂದು ವಾಕ್ಯವನ್ನು ಅವತ್ತು ಓದಲಿಕ್ಕೆ ಬಂತು. ನಮ್ಮ ಮನೆಯಲ್ಲಿ ಅಂತ ಇರುತ್ತೆ. ಮನೆಯಲ್ಲಿದ್ದು ಈ ಪುಸ್ತಕ ಇರೋದ್ರಲ್ಲಿ ನಾವು ಹೌದು. ಯಾಕಂದ್ರೆ ಸಂಸ್ಕೃತದ ವರ್ಡ್ಗಳು ಅದು ಅಷ್ಟು ಸುಲಭವಾಗಿ ಓದ್ಲಿಕ್ಕೆ ಆಗಲ್ಲ. ಪ್ರತಿಯೊಂದು ಮನೆಯಲ್ಲಿನೂ ನಮ್ಮಲ್ಲಿ ಸಾಧಾರಣ ಇರುತ್ತೆ, ಮಕ್ಕಳು ಕೂಡ ಓದ್ತಾರೆ. ಇವತ್ತು ಇಂಗ್ಲಿಷ್ ಮೀಡಿಯಂ ಓದಿದ್ರು ಕೂಡ ಮಕ್ಕಳು ಕೂಡ ಈ ಪುಸ್ತಕವನ್ನು ಒಂದು ಅಟ್ಲೀಸ್ಟ್ ಒಂದು ಪ್ಯಾರಾ ಆದ್ರೂ ಓದ್ಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಅದು ನಮ್ಮ ಈ ವ್ಯಾಖ್ಯಾನಗಳು ಎಲ್ಲವೂ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಬದುಕುವ ದಾರಿಯನ್ನು ಹೇಳುತ್ತೆ. ಕಷ್ಟ ಮತ್ತು ಸುಖ ಎರಡರಲ್ಲೂ ಕೂಡ ಇರುವಂತ ಒಂದು ದಾರಿಯನ್ನು ಹೇಳುತ್ತೆ. ಆದ ಕಾರಣ ಅದು ಇವತ್ತು ಅವಶ್ಯಕತೆ ಇದೆ. ತುಂಬಾ ಎಷ್ಟೇ ಹೈ ಲೆವೆಲ್ ಎಜುಕೇಶನ್ ಓದ್ಲಿ, ಮಕ್ಕಳು ಇದರದ್ದು ಓದ್ತಾರೆ, ಸ್ಟೂಡೆಂಟ್ಗಳು ಓದ್ತಾರೆ. ಅದನ್ನ ಸಂಸ್ಕೃತದಲ್ಲೇ ಆಗ್ಬೇಕಾಗಿಲ್ಲ, ಅದರ ಅರ್ಥ ತಿಳ್ಕೊಳ್ಬೇಕಾಗಿರೋದು ಮುಖ್ಯ ಅಂತ ಅನ್ಸುತ್ತಲ್ಲ ನಿಮ್ಗೆ? 100%. ಆದ್ರೆ ಇದು ಸಂಸ್ಕೃತದ ವರ್ಡ್ಗಳಲ್ಲಿ ಇದ್ರೂ ಕೂಡ ನಾವು ಒಂದು ಆಲೋಚನೆ ಮಾಡಿ ಓದಿದ್ರೆ ಆ ಸಂಸ್ಕೃತ ಕೂಡ ಕನ್ನಡಕ್ಕೆ ಹತ್ರವಾಗಿ ಇದೆ. ಹೌದು. ವರ್ಡ್ ಸಂಸ್ಕೃತದಲ್ಲಿ ಇದ್ರೂ ಕೂಡ ಅದು ಕನ್ನಡಕ್ಕೆ ಹತ್ರವಾದಂತ ದಾರಿಯಾಗಿರುತ್ತೆ. ಸ್ಲೋ ಓದ್ಬೇಕಾಗುತ್ತೆ. ನೀವು ಹಂಗೇನೆ ಶ್ಲೋಕ ತರ ಓದ್ಕೊಂಡು ಹೋದ್ರೆ ನಿಮ್ಗೆ ಹಿಂದಿಯನ್ನು ಓದಿದಂಗ ಆಗುತ್ತೆ. ಸ್ವಲ್ಪ ಸ್ಲೋ ಓದಿ ಸಂಸ್ಕೃತ ಓದಿದಂಗ ಆಗುತ್ತೆ. ಇನ್ನೂ ಸ್ಲೋ ಆಗಿ ಅದ್ರ ಅಕ್ಷರ ವಿಂಗಡಣೆ ಮಾಡ್ತಾ ಪದ ವಿಂಗಡಣೆ ಮಾಡ್ತಾ ಹೋದ್ರೆ ಕನ್ನಡದಲ್ಲಿ ಓದಿದಷ್ಟು ಸುಲಭ ಆಗುತ್ತೆ ಅಂತ ಅರ್ಥ ಮಾಡುವಂತ ವಿವೇಚನೆ ಇರಬೇಕು. ನಾವು ದಕ್ಷಿಣ ಕನ್ನಡದಲ್ಲಿ ಇದ್ರಿಂದ ಆಗ್ಬಿಟ್ಟು ನಮಗೆ ಕರಾವಳಿಯಲ್ಲಿ ಹಲವಾರು ಧಾರ್ಮಿಕ ಕ್ಷೇತ್ರಗಳ ಕಾರ್ಯಕ್ರಮಗಳಿಗೆಲ್ಲ ಹೋಗೋದ್ರಿಂದ ಆಗ್ಬಿಟ್ಟು ನಮಗೆ ಅದು ಸ್ವಲ್ಪ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ದಾರಿ ಅಂತ ಹೇಳಿದ್ವಿ. ಸೊ ನೀವು ಅದೆಷ್ಟೋ ಅದನ್ನ ನಾನು ಆರಂಭದಲ್ಲೂ ಕೂಡ ಅದನ್ನ ಹೇಳಿದ್ದು. ಆ ದಾರಿ, ನಿಮ್ಮ ಜೀವನದ ಈ ದಾರಿಯಲ್ಲಿ ಈ ದಾರಿ ಯಾಕೆ ತಗೊಂಡ್ರಿ? ಅಂದ್ರೆ ಈ ಟ್ರಾವೆಲ್ ಇದು ಮತ್ತೆ ಹಾಸ್ಪಿಟಾಲಿಟಿಯ ಇದನ್ನ, ಮತ್ತೆ ಅದೊಂದಷ್ಟೇ ಅಲ್ಲ, ನೀವು ಸುಮ್ನೆ ಕೂತ್ಕೊಳ್ಳೋ ಜಾಯಮಾದವ್ರೇ ಅಲ್ಲ, ನಿಮ್ಮ ವ್ಯಕ್ತಿತ್ವನೇ ಹಾಗೆ ಅಂತ ಅನ್ನೋದನ್ನ ನಾನು ಗಮನಿಸಿದ್ದೀನಿ ಕಳೆದ ಕೆಲವು ವರ್ಷಗಳಿಂದ. ನಮಗೆ ಬದುಕಲಿಕ್ಕೆ ಸುಲಭವಾಗಿ ಸಿಗುವಂತ ದಾರಿಗಳನ್ನು ಹುಡ್ಕೊಂಡು ನಾವು ಬಂದಿದ್ದೀವಿ ಅಷ್ಟೇ. ಫಸ್ಟ್ ನಮ್ಮ ಬ್ರದರ್ ಅವ್ರದ್ದು ಹೋಟ್ಲ್ ಇತ್ತು, ಅಲ್ಲಿ ಅವ್ರ ಜೊತೆಗೆ ಇದ್ವಿ, ಹೋಟ್ಲ್ ಕೆಲಸ ಮಾಡ್ತಾ ಅವ್ರ ಜೊತೆಗೆ ಇದ್ವಿ. ಆಮೇಲೆ ನನ್ನ ಡ್ರೈವಿಂಗ್ ಕಲ್ತ್ಕೊಂಡು ಟ್ಯಾಕ್ಸಿ ಮಾಲೀಕನಾಗಿ ಹೋದೆ. ಆಮೇಲೆ ಟ್ಯಾಕ್ಸಿ ಮಾಲೀಕನಾದ್ಮೇಲೆ ನಾನು ಟ್ರಾವೆಲ್ ಉದ್ಯಮಕ್ಕೆ ಅಂತ ತೊಡ್ಕೊಂಡೆ. ನಾನು ಟ್ರಾವೆಲ್ ಉದ್ಯಮಕ್ಕೆ ತೊಡ್ಕೊಂಡು ಆಮೇಲೆ ನನಗೆ ಬೇಕಾದ ಆಯ್ಕೆಗಳನ್ನು ಮಾಡ್ಕೊಂಡೆ. ಟ್ರಾವೆಲ್ ಉದ್ಯಮದಲ್ಲಿ ಕೂಡ ಬೇಕಾದಷ್ಟು ಬೇರೆ ಬೇರೆ ತರ ಇದೆ. ಬಸ್ ಸರ್ವಿಸಸ್ ಬೇರೆ ಇದೆ, ಎಂಪ್ಲಾಯ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಬೇರೆ ಇದೆ, ಸ್ಕೂಲ್ ಟ್ರಾನ್ಸ್ಪೋರ್ಟ್ ಇದೆ, ಬೇರೆ ಬೇರೆ ಇದೆ. ಅದರಲ್ಲಿ ನಾನು ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ ಆಯ್ಕೆ ಮಾಡ್ಕೊಂಡೆ. ಅದು ಹೇಗೆ ಟಿಪಿಕಲ್ ಆಗಿ ಆ ಯೋಚನೆ ಯಾಕೆ ಬಂತು? ನನ್ನ ಹತ್ರ ಫಸ್ಟ್ ಇದ್ದ ಭಾಗದಲ್ಲಿ ಕೂಡ ಏರ್ ಕಂಡೀಷನ್ ಅಂಬಾಸಡರ್ ಕಾರನ್ನು ಇಟ್ಕೊಂಡಿದ್ದೆ ನಾನು. ಅವಾಗ ಏರ್ ಕಂಡೀಷನ್ ಅಂಬಾಸಡರ್ ಕಾರ್ ಆದ ಕಾರಣ ನನಗೆ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಒಂದು 10% 20% ಲಾಭ ಜಾಸ್ತಿ ಇರುತ್ತೆ ಅಂತ ಹೇಳೋ ಆ ಚಿಂತನೆ ಇತ್ತು. ಅದರಿಂದ ಅವತ್ತು ನಾನು ಆಮೇಲೆ ಕಾಂಟೆಸಾ ಕ್ಲಾಸಿಕ್, ಲ್ಯಾನ್ಸರ್ ವೆಹಿಕಲ್, ಆವಾಗಿನ ಎಸ್ಟೀಮ್ ವೆಹಿಕಲ್. ಇದು ಎಷ್ಟು ವರ್ಷ ಹಿಂದಿಂದ? ಸ್ವಲ್ಪ ನಮ್ದು ಓಲ್ಡ್ ಸ್ಟೋರಿ ತರ ಜಾಂಬವನ ಕಾಲದ ವಿಷಯ ಮಾತಾಡ್ತಾ ಇದ್ದಾರೆ ಕಾಣ್ಬೋದು. ಯಾಕಂದ್ರೆ ಇವತ್ತಿನ ಜನರಿಗೆ 25 ಇಯರ್ಸ್ ಹಿಂದೆ ಏನಿತ್ತು, ನಾನು 33 ಇಯರ್ಸ್ ನಾನು ಈ ಇಂಡಸ್ಟ್ರಿಗೆ ಬಂದ್ಬಿಟ್ಟು 33 ಇಯರ್ಸ್ ಆಯ್ತು. ನನ್ನ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಸ್ಟಾರ್ಟ್ ಆಗಿ 33 ಇಯರ್ಸ್ ಆಯ್ತು. ನನ್ನ ಡ್ರೈವಿಂಗ್ ಲೈಸೆನ್ಸ್ಗೆ ಮೋರ್ ದನ್ 40 ಇಯರ್ಸ್ ಆಯ್ತು. ಆದ ಕಾರಣ ನಾನು ಡ್ರೈವರ್ ಕೆಲಸನೂ ಮಾಡಿದ್ದೀನಿ, ಹೋಟೆಲ್ ಕೆಲಸ ಮಾಡಿದ್ದೀನಿ. ಆಮೇಲೆ ನಾನು ಟ್ರಾವೆಲ್ ಅದನ್ನ ಆಗ್ಬಿಟ್ಟು ಸ್ವಲ್ಪ ಹಳೆ ಈ ತರ ಕಾಣ್ಬೋದು. ಅದೇ ಈ ತರ ಬಂದ್ರೆ ಮಾತ್ರನೇ ಜೀವನದ ಒಂದು ಹಾದಿಯನ್ನು ನೀವೇನ ದಾರಿ, ನಮ್ಮ ದಾರಿಯನ್ನು ನಾವು ಕಂಡುಹಿಡ್ಬೋದು ಅಷ್ಟೇ. ಕೆಲವ್ರು ಲಕ್ ಏನಾಗಿರುತ್ತೆ, ಸಡನ್ ಆಗಿ ಇದಾಗ್ತದೆ, ನಾವು ಸ್ಲೋ ಬೆಳವಣಿಗೆ ಇದ್ದೀವಿ. ಅದೇ ಬಟ್ ಯಾವ್ದು ಒಳ್ಳೇದು? ಸ್ಲೋ ಆಗಿ ಬರೋದು ಒಳ್ಳೇದಂತ ನಾನು ಹೇಳ್ತೀನಿ. ಓಕೆ. ಬಟ್ ಜೀವನದಲ್ಲಿ ಅಂದ್ರೆ ಲಕ್ಕಿ ಆಗಿದ್ರೆ ಏನ್ ಬೇಕೋ ಇದು ಮಾಡ್ಬೋದು ಆಗ್ಬೋದು. ಏನ್ ಬೇಕಲ್ಲ ಚೆನ್ನಾಗಿದ್ರೆ ಯಾರು ಬೇಕಾದ್ರೂ ಸ್ಟಾರ್ ಆಗ್ತದೆ. ಒಂದೇ ಫಿಲ್ಮ್ ಅಲ್ಲಿ ಹೀರೋ ಆಗಿ ಆಗ್ತಾರೆ, ಅದೇ ತರನೇ ವರ್ಲ್ಡ್ ಫೇಮಸ್ ಇದಾಗ್ತಾರೆ ಅಲ್ವಾ. ಅದೇ ತರನೇ ನಾವು ಬಿಸ್ನೆಸ್ ಆತರ ಅಲ್ಲ, ಬಿಸ್ನೆಸ್ ಅಲ್ಲಿ ನಾವು ಅತಿಯಾದ ಆಸೆಗಳು ಇಟ್ಕೊಳ್ಬಾರ್ದು. ಆಮೇಲೆ ನಾನು ಅದ್ರ ಜೊತೆಗೆ ನಾನು ಅಸೋಸಿಯೇಷನ್ಗಳಲ್ಲೆಲ್ಲ ಕಾರ್ಯಕಾರಿ ಸಮಿತಿಗಳಲ್ಲೆಲ್ಲ ಕೆಲಸ ಮಾಡೋದು ನೋಡ್ಬಿಟ್ಟು ನನಗೆ ಸಾರ್ವಜನಿಕ ನಮ್ಮ ಉದ್ಯಮದ ಮೇಲೆ ಕಮಿಟ್ಮೆಂಟ್ ಇರುತ್ತೆ. ನನ್ನ ಒಂದೇ ಉದ್ಯಮ ನಡೆಸ್ಕೊಂಡು ಹೋಗುವಷ್ಟು ಕಮಿಟ್ಮೆಂಟ್ ಅಲ್ಲಿ ನಾನು ಸ್ಟಕ್ ಆಗ್ಬಿಟ್ಟಿದ್ರೆ, ನಾನಾಯ್ತು, ನನ್ನ ಕಸ್ಟಮರ್ ಆಯ್ತು, ನನ್ನ ಕಸ್ಟಮರ್ ಅಪಾಯಿಂಟ್ಮೆಂಟ್ ನೋಡ್ಕೊಳ್ಳೋದಾಗ್ಲಿ, ಬುಕಿಂಗ್ಸ್ ಹ್ಯಾಂಡ್ ಮಾಡಿ ನಾನು ಅದರಲ್ಲೇ ಬಾಕಿ ಆಗ್ಬಿಡ್ತಿದ್ದೆ, ಸ್ಟಕ್ ಆಗ್ಬಿಡ್ತಿದ್ದೆ. ಆದ್ರೆ ಬೇರೆ ಲೋಕಲಿ ಆಗಿ ಅಥವಾ ಯಾವುದೇ ರಾಷ್ಟ್ರೀಯ ಮಟ್ಟದಂತ ಯಾವುದೇ ಒಂದು ಇದಾದಾಗ, ನಮ್ಮ ಉದ್ಯಮದಲ್ಲಿ ನೋಟಿಫಿಕೇಶನ್ ಆದಾಗಲ್ಲ, ಒಂದು ಕಾರ್ಯಕಾರಿ ಸಮಿತಿ ಒಳಗಡೆ ಇದ್ದ ಮೇಲೆ ನಾವು ಅದ್ರ ಮೇಲೆ ಸ್ವಲ್ಪ ಚರ್ಚೆಗಳು ಮಾಡ್ಬೇಕು, ಸ್ಟಡಿ ಮಾಡ್ಬೇಕಾಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಹಿಂದೆ ಸರ್ವಿಸ್ ಟ್ಯಾಕ್ಸ್ ಇತ್ತು, ಆಮೇಲೆ GST ಬಂತು, ಹಿಂದೆ ಬೇರೆ ಬೇರೆ ಇದೇ ತರದ ಚೇಂಜಸ್ ಗಳು ಎಷ್ಟೋ ಆಗ್ತಾನೆ ಇರುತ್ತೆ. ಮೋಟರ್ ವೆಹಿಕಲ್ ಆಕ್ಟ್ ಗಳಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ.
ಅಂತ ಟೈಮ್ಲೆಲ್ಲ ನಾವು ನ್ಯಾಷನಲ್ ಲೆವೆಲ್ ಬಾಡಿ ಲೆವೆಲ್ ಕೆಲಸ ಮಾಡಿದಾಗ ಅಲ್ಲಿ ಕೂಡ ನಮ್ಗೆ ಕೆಲಸಗಳು ಸಿಗುತ್ತೆ. ಕೆಲಸ ಮಾಡೋರಿಗೆ ಕೆಲಸ ಮಾಡದೆ ಕೂತ್ಕೊಳ್ಳೋರಿಗೆ ಹೆಂಗಿದ್ರು ಒಂದು ವಿಸಿಟಿಂಗ್ ಕಾರ್ಡ್ ನಾವು ಹೆಸರು ಹಾಕ್ಬಿಟ್ಟು ಕೂತ್ಕೊಳ್ಳೋದ್ರೆ ಕೂತ್ಕೊಳ್ತೀವಿ, ಅದಕ್ಕೇನು ತೊಂದರೆ ಇಲ್ಲ. ಬೇಕಾದಷ್ಟಿದೆ ನಮ್ಮ ದೇಶದಲ್ಲಿ, ಅರ್ಥದಕ್ಕೆ ಜಾಸ್ತಿ ಅವಕಾಶ ಇದೆ. ಆದ್ರೆ ನಾವು ಒಂದು ವಿಷಯದ ಬಗ್ಗೆ ಸ್ಟಡಿ ಮಾಡ್ತೀವಿ ಮತ್ತು ಅದರಲ್ಲಿ ಭಾಗಿಯಾಗ್ತೀವಿ ಅಂದ್ರೆ ಮಾತ್ರನೇ ನಮ್ಮನ್ನು ಕೂಡ ಎಲ್ಲರೂ ಇದು ಮಾಡ್ತೀವಿ. ಇಲ್ಲಾಂದ್ರೆ ಸುಮ್ಮನೆ ವಿಸಿಟಿಂಗ್ ಕಾರ್ಡ್ ಅಧ್ಯಕ್ಷರಾಗಿರ್ತಾರೆ. ಬಟ್ ನೀವು ಅಧ್ಯಕ್ಷರು ಅಂತ ಹೇಳಿದ್ರಿ, ಮತ್ತೆ ಅಸೋಸಿಯೇಷನ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಾ. ನೀವು ಲಕ್ಸುರಿ ಕಾರ್ನ ಅಂದ್ರೆ ಒಂದು ಫ್ಲೀಟ್ ಅನ್ನು ಇಟ್ಕೊಂಡು ಅದರ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರಿ, ನೀವು ಅದ್ರಲ್ಲೇ ಆರಾಮಾಗಿರ್ಬೋದಿತ್ತಲ್ಲ. ಈ ಯೋಚನೆ ಯಾಕೆ ಬಂತು? ಯಾಕಂದ್ರೆ ನೀವೇನ್ ತಿಳ್ಕೊಂಡಿದ್ದೀರಾ? ಸಂಘಟನೆಗಳು ಸಂಪಾದನೆ ಮಾಡುವಂತ ದಾರಿ ಅಲ್ಲ. ಸಂಘಟನೆ ಅದನ್ನೇ ನಾನು ಕೇಳ್ತಾ ಇದ್ದೆ. ನಮ್ಮಲ್ಲಿ ಇರುವ ಯಾಕೆ ಅಂತ? ವ್ಯಾಪಾರ ಮಾಡಿ ಹೊಟ್ಟೆ ತುಂಬಿದ್ರೆ ಮಾತ್ರ ನಮ್ಮ ಸಂಘಟನೆಯಲ್ಲಿ ಅದಕ್ಕೆ ಬೇಕಾದಂತ ಒಂದು ಲೀಗಲ್ ಅಡ್ವೈಸ್ ಗಳನ್ನು ತಗೊಳ್ಬಹುದು, ಹೌದು. ಅಥವಾ ನಾನು ಹೊರಗಡೆ ಟೈಮ್ ವೇಸ್ಟ್ ಮಾಡ್ಬೋದು. ಒಂದು ಮೀಟಿಂಗ್ ಹೋಗ್ಬೇಕಂದ್ರೆ ಬಿಫೋರ್ 4 hours ನಾವು ಪ್ರಿಪೇರ್ ಆಗ್ಬೇಕಾಗುತ್ತೆ. ಆಮೇಲೆ ನಾವು 4 hour ಅಲ್ಲಿ ಹೋಗಿ ಕೂತ್ಕೊಂಡು ನಮಗೆ ಬಂದ ಸಮಯದಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ನಾವು ಮಾಡಕ್ಕಾಗತ್ತೆ ಅಲ್ವಾ? ಹೌದು. ಹಂಗಿರುವಾಗ ಇದೆಲ್ಲ ವ್ಯಾಪಾರ ಇಲ್ಲ, ಯಾಕಂದ್ರೆ ತುಂಬಾ ಜನ ಹೇಗೆ ಯೋಚನೆ ಮಾಡಿದಾರೆ, ಆಯ್ತಪ್ಪ ನಮ್ದು ಸಾಕು ಅಂತ ಹೇಳುವರೆ ತುಂಬಾ ಹೌದು. ಜಾಸ್ತಿ. ಸೊ ಅದು ಅದು- ಬಿಟ್ಟು ಅದು ಅದರಿಂದ ಹೊರಗೆ ಬಂದು ಈ ತರದ ಯೋಚನೆ ಯಾಕೆ ಬಂತು ನಿಮ್ಗೆ? ಹೌದು, ಅದು ಆ ತರ ಒಂದು ಇದಿದ್ದ ಕಾರಣ ಹೆಚ್ಚಿನ ನಿಮಗೆ ಇವತ್ತು ನಾನು ಪರಿಚಯ ಆಗಿರ್ತೀನಿ ಕಾಣುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ನಗರ ಜೀವನದಲ್ಲಿ ವಾಸ ಮಾಡುವಾಗ ಏನಾಗುತ್ತೆ, ನಂದಾಯ್ತು, ನನ್ನ ವ್ಯಾಪಾರ ಆಯ್ತು, ನನ್ನ ಒಂದು ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆನೇ ಚಿಂತನೆ ಇರುತ್ತೆ. ನಾನ್ ಯಾಕೆ ನಮ್ಮ ಇಂಡಸ್ಟ್ರಿಯ ಟೋಟಲ್ ಚಿಂತನೆಗಳಿಗೆ ಬಂದಾಗ ನಾನು ಯಾಕೆ ಧ್ವನಿ ಎತ್ತಬೇಕು, ನಾನು ಯಾಕೆ ಅಡ್ವೈಸ್ ಮಾಡಬೇಕು, ನಂದೇನ್ ಬಂತು ಅಂತ ತಿಳ್ಕೊಳ್ತಾರೆ. ಆದ್ರೆ ಉದ್ಯಮದಲ್ಲಿ ನಾನು ಫಸ್ಟ್ ಇಂದಲೂ ಬೆಳೆದು ಬಂದದ್ದು, ನನ್ನ ಉದ್ಯಮದಲ್ಲಿ ನನಗೆ ಮಾರ್ಗದರ್ಶನ ಕೊಟ್ಟಂತವರೆಲ್ಲರೂ ಅದೇ ತರ ಸೋಷಿಯಲ್ ವರ್ಕ್ ಅಲ್ಲಿ ಇದ್ರು. ನಾನು ಲಯನ್ಸ್ ಸಂಸ್ಥೆಯಲ್ಲಿ ಕೂಡ 10-12 ವರ್ಷದಿಂದ ಒಬ್ಬ ಲಯನ್ಸ್ ಸದಸ್ಯನಾಗಿದ್ದೀನಿ. ಅದು ಕೂಡ ಲಯನ್ಸ್ ಕೂಡ ಉದ್ದೇಶ ಏನಂದ್ರೆ ನಾವು ಸಾರ್ವಜನಿಕರಿಗೆ ಸೇವೆ ಮಾಡುವಂತದ್ದು, ಲಾಭದಾಯಕ ಉದ್ದೇಶ ಅಲ್ಲ ಅದು. ಆಮೇಲೆ ನಾವು ಸಂಘಟನೆಯಲ್ಲಿ ಕೂಡ ಈ ಕಳೆದ 20 ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಹಿಂದಿನಿಂದ ಬಂದವರು ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿರುವುದು ಸಂಘಟನೆಗಳು ಲಾಭ ಮಾಡುವಂತ ದಾರಿ ಅಲ್ಲ, ಅಡ್ವೈಸ್ ಮಾಡುವಂಥದ್ದು. ಇವಾಗ ನೋಡಿ, ಇವತ್ತು ನಿನ್ನೆಯಿಂದ ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ, ಈ ಬೇಕರಿ ಅವರಿಗೆಲ್ಲ GST ನೋಟಿಫಿಕೇಶನ್ ಬಂದಿದೆ, ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಬಂದಿದೆ ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ ಚೆನ್ನಾಗಿ ಅರಿವು ಬರ್ಬೋದು. ಇವಾಗ ಯಾರೇ ಆಗ್ಲಿ, ಒಂದು ಹೋಟೆಲ್ ನಡೆಸೋದಾಗ್ಲಿ, ಬೇಕರಿ ನಡೆಸೋದು, ಅವರಿಗೆ ಲಿಮಿಟೆಡ್ ವಿದ್ಯಾವಂತರಾಗಿರ್ತಾರೆ. ಅವರಿಗೆ ಗೊತ್ತಿರಲ್ಲ ಯಾವ ಸಂದರ್ಭದಲ್ಲಿ ಯಾವ ನೋಟಿಸ್ಗಳು ಬರ್ತಾ ಇದೆ ಅಂತ. 1.5% ಟ್ಯಾಕ್ಸ್ ಕಟ್ಟುವಂತ ಅವಕಾಶ ಇತ್ತು ಅವರಿಗೆ, 5% ಟ್ಯಾಕ್ಸ್ ಕಟ್ಟುವ ಅವಕಾಶಗಳಿದೆ. ಎಷ್ಟೋ ಪ್ರಾಡಕ್ಟ್ ಟ್ಯಾಕ್ಸ್ ಅಲ್ಲಿ ಬರಲ್ಲ. ಆದ್ರೆ ಈಗ ಅಕೌಂಟಬಿಲಿಟಿ ತೋರಿಸ್ಬೇಕಾಗಿದೆ. ಆ ಸಂದರ್ಭದಲ್ಲಿ ತೋರಿಸಿದ್ರೆ ಅವರಿಗೆ ಅದು ಯಾವ್ದು ತೊಂದರೆ ಬರ್ತಿರ್ಲಿಲ್ಲ. ಅಲ್ಲಿ ಇವಾಗ ಅವ್ರಿಗೆ 2021-22 ಅಷ್ಟರವರೆಗೆ ಅವರಿಗೆ ಅಮ್ನೆಸ್ಟಿ ಸ್ಕೀಮ್ಗಳು ಇತ್ತು ನೋಡಿ, ಅದು ಮುಗಿದ ಮೇಲೆ ಟ್ಯಾಕ್ಸ್ ಗಳು ಕಟ್ಟಬೇಕಾಗಿ ಬರ್ತವೆ. ಸ್ವಲ್ಪ ಟ್ಯಾಕ್ಸ್ ಕಟ್ಟಬೇಕಾಗಿ ಬರ್ಬೋದು. ಎಷ್ಟೋ ಈಗ ಓನ್ ಅವರೇ ತಯಾರು ಮಾಡುವಂತ ಐಟಮ್ಸ್ ಗಳಿದೆ, ಅದಕ್ಕೆಲ್ಲ ಟ್ಯಾಕ್ಸ್ ಗಳು ಬರಲ್ಲ. ಇದೆಲ್ಲವೂ ಕೂಡ ಒಂದು ಸಂಘಟನೆ ಇದು ಮಾಡಿದಾಗ ಬರುತ್ತೆ. ಇವಾಗ ನಾನು ನಿಮಗೆ ಜಸ್ಟ್ ನನ್ನ ಇಂಡಸ್ಟ್ರಿ ಬಿಡೋಣ, ಬೇಕರಿ ಅವ್ರಿಂದ ನಾವು ಬಿಟ್ಕೊಡೋಣ. ನನ್ನ ಉದ್ಯಮದಲ್ಲಿ ನೀವೇ ನೋಡ್ತಾ ಇದ್ದೀವಿ, ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇದೆ 24%, 30%. ಈ ಹಿಂದೆ ಡಾಕ್ಟರ್ ಮಂಜುನಾಥ್ ಅವರು ಒಂದ್ ಕಡೆ ಹೇಳಿದ್ರು 30% ನಮ್ಮ ಹಾಸ್ಪಿಟಲ್ಗೆ ಬರ್ತಾ ಇದ್ದಾರೆ, ಹಾರ್ಟ್ ಚೆಕಪ್ ಬರೋದ್ರಿಂದ ಚಾಲಕರೇ ಇದ್ದಾರೆ ಅಂತ ಹೇಳಿದ್ರು. ನಾವು ಅವತ್ತು ಶಾಕ್. ಇದು 1 ವರ್ಷಕ್ಕೆ ಹಿಂದೆ ಅವ್ರು ಹೇಳಿದ್ರು. ಇವತ್ತು ಕೂಡ ಅದೇ ಆಗಿದೆ. ಇವತ್ತು ಕೂಡ ಬೆಳಿಗ್ಗೆ ಮಾಧ್ಯಮಗಳ ಸ್ಟ್ರೆಸ್. ಹೌದು, ಸ್ಟ್ರೆಸ್. ಯಾಕಂದ್ರೆ ನಗರದ ಒಂದು ಅಟ್ಮಾಸ್ಫಿಯರ್, ಆಮೇಲೆ ಚಾಲಕರಿಗೆ ಟೈಮ್ ಕಡಿಮೆ ಇದೆ. ಡ್ಯೂಟಿ ಟೈಮ್ ಅಲ್ಲಿ ಅವ್ರಿಗೆ ಬೇಕಾದಷ್ಟು ರೆಸ್ಟ್ ಸಿಗಲ್ಲ. ಒಂದು ಅವರ ಕಮಿಟ್ಮೆಂಟ್ಗಳು ಅದೇ ತರ ಇರುತ್ತೆ ಅಲ್ವಾ. ಬಿಸಿ ಗೆಸ್ಟ್ ಒಂದ್ ಕಡೆಯಿಂದ, ನಾವು ಒಂದ್ ಕಡೆಯಿಂದ ಮಾಡ್ತೀವಿ, ಅವ್ರನ್ನ ಪ್ರೋಟೋಕಾಲ್ ಫಾಲೋ ಅಪ್ ಇರುತ್ತೆ. ಆ ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ ಅವರು. ಒಂದ್ ಸ್ವಲ್ಪ ಕೂಡ ಅವರು ಅಜಾಗೃತರಾಗ್ಬಿಟ್ರೆ 100 ಕಡೆಗೆ ಮೆಸೇಜ್ಗಳು ಹೋಗುತ್ತೆ. ಆ ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ. ಇದರಿಂದ ಆಗ್ಬಿಟ್ಟು ಚಾಲಕರಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ಟೈಮಲ್ಲಿ ನಾವುಗಳು ಅವರಿಗೆ ಮಾಹಿತಿಗಳನ್ನು ಕೊಡ್ಬೇಕಾಗತ್ತೆ, ಯಾವ ತರ ಇದು ಮಾಡ್ಬೇಕು. ಈ ತರ ಒತ್ತಡದಲ್ಲಿರುವಾಗ ಅವನು ಸಿಕ್ಕಿದ ರೆಸ್ಟ್ ಟೈಮಲ್ಲಿ ಹೋಗ್ತಾರೆ, ಸಿಗರೇಟ್ ಸೇದಕ್ ಹೋಗೋದು, ಕಾಫಿ ಟೀ ಜಾಸ್ತಿ ಕುಡಿಯೋದು, ಅಥವಾ ಸಾಯಂಕಾಲ ಡ್ಯೂಟಿ ಟೈಮ್ ಫ್ರೀ ಆದ ಕೂಡಲೇ ಹೋಗ್ಬಿಟ್ಟು ಮದ್ಯ ಸೇವನೆಗೆ ಅಡಾಪ್ಟ್ ಆಗೋದು, ಇಂಥದಕ್ಕೆ ಆಗ್ಬಾರ್ದು. ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ, ಜೀವನದಲ್ಲಿ, ವ್ಯಾಪಾರದಲ್ಲಿ ಆಗ್ಲಿ, ಬಿಸ್ನೆಸ್ ಅಲ್ಲಿ ಆಗ್ಲಿ, ಅಥವಾ ಒಬ್ಬ ಎಂಪ್ಲಾಯ್ ಆಗಿದ್ದು ಪ್ರತಿಯೊಬ್ಬರು ಒತ್ತಡದಲ್ಲೇ ಇರ್ತಾರೆ. ಇವತ್ತು ಒತ್ತಡ ಅಂತ ಹೇಳೋದು ಒಂದು ಹೊಸ ಇದಲ್ಲ. ನೀವು ನೋಡಿರ್ಬೋದು, IT ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಅವನಿಗೂ ಒತ್ತಡ ಇದೆ, ಸೇಲ್ಸ್ ಅಲ್ಲಿ ಇರೋರಿಗೆ ಸೇಲ್ಸ್ ಒತ್ತಡ ಇದೆ, ಮಾರ್ಕೆಟಿಂಗ್ ಅಲ್ಲಿ ಪ್ರತಿಯೊಬ್ಬರಿಗೂ ಒತ್ತಡ ಇದೆ. ಅದೇ ತರ ವ್ಯಾಪಾರಿಗೂ ಅಷ್ಟೇ, ಒಬ್ಬ ಕಾರ್ಮಿಕರಿಗೂ ಅದೇ ಒತ್ತಡ ಇದೆ. ಆದ ಕಾರಣ ಆದ್ರೂ ಅವನಿಗೆ ನಿನ್ನ ಒತ್ತಡ ದೊಡ್ಡದಲ್ಲ, ಎಲ್ಲರಿಗೂ ಇರೋ ಒತ್ತಡನೇ ಅಂತ ಹೇಳುವಂಥದ್ದನ್ನು ನಾವು ಸಂಘಟನೆಯವ್ರು ತಿಳಿಸ್ಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅವರು ಏನ್ರಿ ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದೀನಿ, ಇನ್ನು ಸಾಯಂಕಾಲ 8 ಗಂಟೆ ಆಯ್ತು, ನಂದು ಏನು ಗೊತ್ತಿಲ್ಲ, ಅದೆಲ್ಲ ಆ ಒಂದು ಟೆನ್ಷನ್. ಅದು ಬರಬಾರ್ದು. ಯಾಕಂದ್ರೆ ಒತ್ತಡ ಪ್ರತಿಯೊಬ್ಬರ ಜೀವನದಲ್ಲಿ ಒತ್ತಡ ಇದೆ. ಒತ್ತಡ ಇಲ್ಲದೆ ಯಾರು ಇಲ್ಲ. ಒತ್ತಡವನ್ನು ಮೆಟ್ಟಿ ನಿಂತರೆ ಮಾತ್ರ ನಾವು ಜನ ಆಗ್ಬೋದು. ಒತ್ತಡವನ್ನು ನಾವು ತಾಳ್ಮೆಯಾಗಿ ತಗೊಳ್ದೆ, ನಾವು ಟೆನ್ಷನ್ ತಗೊಂಡು ಹೋದ್ರೆ ಅವಾಗ ನಾವು ಏನು ಮಾಡಕ್ಕಾಗಲ್ಲ, ಸಾಧಿಸಕ್ಕಾಗಲ್ಲ. ಅದಕ್ಕೆ ಯಾವ ರೀತಿಯ ಮೆಷರ್ಸ್ ಅನ್ನ ತಗೊಳ್ತಿದ್ದೀರಾ?
ಅಲ್ಲ ಸಾಧಾರಣವಾಗಿ ನಮ್ಮಲ್ಲಿ ಎಲ್ಲ ನಾವು ಪ್ರತಿಯೊಂದು ಎಂಪ್ಲಾಯ್ ಟ್ರಾನ್ಸ್ಪೋರ್ಟರ್ಸ್ ಆಗಲಿ ದೊಡ್ಡ ದೊಡ್ಡ ಟ್ರಾವೆಲ್ ಆಪರೇಟರ್ಗಳಲ್ಲಿ ಎವ್ರಿ 45 days ಒನ್ಸ್ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಕೂಡ ಅವರಿಗೆ ಟ್ರೈನಿಂಗ್ ಕೋರ್ಸ್ ಒಂದು ಕೊಡ್ತಾರೆ. ಫಸ್ಟ್ ಒಂದು 15 minutes ಯೋಗವನ್ನು ಇದು ಮಾಡ್ತಾರೆ. ಈ ತರ ಫುಡ್ ಹ್ಯಾಬಿಟ್ಸ್ ಗಳನ್ನ ಯಾವ ತರ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಈಗಿನ ಮಲ್ಟಿನೇಷನಲ್ ಕಂಪನಿಗಳಲ್ಲಿ ಪ್ರೊಸೀಜರ್ಸ್ ಇದೆ, ಇದಕ್ಕಾಗಿನೇ ಒಂದು ಟೈಮ್ ಟೇಬಲ್ ತರ ಫಿಕ್ಸ್ ಮಾಡಿರ್ತಾರೆ, ಇದೇ ತರ ಇರಬೇಕು, ಆ ತರ ಫಾಲೋ ಅಪ್ ಮಾಡ್ತಾರೆ. ಆದ್ರೂ ಕೂಡ ನಗರ ದಿವಸಕ್ಕೆ ಬೆಳೆಯುವ ಒಂದು ಕ್ರೌಡ್ ಹೆವಿ ಇದಾಗೋದ್ರಿಂದ ಆಗ್ಬಿಟ್ಟು ಒತ್ತಡ ಜಾಸ್ತಿ ಆಗ್ತಾ ಇದೆ. ನಾವು ಹೇಳ್ಬೋದು ಹೆವಿ ಒತ್ತಡ ಆಗ್ತಾ ಇದೆ ಬೆಂಗಳೂರು ಸಿಟಿಯಲ್ಲಿ ಹೇಳ್ಬೋದು. ಯಾಕಂದ್ರೆ ಇದು ಒಂದು ಕಂಟ್ರೋಲ್ ಇಲ್ಲದೆ ಬೆಳೀತಾ ಇದೆ ಅಲ್ವಾ ನಗರ, ಅದರಿಂದ ಒತ್ತಡ ಜಾಸ್ತಿ. ಇದು ಒಂದು ಅಂತ ನಾವು ಹೇಳ್ಬೋದು ಅಷ್ಟೇ. ಎಷ್ಟು ಜನರ ಸಾರಥಿ ನೀವು? ಎಷ್ಟು ಜನ ಇದ್ದಾರೆ ನಿಮ್ ಟೀಮ್ ಅಂದ್ರೆ ಟೀಮ್ ಅಂದ್ರೆ ಈ ಈಗ ಅಸೋಸಿಯೇಷನ್? ನಾವು ಇದ್ರದ್ದು ಚಾಲಕರ ಸಂಘಟನೆಯವನಲ್ಲ, ನಾನು ಮಾಲೀಕರ ಸಂಘಟನೆ. ಮಾಲೀಕರ ಹೌದು, ನಮ್ಮ ಸಂಘಟನೆಯಲ್ಲಿ ಸಾಧಾರಣ 250ಕ್ಕಿಂತ ಮೇಲ್ಪಟ್ಟು ಟ್ರಾವೆಲ್ ಆಪರೇಟರ್ಗಳಿದ್ದಾರೆ. ಅವರ ಅಂಡರ್ ಅಷ್ಟೊಂದು ಜನ ಬರ್ತಾರೆ ನಾವು ಹೇಳಿ. ಅವ್ರ ಹತ್ರ ಚಾಲಕರು ಇದ್ದಾರೆ, ಮಾಲೀಕರು ಎಲ್ಲರೂ ಬರ್ತಾರೆ. ಬೇರೆ ಬೇರೆ ಸೈಜಿನ ಟ್ರಾವೆಲ್ ಆಪರೇಟರ್ಸ್ ಇದ್ದಾರೆ. ಹೌದು, ಬೇರೆ ಬೇರೆ ಟ್ರಾವೆಲ್ ಆಪರೇಟರ್ಗಳು ಇರ್ತಾರೆ. ಎಲ್ಲ ಟ್ರಾವೆಲ್ ಆಪರೇಟರ್ಗಳು ಇರುತ್ತೆ. ಹಲವಾರು ವಿಷಯಗಳು ಕೂಡ ಇರುತ್ತೆ. ಸರ್ಕಾರದಲ್ಲಿ ರಕ್ಷಣೆ ಮಾಡಬೇಕಾದ ಹಲವಾರು ಇರುತ್ತೆ. ಸರ್ಕಾರಗಳು ಕೂಡ ಇಗ್ನೋರ್ ಮಾಡುತ್ತೆ. ಸರ್ಕಾರ ಇಗ್ನೋರ್ ಮಾಡಿದಂತ ಟೈಮಲ್ಲಿ ಸಂಘಟನೆಯ ಪದಾಧಿಕಾರಿಗಳೇ ನಾವು ಗಮನಿಸಬೇಕಾಗ್ತದೆ. ಬೇರೆ ಯಾರು ಬರಲ್ಲ. ನನ್ನ ಉದ್ಯಮಕ್ಕೆ ನೀವು ಬಂದು ಮಾತಾಡಲ್ಲ, ನಿಮ್ಮ ಉದ್ಯಮಕ್ಕೆ ನಾನು ಬಂದು ಮಾತಾಡಲ್ಲ. ಇದು ಒಂದು ನಮ್ಮಲ್ಲಿ ಬರ್ತದೆ. ಹಂಗಿರುವಾಗ ನಾವು ಏನಾದ್ರೂ ನಮ್ಗೆ ಆಗುತ್ತೆ, ಈ ತರ ಇದೆ, ಈ ತರ ಇಲ್ಲ ಅಂದ್ರೆ ಮಾತಾಡ್ಬೇಕಾಗುತ್ತೆ. ಇವತ್ತು EV ವೆಹಿಕಲ್ ಬರ್ತಾ ಇದೆ ಒಂದ್ ಕಡೆ, ಅದರಲ್ಲಿ ಕೂಡ ಬರುವಂತ ಟೈಮಲ್ಲಿ ಬೇಕಾದಷ್ಟು ಸೌಲಭ್ಯಗಳು ಇರಲ್ಲ. ಅದನ್ನು ಕೂಡ ಎಚ್ಚರಿಕೆ ಕೊಡಬೇಕಾದ ನಮ್ಮ ಕರ್ತವ್ಯ ಏನಿರುತ್ತೆ. ಫ್ಯೂಲ್ ಅಲ್ಲಿ ಆಗಿರ್ಬೋದು, ಟೋಲ್ಗಳಲ್ಲಿ ಆಗಿರ್ಬೋದು, ಟೋಲ್ ಪ್ಲಾಜಾ ಸಿಸ್ಟಮ್ಗಳಲ್ಲಿ ಆಗಿರ್ಬೋದು, ರಸ್ತೆಗಳ ನಿರ್ಮಾಣದ ಸಂದರ್ಭದಲ್ಲಿ ಆಗಿರ್ಬೋದು. ನೀವೇ ನೋಡಿರ್ಬೋದು, ಮಂಗಳೂರು ಏರ್ಪೋರ್ಟ್ಗೆ ಹೋಗ್ಲಿಕ್ಕೆ ಮೊನ್ನೆವರೆಗೆ ಅಲ್ಲಿ ಮಂಗಳೂರು ಏರ್ಪೋರ್ಟ್ ನ ರೋಡ್ ಬರೀ 40 feet ಅಗಲ ಇತ್ತು, ನಿಮ್ಗೆ ಗೊತ್ತಿರ್ಬೋದು. ನಾವು ಹಿಂದೆ ಮಹದೇವಪ್ಪನವರು ಮಿನಿಸ್ಟರ್ ಆಗಿರೋ ಸಂದರ್ಭದಲ್ಲಿ ಆ ಸಭೆಯಲ್ಲಿ ನಾವು ಹೇಳಿದ್ವಿ, ಸರ್ ಮ್ಯಾಂಗ್ಳೂರ್ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಏರಿಸಬೇಕು ಅಂತ ನೀವು ಹೇಳ್ತಾರೆ, ಆದ್ರೆ ಮಂಗಳೂರು ಸಿಟಿಯಿಂದ ಮಂಗಳೂರು ಏರ್ಪೋರ್ಟ್ ಹೋಗೋ ರಸ್ತೆ ಬರೀ ಸಿಂಗಲ್ ಬ್ರಿಡ್ಜ್ ಇದೆ ಅಲ್ಲಿ. ಇದು ನೀವು ಹೆಂಗೆ ಇಂಟರ್ನ್ಯಾಷನಲ್ ಅಲ್ಲಿ ಒಂದು ಕಾಲೇಜ್ ಕೂಡ ಇದೆ, ಇಂಜಿನಿಯರಿಂಗ್ ಕಾಲೇಜ್. ಈಗ ಅದೆಲ್ಲ ಅಪ್ಗ್ರೇಡ್ ಆಗಿದೆ. ಬೇಕಾದಷ್ಟು ಅಲ್ಲಿ ಈ ಹಿಲ್ ಸ್ಟೇಷನ್ ರೋಡ್ಗಳೆಲ್ಲ ಏರ್ಪೋರ್ಟ್ ಕನೆಕ್ಟಿವಿಟಿ ಆಗ್ತಾ ಇದೆ. ನಾನು ಹೇಳ್ತಾರೆ ಜಸ್ಟ್ 5-6 years ಬಿಫೋರ್ ನಾನು ಕಂಟಿನ್ಯೂಸ್ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಗಳಲ್ಲಿ ಅಟೆಂಡ್ ಆಗುವಾಗ ನನಗೆ ಹಲವಾರು ವಿಷಯಗಳು ನನಗೆ ಇದೆ. ಈಗ ನಾವು ನ್ಯಾಷನಲ್ ಲೆವೆಲ್ ನೀವು ಹೇಳ್ಬೋದು, ನನಗೆ ನ್ಯಾಷನಲ್ ಲೆವೆಲ್ ವಿಷಯ ಮಾತಾಡಿದಾಗ ನನ್ನ ಕಣ್ಣೆಲ್ಲ ಕೆಂಪಾಗುತ್ತೆ. ಯಾಕಂದ್ರೆ ನಾನು ಕಳೆದ 15 ವರ್ಷದಿಂದ ಬೆಂಗಳೂರು ಹಾಸನ ರೋಡ್ ಅನ್ನು ನಾನು ನೋಡಿದ್ದೀನಿ. ಹಾಸನ ಬೈಪಾಸ್ಗೆ ಏನು ಅಲ್ಲಿ ಇದೆ, 15 ವರ್ಷದಿಂದ ನ್ಯಾಷನಲ್ ಇದೆ, ರೆಡಿ ಆಗ್ತಾ ಇಲ್ಲ. ಅಲ್ಲಿ ರಾತ್ರಿ ಹೋದ್ರೆ ರಸ್ತೆ ಮಿಸ್ ಆಗಿ ರೋಡಿಂದ ಕೆಳಗಡೆ ಇಳಿತೇವ, ಒಂದು 2 ಕಡೆ ಬಾರ್ ಅಂಡ್ ರೆಸ್ಟೋರೆಂಟ್ ಲೈಟ್ಗಳಿದೆ ಅಲ್ಲಿ. ಒಂದು ನಗರದಲ್ಲಿ ಹೋಗುವಂತ ಬೈಪಾಸ್ ರಸ್ತೆ ತರನೇ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ನಾವು ಕಂಪ್ಲೇಂಟ್ ಮಾಡಿದ್ರೆ ಇನ್ಯಾರು ಕಂಪ್ಲೇಂಟ್ ಮಾಡ್ತಾರೆ? ಇದಕ್ಕೆಲ್ಲ ಪವರ್ ಕೊಟ್ಟಿರೋದು ನಮಗೆ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬಾಡಿಯಲ್ಲಿ ನಾವು ಅಧ್ಯಕ್ಷರಾದ ಕಾರಣ ನಾವು ಮಾತಾಡ್ತೀವಿ. ಅದೇ ಒಬ್ಬ ಮಿಡ್ಲಲ್ಲಿ ಹೋಗೋನು ಯಾರೋ ದಾರಿ ಹೋಗೋ ಮಾತಾಡೋದು ಏನಾಗುತ್ತೆ, ಅವ್ರು ಯಾಕೆ ಮಾತಾಡ್ತಾರೆ ನಾವೇ ಹೇಳ್ತೀವಿ. ಅಥವಾ ಅದಕ್ಕೆ ಯಾರ ಕಿವಿಗೂ ಬೀಳಲ್ಲ, ಕಿವಿಗೂ ಬೀಳಲ್ಲ, ಅವರಿಗೆ ಮಾತಾಡಕ್ಕೆ ರೈಟ್ಸ್ ಇರೋದಿಲ್ಲ ಅಲ್ಲ. ಅದಕ್ಕೆ ಅವ್ನು ಸುಮ್ಮನೆ ಮಾತಾಡ್ತಾನೆ ಟೈಮ್ ಇಲ್ಲ. ಆದ್ರೆ ನಮ್ಮ ಉದ್ಯೋಗ, ನಮ್ಮ ಡ್ರೈವರ್ಗಳು, ನಮ್ಮವರೆಲ್ಲ ಡ್ರೈವರ್ಗಳು ಆ ರಸ್ತೆಯಲ್ಲಿ ಇರ್ತಾರೆ. ಹಗಲು ರಾತ್ರಿ ಆ ರಸ್ತೆಯನ್ನು ಬಳಕೆ ಮಾಡ್ತಾರೆ. ಆ ರಸ್ತೆಯಲ್ಲಿ ಡ್ರೈವರ್ ಹೋಗುವಾಗ 2 ಸೈಡ್ ಬಾರ್ಗಳ ಲೈಟ್ಗಳು ಅವ್ನ ಕಣ್ಣಿಗೆ ಹೊಡಿತಾ ಇದ್ರೆ ಅವ್ನು ಹೇಗೆ ಹೋಗ್ತಾನೆ? ಈಗ ಮಳೆ ಬೀಳ್ತಾ ಇರುತ್ತೆ, ಔಟರ್ ರಿಂಗ್ ರೋಡ್ ಚೆನ್ನಾಗಿರ್ಲೇಬೇಕಾಗುತ್ತೆ. ಖಂಡಿತ. ಹಾಸನ ಜಸ್ಟ್ ಹಾಸನ ಸಕಲೇಶ್ವರ ಅದನ್ನೆಲ್ಲ ನಾವು ಡೈರೆಕ್ಟ್ ಆಗಿ ಅಲ್ಲಿ MP ಅವರಿಗೂ ನಾವು ಬಿಡಲ್ಲ, ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ನಾವು ಬಿಡ್ಲಿಲ್ಲ. ಈಗ ಹೊಸಬ್ರು ಬಂದಿದ್ದಾರೆ ಅಂತ ನಾವು ಬಿಡಲ್ಲ, ನಿತಿನ್ ಗಡ್ಕರಿ ಅವ್ರಿಗೆ ಬಿಡಲ್ಲ. ನಾವು ಟ್ವಿಟ್ಟು ಮಾಡ್ತೀವಿ, ಮೇಲು ಹಾಕ್ತೀವಿ, ಲೆಟರ್ಗಳು ಕಳಿಸ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ನಮ್ದು. ಅವ್ರು ಮಾಡ್ತಾರೆ, ಬಿಡ್ತಾರ ಆಗ್ತಿಲ್ಲ. ಒಬ್ರು ಪತ್ರಿಕೆಯವರು ಸಾಯಂಕಾಲ ಆದ್ರೆ ಫೋನ್ ಮಾಡ್ತಾರೆ, ಫೋನ್ ಮಾಡಿದಾಗ ಮಾತಾಡೋದಪ್ಪ ನಿಮ್ಗೆ ಹೇಳೋದಿಲ್ಲ. ನಾವು ಮಾತಾಡ್ತೀವಿ, ಧೈರ್ಯವಾಗಿ ಮಾತಾಡ್ತೀವಿ. ನಾವು ಮಾತಾಡ್ತೀವಿ ಸೋಷಲ್ ಕಾಸ್ಟ್ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಆ ರಸ್ತೆಯಲ್ಲಿ ಓಡಾಡೋದು ಪ್ರಯಾಣಿಕರದ್ದು ಜೀವನ ಅಷ್ಟೇ, ನಮ್ಮ ವಾಹನದ ಡ್ಯಾಮೇಜ್ ಆಗೋದು ಅಷ್ಟೇ, ನಮ್ಮ ಚಾಲಕನ ಜೀವನ ಅಷ್ಟೇ. ಪ್ರತಿಯೊಬ್ಬರ ಜೀವನ ಮರಣ ಪ್ರಶ್ನೆ ಅದು ಅಲ್ವಾ? ಈಗ ನ್ಯಾಷನಲ್ ಹೈವೇ ಸಿರಾಡಿ ಘಾಟ್ ರೋಡ್ ಇವುಗಳು ಬೀಳ್ತಾನೆ ಇದೆ. ಯಾಕೆ ಕಣ್ಣಿಗೆ ಕಾಣಲಿಲ್ಲ ಇವರಿಗೆ? ಎಷ್ಟು ವರ್ಷದಿಂದ 25 ವರ್ಷದಿಂದ ಪತ್ರಿಕೆಯವರು, TV ಅವರು, ಮಾಧ್ಯಮದವರು ಎಲ್ಲರೂ ಬರೆದಿದ್ದಾರೆ. ಇವತ್ತು ನಮಗೆ ಉತ್ತರ ಭಾರತದ ಕಾಶಿಯಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಮೊನ್ನೆ ಬ್ರಿಡ್ಜ್ ಓಪನ್ ಮಾಡಿದ್ರು, ಕಾಶ್ಮೀರಕ್ಕೆ ಟನಲ್ ಮಾಡಿದ್ರು. ಯಾಕೆ ನಮ್ಮ ಶಿರಾಡಿ ಘಾಟ್ಗೆ ಟನಲ್ ಮಾಡಕ್ಕೆ ಇಷ್ಟು ವರ್ಷ ಬೇಕಾಯ್ತು? ಜೈಕೋ ಸಂಸ್ಥೆಯಿಂದ 20 ವರ್ಷಕ್ಕೆ ಹಿಂದೆನೆ ಅದಕ್ಕೆ ಪ್ಲಾನ್ ಆಗಿತ್ತು. ಅವ್ರು ಬರೀ 450 ಕೋಟಿಗೆ ಟನಲ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಹೌದು, ಇವತ್ತು 18,000 ಕೋಟಿಗೆ ಬಂದು ನಿಂತ್ಕೊಂಡಿದೆ ಅಲ್ಲ. ಅದಕ್ಕೂ ಪೂರ್ಣವಾಗಿ ಪರ್ಮಿಷನ್ ಆಗ್ತಾ ಇದೆ. ಇದಕ್ಕೆ ಪ್ರಾಬ್ಲಮ್ ಕೊಡುತ್ತೆ ಹೇಳ್ತಾರಲ್ಲ, ಎನ್ವೈರ್ಮೆಂಟ್ ಡ್ಯಾಮೇಜ್ ಮಾಡುತ್ತೆ. ಎನ್ವೈರ್ಮೆಂಟ್ ಅಂತ ಪರ್ಮಿಷನ್ ಎಲ್ಲವೂ ಕೂಡ ಅದು ಇಲ್ಲಿ ಆಗುವಂತದ್ದಲ್ಲ, ಎಲ್ಲವೂ ಕೂಡ ಡೆಲ್ಲಿಯಿಂದಲೇ ಆಗುವಂತದ್ದು. ನಮ್ಮ ರಾಜ್ಯ ಮಾಡುವಂತದ್ದಲ್ಲ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಏನಾಗ್ಬೇಕು, ಡೆಲ್ಲಿಯಲ್ಲಿನೇ ಆಗ್ಬೇಕು. ಅಲ್ಲಿನೇ ಟ್ರಿಬ್ಯುನಲ್ಗಳೆಲ್ಲ ಆಗೋದು ಡೆಲ್ಲಿಯಲ್ಲಿ ಮಾಡ್ಬೇಕಲ್ವಾ? ನಮ್ದು ಹಾರ್ಬರ್ ನಗರ, ಮ್ಯಾಂಗ್ಳೂರ್ ಸಿಟಿ ಹಾರ್ಬರ್ ನಗರ, ಯೂನಿವರ್ಸಿಟಿಗಳಿದೆ, ಬ್ಯಾಂಕರ್ಸ್ಗಳಿದೆ. ಬೆಂಗಳೂರು ಸಿಟಿ ಅಷ್ಟೇನೆ ಒಂದು ಕಮರ್ಷಿಯಲ್ ಆಗಿ ಡೆವಲಪ್ ಆಗ್ತಾ ಇದೆ ಅಲ್ಲಿ.
ನಗರದಲ್ಲಿ ಎಷ್ಟು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಎಷ್ಟು ಬರುತ್ತದೋ GST, ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್, ಅದು ಅರ್ಧದಷ್ಟು GST ಮತ್ತು ಡೈರೆಕ್ಟ್ ಟ್ಯಾಕ್ಸ್ಗಳು ಬರುವಂತ ನಗರ ಆಗ್ಲಿಕ್ಕೆ ಇರುವಂತದ್ದು. ಅದು ನಗರ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕೆ ಅದು ಅಂದ್ರೆ ರಸ್ತೆ ಕನೆಕ್ಟಿವಿಟಿ ಇಲ್ಲ, ಅದಕ್ಕೆ ನಗರ ಅಭಿವೃದ್ಧಿ ಆಗ್ತಾ ಇಲ್ಲ. ಬರೇ ಒಂದೇ ಏರ್ಪೋರ್ಟ್ ಇದೆ, ಟ್ರೈನ್ ಫೆಸಿಲಿಟಿ ಇದೆ, ಅದು ಮಳೆಗಾಲ ಬಂದ್ರೆ ಟ್ರೈನ್ಗಳು ಜಾಸ್ತಿ ಓಡಾಡಕ್ಕಾಗಲ್ಲ. ವೆಹಿಕಲ್ ಅಲ್ಲಿ ಹೋಗೋದು ಸೇಫ್ಟಿನೇ ಇಲ್ಲ ಹೇಳ್ಬೇಕಂದ್ರೆ. ಅಲ್ಲಿಗೆ ಯಾವ ರೂಟ್ ನೋಡಿ ಘಾಟ್ ಸೆಕ್ಷನ್ ರೂಟ್ ಇದೆ, ಎಲ್ಲ ಮಳೆಗಾಲದಲ್ಲಿ ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡ್ಬೇಕು? ಆಸ್ ಎ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ನಲ್ಲಿ ನನಗೆ ನಮ್ಮ ಸದಸ್ಯರು ಕೊಟ್ಟ ಒಂದು ಬೆಂಬಲ, ಅವ್ರು ಕೊಟ್ಟ ಶಕ್ತಿ. ಮಧ್ಯದಲ್ಲಿ ಒಂದು ಪದ ಬಳಸಿದ್ರಿ ನೀವು, ಧೈರ್ಯದಿಂದ ಮಾತಾಡ್ತೀನಿ. 100%. ಧೈರ್ಯ ಅಂತ ಬಂದಾಗ ಅಲ್ಲೇನೋ ರಿಸ್ಕ್ ಇದೆ, ಥ್ರೆಟ್ ಇದೆ ಅನ್ನೋದು ಅದರ ಹಿಂದಿನ ಇರುತ್ತೆ. ಏನಾದ್ರೂ ನನ್ನ ಪ್ರಶ್ನೆ ಏನು ಅಂದ್ರೆ, ನನಗೆ ಆತರ ಯಾವುದೇ ಥ್ರೆಟ್ ಆಗ್ಲಿ ಹೆದರಿಕೆ ಆಗ್ಲಿ ಯಾವ್ದು ಇಲ್ಲ. ಅಲ್ಲ ಬಂದಿದ್ಯಾ ಅವಶ್ಯಕತೆ ನಾವು ಮಾತಾಡಲ್ಲ. ಆಸ್ ಎ ಪ್ರತಿಯೊಬ್ಬರಿಗೆ ಅರ್ಥ ಆಗುತ್ತೆ. ಅದು ಬೇರೆಯವ್ರು ಮಾತಾಡಿದ್ರೆ ಆತರ ಕಾಣುತ್ತೆ. ನಾವು ಅದೇ ಉದ್ಯಮದಲ್ಲಿ ಇದ್ದು ಅವ್ರಿಗೆ ಪ್ರತಿಯೊಬ್ಬರಿಗೆ ಗೊತ್ತು, ಇವ್ರು ಆ ಉದ್ಯಮದಲ್ಲೇ ಇದ್ದಾರೆ, ದಿನನಿತ್ಯ ವೆಹಿಕಲ್ಗಳು ಆ ರಸ್ತೆಯಲ್ಲಿ ಓಡ್ತಾ ಇದೆ. ಇವ್ರು ನಿಜವಾದ ವಿಷಯ ಬಿಟ್ಟು ಬೇರೆ ಮಾತಾಡಲ್ಲ. ಲಾಸ್ಟ್ 24 years ನಾನು ಮಾತಾಡ್ತಾ ಇದ್ದೀನಿ. ಇಷ್ಟರವರೆಗೂ ನನ್ನ ಬಾಯಿಂದ ಒಂದು ಕೆಟ್ಟ ಪದ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ ನಮಗೆ ಅದು ಅವಶ್ಯಕತೆನೇ ಇಲ್ಲ. ನಮಗೆ ಯಾರೊಂದು ನಾವು ಏನು ಫ್ರೀ ಆಗಿ ಕೇಳ್ತಾ ಇಲ್ಲ. ನಾವು ರಸ್ತೆ ಬಳಕೆ ಮಾಡ್ತೀವಿ, ನಾವು ಟ್ಯಾಕ್ಸ್ ಕಟ್ತೀವಿ. ಆದ ಕಾರಣ ರಸ್ತೆ ಬಳಕೆ ನಾವು ಟ್ಯಾಕ್ಸ್ ನ ಮಧ್ಯದಲ್ಲಿ ಇರೋ ವಿಷಯಗಳು ಏನಾದ್ರು ಗೊಂದಲ ಇದ್ರೆ ಕೇಳ್ತೀವಿ, ಸರ್ಕಾರಕ್ಕೆ ಕೇಳ್ತೀವಿ ಅಷ್ಟೇ. ಸರ್ಕಾರನು ಅದನ್ನು ಸ್ವಲ್ಪ ಇದು ಮಾಡ್ತಾ ಇದೆ. ಟೋಲ್ ಪ್ಲಾಜಾಗಳು ಇವತ್ತು ನಾವು ಮಾತಾಡ್ತೀವಿ, ಯಾಕಂದ್ರೆ ಟೋಲ್ ಕರೆಕ್ಷನ್ ಜಾಸ್ತಿ ಆಗಿರುತ್ತೆ. ಇನ್ನೊಂದು ಟೋಲ್ ಪ್ಲಾಜಾ ಹಂಗೆ ಇರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಕ್ರಮ ಇದೆ, 40% ಮಾತ್ರ ಕಲೆಕ್ಟ್ ಮಾಡ್ಬೇಕು ಟೋಲ್ ಆದ್ಮೇಲೆ ಅಂತ ಸಬ್ಜೆಕ್ಟ್ ನಾವೇ ತಗೊಳ್ಬೇಕದು. ನಮಗೆ ಅದಕ್ಕೆ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅಂತ ಇದೆ, ನಮ್ಮನ್ನು ಅದರಲ್ಲೆಲ್ಲ ನೇಮಕ ಮಾಡಿ ಎಕ್ಸಿಕ್ಯೂಟಿವ್ ಕಮಿಟಿ ಹಾಕಿದ್ರೆ ಇಂಥ ವಿಷಯ ತೆಗಿಬೇಕು ಅಂತಲೇ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನಾವೇನೋ ವ್ಯಾಪಾರ ಮಾಡ್ತೀವಿ ಅಂದ್ರೆ ನಮ್ಗೆ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಎಕ್ಸಿಕ್ಯೂಟಿವ್ ಕಮಿಟಿ ನಮ್ಗೆ ಸೇರಿಸೋ ಅವಶ್ಯಕತೆ ಇಲ್ಲ. ಆರ್ಡಿನರಿ ಮೆಂಬರ್ ಆಗಿರ್ಬೋದು. ನಾನು ಹೇಳ್ತಾ ಇರೋದು ನಮ್ಮ ಬೆಂಗಳೂರಲ್ಲಿ ಕೂಡ, ನಮ್ಮ ಕರ್ನಾಟಕದ ಟೋಲ್ ಪ್ಲಾಜಾದಲ್ಲಿ ಕೂಡ, ಏರ್ಪೋರ್ಟ್ ಟೋಲ್ ಕೂಡ ಅದು ಏನ್ ಟ್ರಾನ್ಸಾಕ್ಷನ್ ಕಾಸ್ಟ್ ಆಗಿದೆ ಅದ್ರ ಡಬಲ್ ಮೇಲೆ ಅದು ಕಲೆಕ್ಷನ್ ಆಗಿದೆ. ನಂಗೆ ಇದು ಅದೇ ಹೇಳಿದ್ರಲ್ಲ ನೀವೇನು 40% ಅದು. ಹೌದು, ಇದ್ರ ಬಗ್ಗೆ ಸ್ವಲ್ಪ ಅಂದ್ರೆ ಎಲ್ಲರಿಗೂ ಈ ತರ ಡಿಬೇಟ್ ಇರುತ್ತೆ. ಏನಂತಂದ್ರೆ ಆಲ್ರೆಡಿ ನಾವು ಟ್ಯಾಕ್ಸ್ ಕಟ್ಟಿದೀವಿ, ಆದ್ರೂ ಕೂಡ ದುಡ್ಡು ಕೊಡೋದು, ಟೋಲ್ ಕೊಡೋದು ಅಂತ. ಈ ಒಟ್ಟು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ? ಇವಾಗ ಬೆಂಗಳೂರು ನಮ್ಮ ನ್ಯಾಷನಲ್, ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಟೋಲ್ ಪ್ಲಾಜಾ ಇದೆ ಅಲ್ಲ, ಅದ್ರದ್ದು ಟ್ರಾನ್ಸಾಕ್ಷನ್ ಕಾಸ್ಟ್ 670 crore rupees ಇತ್ತು. ಅದರಲ್ಲಿ ಕೂಡ ಬೆಂಗಳೂರು ನಗರದಲ್ಲಿ ನಮ್ಮ ಯಲಹಂಕ ಫ್ಲೈಓವರ್ ಇದೆ ಅಲ್ಲ, ಯಲಹಂಕ ಫ್ಲೈಓವರ್ ಯಾರಿಗೆ ಬೇಕಾಗಿರೋದು? ಬೆಂಗಳೂರು ನಗರದ ಸೌಂದರ್ಯ ಅಭಿವೃದ್ಧಿಗೆ ಬೇಕಾಗಿ ಅವತ್ತು ಅದಕ್ಕೆ more than 175 crore rupees ಅಲ್ಲಿಗೆ ಖರ್ಚಾಗಿದೆ. ಬೆಂಗಳೂರು ಯಲಹಂಕ ಬೈಪಾಸ್ ಇದೆಲ್ಲ, ಅದು ಫ್ಲೈಓವರ್ ಮಾಡಿರೋದು. ಅದು ಬ್ಯೂಟಿಫುಲ್ ಫ್ಲೈಓವರ್ ಆಗಿದೆ, ನಗರಕ್ಕೂ ಕೂಡ ಒಳ್ಳೆ ಗ್ರೇಡ್ ಬಂದಿದೆ. ನಾವು ಅದಕ್ಕೂ ನಾವು ಟೋಲ್ ಕಟ್ತೀವಿ, ಯೂಸರ್ಸ್ ನಾವು ಅದನ್ನು ಕೂಡ ಕಟ್ತೀವಿ. ಬೆಂಗಳೂರು ನಗರಸಭೆ ಮಾಡ್ಬೇಕಾಗಿದ್ದಕ್ಕೂ ಕೂಡ ನಾವು ನ್ಯಾಷನಲ್ ಹೈವೇ ಕಾಸ್ಟ್ ಅಲ್ಲಿ ಅದು ಫ್ಲೈಓವರ್ ಕಾಸ್ಟ್ ಬಂದಾಗ ಜಾಸ್ತಿ ಬರುತ್ತೆ ಕಿಲೋಮೀಟರ್ಗೆ. ಅದು ಕೊಟ್ಟು ಇವಾಗ ಅದರ ಡಬಲ್ 15,000 ಕೋಟಿಯಿಂದ ಮೇಲ್ಪಟ್ಟು ಕಲೆಕ್ಷನ್ ಆಗಿದೆ ದೇವನಹಳ್ಳಿ ಟೋಲ್ ಪ್ಲಾಜಾದಲ್ಲಿ. ಡಬಲ್ ಕಲೆಕ್ಷನ್ ಆಗಿದೆ. ಆದ್ರೆ ಅವ್ರದ್ದು ಅಗ್ರಿಮೆಂಟ್ 15 ವರ್ಷಗಳ ಅಗ್ರಿಮೆಂಟ್ ಇದೆ. 15 ವರ್ಷದಿಂದ ಅವ್ರು ಬಿಡಲ್ಲ ಅವರು ಟೋಲ್ ಪ್ಲಾಜಾ. ಅವ್ರು ನಡ್ಸಕ್ ಆಗಲ್ಲ ಅಂದ್ರೆ ಬೇರೆಯವ್ರಿಗೆ ಬಿಟ್ಟು ಹೋಗ್ತಾರೆ. ಅಂತೂ ಟೋಲ್ ಪ್ಲಾಜಾ 15 ವರ್ಷ ಇದೆ ಅಂತ. ಆದ್ರೆ ಟೋಲ್ ಅಮೌಂಟ್ ಕಲೆಕ್ಷನ್ ಆದ್ಮೇಲೆ 40% ಕಲೆಕ್ಷನ್ ಮಾಡ್ಬೇಕು. ಈಗ 100 ರೂಪಾಯಿ ಇದ್ರೆ 40 ರೂಪಾಯಿ 40 ಅದು ಸೈಂಟಿಫಿಕ್ ಆಗಿ ಕಲೆಕ್ಷನ್ ಮಾಡು. ಯಾಕಂದ್ರೆ ಅದು ರಸ್ತೆ ಮೇಂಟೈನ್ ಮಾಡೋದೆಲ್ಲ ಪ್ರೈವೇಟ್ ಆ ಸಂಸ್ಥೆ ಬಂದೇ ಬರುತ್ತೆ. ಬಂದೇ ಬರುತ್ತೆ. ಅವ್ರು ಅಲ್ಲಿ ಆಂಬುಲೆನ್ಸ್ ಗಳನ್ನ ಹಾಕ್ಬೇಕು, ಟೋವಿಂಗ್ ಹಾಕ್ಬೇಕು, ಲೈಟ್ ಸಿಸ್ಟಮ್ ಫಾಲೋ ಅಪ್ ಮಾಡ್ಬೇಕು. ಯಾವುದೇ ಡ್ಯಾಮೇಜ್ ಗಳಾದ್ರೆ ಇಮಿಡಿಯೇಟ್ಲಿ ಅಲ್ಲಿ ಆಕ್ಸಿಡೆಂಟ್ ಆದ್ರೆ ಗಾಡಿ ತೆಗಿಬೇಕು, ರಿಮೂವ್ ಮಾಡಿ. ಇದೆಲ್ಲದಕ್ಕೂ ನಾವು ಒಂದು ಫೆಸಿಲಿಟಿ ಅಲ್ಲಿ ಇಟ್ಕೊಂಡಿರ್ಬೇಕು. ಅದಕ್ಕೆ ಬೇಕಾಗಿ 40% ಕೊಡ್ಬೇಕು ನಾವು. ಓಕೆ, ಎರಡು ವಿಷಯ. ಫಸ್ಟ್ ಆಫ್ ಆಲ್ ಅದು ನಡೀತಾ ಇದೆ ಎಲ್ಲ ಹೈವೇಗಳಲ್ಲಿ. ಮತ್ತೆ ಎರಡನೇದೇನು ಅಂತಂದ್ರೆ ಎಷ್ಟು ವರ್ಷಗಳ ತನಕ ಈ 40% ಅನ್ನ ಮಾಡಬಹುದು? ಇಲ್ಲ, ಅವನಿಗೆ ಮತ್ತೆ ಕಂಟಿನ್ಯೂಸ್ 40%. ಹೌದೌದು, ಕಂಟಿನ್ಯೂಸ್ ಆಗಿ 40% ಮಾಡ್ಬೋದು. ಆಮೇಲೆ ಅದರ ಮಧ್ಯದಲ್ಲಿ ನಮಗೆ ಬೇರೆ ಕಾಂಟ್ರಾಕ್ಟರ್ ಬಂದ್ರೆ ಅದೇ ರಸ್ತೆಯಲ್ಲಿ ಪ್ಲಾನ್ ಮಾಡ್ಬಿಟ್ಟು, ಅಥವಾ ಅಲ್ಲಿಯ ಲೋಕಲ್ನವರು ಅಥವಾ ನಮ್ಮಂತವ್ರು ನಾವು ಹೇಳ್ತೀವಿ ಇದಕ್ಕೆ ಎಕ್ಸ್ಟ್ರಾ ಒಂದು ಫ್ಲೈಓವರ್ ಬೇಕಾಗುತ್ತೆ, ಎಕ್ಸ್ಟ್ರಾ ಒಂದು ಅಂಡರ್ ಪಾಸ್ ಬೇಕಾಗುತ್ತೆ, ಅಥವಾ ಎಕ್ಸ್ಟ್ರಾ ಒಂದು ಬ್ರಿಡ್ಜ್ ಕೊಟ್ಬಿಟ್ಟು ಕೆಳಗಡೆಯಿಂದ ಕನೆಕ್ಟಿವಿಟಿ ಕೊಡ್ಬೇಕಾಗುತ್ತೆ. ಈಗ ನಾವು ಬೆಂಗಳೂರು ಮೈಸೂರು ರೋಡಲ್ಲಿ ಅಲ್ಲಿ ಇವಾಗ ಎಕ್ಸ್ಟ್ರಾ ಕನೆಕ್ಟಿವಿಟಿ ಕೊಟ್ಟಿದೆ. ಎಕ್ಸ್ಟ್ರಾ ಮದ್ದೂರಿಗೆ ಡೌನ್ ಇಲ್ಲಿ ಕನೆಕ್ಟಿವಿಟಿ ಕೊಟ್ಟಿದೆ, ಮುಂದ್ಗಡೆ ರಾಮನಗರದಲ್ಲಿ ಅದಕ್ಕೆಲ್ಲ ಎಕ್ಸ್ಟ್ರಾ ಫಸ್ಟ್ ಮಾಡುವಾಗಿಲ್ಲ, ಆಮೇಲೆ ಪ್ಲಾನ್ ಮಾಡಿದ್ದಾರೆ. ಮೊದಲ ಪ್ಲಾನ್ ಅಲ್ಲ ಅಂತ ಪ್ಲಾನ್ ಇಲ್ಲಿ ಕೂಡ ಬೆಂಗಳೂರು ಏರ್ಪೋರ್ಟ್ ರೋಡ್ ಅಲ್ಲಿ ಕೂಡ ನಮಗೆ ಒಂದು ಎಕ್ಸ್ಟ್ರಾ ಒಂದು ಪ್ರಾಜೆಕ್ಟ್ ITC ಫ್ಯಾಕ್ಟರಿ ಹತ್ರ ಒಂದು ಇನ್ನೊಂದು ಫ್ಲೈಓವರ್ ಬರ್ತಾ ಇದೆ. ಸ್ಮಾಲ್ ಫ್ಲೈಓವರ್ ಎಕ್ಸ್ಟ್ರಾ ಆಡ್ ಆಗ್ತದೆ. ಇಂಥ ಇದಕ್ಕೆಲ್ಲ ಎಕ್ಸ್ಟ್ರಾ ಕಾಸ್ಟಿಂಗ್ ಆಗುತ್ತೆ. ಇದಕ್ಕೆ ಬೇಕಾಗಿ ಅವ್ರು ಮತ್ತೆ ಕಲೆಕ್ಷನ್ ಕಂಟಿನ್ಯೂಸ್ ಆಗುತ್ತೆ. ಅದರಿಂದ ಆಗ್ಬಿಟ್ಟು ನಾವು ಟ್ರಾನ್ಸ್ಪೋರ್ಟರ್ಸ್ ಬಾಯಲ್ಲಿ ನಾವು ಹೇಳ್ತೀವಿ, ಮಾತಿಗೆ ಹೇಳ್ತೀವಿ. ಒನ್ಸ್ ನಾವು ಖಾಸಗಿಯವರಿಗೆ ರಸ್ತೆಗಳನ್ನು ಬಿಟ್ಟು ಕೊಟ್ರೆ ಮುಂದಕ್ಕೆ ನಮಗೆ ಖಾಸಗಿಯವರ ಕೈಯಿಂದ ರಸ್ತೆಯನ್ನು ತಗೊಳಕ್ ಆಗಲ್ಲ.
ಇದು ನಾವು ನಮ್ಮ ಹಕ್ಕಿನ ಮಾತಾಡ್ತೀವಿ. ಯಾಕಂದ್ರೆ ನಮ್ಮ ಲೆಕ್ಕದಲ್ಲಿ ಏನು, ನಾವು ಟ್ರಾನ್ಸ್ಪೋರ್ಟರ್ಸ್ ಬಾಯಲ್ಲಿ ಏನ್ ಬರುತ್ತೆ, ನಮ್ಮ ಮನಸ್ಸಲ್ಲಿ ಏನಿದೆ ಅಂದ್ರೆ ರಸ್ತೆಗಳೆಲ್ಲ ನಮ್ದೇ ಅಂತ. ಯಾಕಂದ್ರೆ ನಾವು 80% ಟ್ಯಾಕ್ಸ್ ಕಟ್ಟಿ ರಸ್ತೆಗೆ ಕಟ್ಟುವವರು ನಾವು, ಅದರ ಜವಾಬ್ದಾರಿ ನಮ್ಗೆ ಇದೆ. ಅದ್ರಿಂದ ಆಗ್ಬಿಟ್ಟು ನಾವು ಹೇಳ್ತೀವಿ ಅಂದ್ರೆ ನಾವು ಪ್ಯಾಸೆಂಜರ್ ಗಾಡಿಯಿಂದ ಜಾಸ್ತಿ ಗೂಡ್ಸ್ ಟ್ರಾನ್ಸ್ಪೋರ್ಟರ್ಸ್ ಕಟ್ತಾರೆ, ಇವ್ರದ್ದು ರಸ್ತೆಗಳದು. ಅದರಿಂದ ಆಗ್ಬಿಟ್ಟು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೂಡ್ಸ್ನವರು, ಟ್ರಕ್ನವರು, ಬಸ್ನವರೆಲ್ಲ ಹೆವಿ ಕಟ್ತಾರೆ ಅವರು ಟೋಲ್ ಚಾರ್ಜಸ್. ಅದರಿಂದ ಆಗ್ಬಿಟ್ಟು ಅವ್ರದ್ದೆಲ್ಲರದ್ದು ಹಕ್ಕಿದೆ. ಹಂಗಿರುವಾಗ ಇವರು ಪ್ರೈವೇಟ್ನವ್ರಿಗೆ ಹೊಂದ್ಸ್ಕೊಟ್ಟ ಮೇಲೆ ಅವ್ರು ಏನ್ ಮಾಡ್ತಾರೆ, ಇವತ್ತು ಫಸ್ಟ್ 4 ಟ್ರ್ಯಾಕ್ ಕೊಡ್ತಾರೆ, ಆಮೇಲೆ 6 ಟ್ರ್ಯಾಕ್ ಕೊಡ್ತಾರೆ, ಆಮೇಲೆ ಎಕ್ಸ್ಪ್ರೆಸ್ ಹೈವೇ ಕೊಡ್ತಾರೆ. ಅದರಿಂದ ಆಗ್ಬಿಟ್ಟು ಅದು ಮುಗಿಲಿಕ್ಕೆ ಇಲ್ಲ. ಅದು ನಮ್ ಕಡೆ ಒಂದು ಮಾತಿದೆ, ಗಾಣಕ್ಕೆ ಕೈ ಕೊಟ್ಟಂಗೆ ಅಂತ. ಹಂಗೆ ಹಂಗೆ ಹೊತ್ಬಿಟ್ರೆ ಹೌದು. ಹೊರಕ್ಕೆ ಅದರಿಂದ ಆಗಲ್ಲ. ಅದರಿಂದ ಆಗ್ಬಿಟ್ಟು ನಾವೇನು ಸೆಂಟ್ರಲ್ ಗವರ್ಮೆಂಟ್ ಆದೇಶಗಳು, ನ್ಯಾಷನಲ್ ಆಗಿ ಹೊಸ ಪ್ರಾಜೆಕ್ಟ್ ಬಂದಾಗ ನಾವೇನು ಹೋಗುವಂತ ಖುಷಿ ಬಂದ್ಬಿಟ್ಟು ನಾವೇನು ಕೇಸರಿ ಬಾತ್ ತಿನ್ನಲ್ಲ. ಯಾಕಂದ್ರೆ ಗೊತ್ತು ನಮಗೆ, ಇವತ್ತು ಕೇಸರಿ ಬಾತ್ ಕೊಡ್ತಾರೆ, ನಾಳೆ ದಿನನಿತ್ಯ ನಮ್ಮ ಹತ್ರ ವಸೂಲಿ ಮಾಡ್ತಾರೆ ಅಂತ ಗೊತ್ತಿದೆ. ಇದು ಇದೇ ತರ ಆಗಿದೆ. ಸೊ ಆ ಪ್ರಾವಿಷನ್ ಇದ್ರೂ ಕೂಡ ಆ 40%ಗೆ ಎಲ್ಲೂ ಕೂಡ ಇಳಿದದಂತೂ ನಾನ್ ನನ್ನ ಇದರಲ್ಲಿ ಜೀವಮಾನದಲ್ಲಿ ನೋಡಿಲ್ಲ. ನೋಡಕ್ ಹೌದಾ? ನೋಡಕ್ ಯಾಕಂದ್ರೆ ಇವಾಗ ವೆಹಿಕಲ್ ವರ್ಷಕ್ಕೆ 20% ಆದ್ರೂ ಏರಿಕೆ ಆಗುತ್ತಾ ಹೋಗುತ್ತೆ ರಸ್ತೆಗಳಲ್ಲಿ. ವೆಹಿಕಲ್ಸ್ ಹೆಚ್ಚಾಗುತ್ತೆ. ಹೆಚ್ಚಾಗುತ್ತಾ ಹೋಗುತ್ತೆ. ಆದ್ರೆ ಈ ನೀವ್ ಹೇಳ್ದಂಗೆ 15 ವರ್ಷ ನಂತರ 40% ಇಳಿಸ್ಬೇಕಲ್ಲ. ವೆಹಿಕಲ್ ಹೆಚ್ಚಾಗ್ತಾ ಹೋದಂಗೆನೆ ಇವರು ಟ್ರ್ಯಾಕ್ ಗಳಲ್ಲಿ ಬದಲಾವಣೆಗಳನ್ನು ಮಾಡ್ಬೇಕಾಗತ್ತೆ, ಫ್ಲೈಓವರ್ ಎಕ್ಸ್ಟ್ರಾ ಮಾಡ್ಬೇಕಾಗತ್ತೆ. ಅದೇ 6 ಟ್ರ್ಯಾಕ್ ಹೈವೇಗೆ ಎಕ್ಸ್ಟ್ರಾ ಫ್ಲೈಓವರ್ ಮಾಡ್ತಾರೆ. ಆಮೇಲೆ ಸರ್ವಿಸ್ ರೋಡ್ಗಳು ಕಂಟಿನ್ಯೂಸ್ ಇಲ್ಲದೆ ಇದ್ರೆ ಮತ್ತೆ ಸರ್ವಿಸ್ ರೋಡ್ ಬೇಕಾಗಿ ಎಕ್ಸ್ಟ್ರಾ ಲ್ಯಾಂಡ್ ಎಕ್ವೈರಿ ಮಾಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಅಂಡರ್ ಪಾಸ್ ಗಳನ್ನು ಕೊಡ್ಬೇಕಾಗುತ್ತೆ. ಗ್ರಾಮೀಣ ಭಾಗಗಳು ಸಿಟಿ ಆಗ್ಬಿಡುತ್ತೆ, ನಗರ ಆಗ್ಬಿಡುತ್ತೆ. ಮತ್ತೆ ಈ ಪ್ರಾವಿಷನ್ ಏನಕ್ಕೆ ಇರೋದು? ಯಾವ್ದು 40% ಇಳಿಸ್ತೀನಿ ಅಂತ? 40% ಸುಮ್ನೆ ಅದು ಅಂತ ಕಂಪ್ಲೀಟ್ ಆಗ್ಬಿಟ್ಟು ಯಾವುದೇ ಡೆವಲಪ್ಮೆಂಟ್ ಆಗದೇ ಇದ್ರೆ ಆ ಪ್ಲೇಸ್ ಅಲ್ಲಿ ಮಾಡ್ಲೇಬೇಕು ಅಂತ. ಬಟ್ ಎಲ್ಲ ಆಗಿದೆ. ಬಟ್ ಏನಕ್ಕೆ ಇರೋದು? ನಮ್ಮಲ್ಲಿ ಬೆಂಗಳೂರು ನಗರದ್ದು ಮಾಡ್ಬೇಕಾಗಿತ್ತು, ಮಾಡ್ಲಿಕ್ಕೆ ಇವಾಗ ITC ಫ್ಯಾಕ್ಟರಿ ಹತ್ರ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದ್ ಬೇಕು ಅಂತಾನೆ ಮಾಡ್ತಾ ಇರೋದು ನೀವು ಅದಾಗಿರ್ಬೋದು, ನಾವ್ ಹೇಳಕ್ಕಾಗಲ್ಲ. ಅಲ್ಲ, ನನ್ ಕುತೂಹಲ ಇದು. ಯಾಕಂದ್ರೆ ನಾನಂತೂ ಎಲ್ಲೂ ನೋಡಿ ಇಲ್ಲಿ ಅಂತಲ್ಲ, ನಾನ್ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು. ನಾನ್ ತುಂಬಾ ಕಡೆ ಈ ಕಮೆಂಟ್ ಗಳನ್ನ ನೋಡ್ತೀನಿ. ಟೋಲ್ ವಿಷಯ ಬಂದಾಗ ಜನ ಎಲ್ಲರೂ ಕೂಡ ಹೇಳೋದು, ನಾನು ಈಗಾಗಲೇ ಅದಕ್ಕೆ ಟ್ಯಾಕ್ಸ್ ಕೊಟ್ಟಿದ್ದೀನಿ, ಮತ್ತೆ ನಾನು ಟ್ಯಾಕ್ಸ್ ಕೊಟ್ಟೆ, ಕಾರು ಅದು ಇದು ವಾಹನಗಳನ್ನ ಖರೀದಿ ಮಾಡಿದೀನಿ, ಅದ್ರ ಮೇಲಿಂದ ನಾನು ಟೋಲ್ ಕೊಟ್ಟು ಹೋಗ್ಬೇಕು ಅಂತಂದ್ರೆ ಏನ್ ತಮಾಷೆ ಇದು ಅಂತ ಹೇಳಿ. ಹೌದು, ಟೋಲ್ ರಸ್ತೆಗಳು ಒಂದು ನೀವ್ ಹೇಳತ್ರನೇ ತುಂಬಾ ಒಂದು ಬೇಸರದ ಇದೆ. ಒಂದು ಎಷ್ಟೋ ಕಡೆ ಸರ್ವಿಸ್ ರೋಡ್ ಕೂಡ ಕಂಟಿನ್ಯೂಸ್ ಆಗಿ ಇರಲ್ಲ ಒಂದ್ ಕಡೆ. ಇನ್ನೊಂದು ನೀವು ಎಷ್ಟರಲ್ಲಿ ನಿಂತಿದ್ದೀರಾ, ನೀವು ಸ್ಟಕ್ ಆಗಿದ್ದೀರಾ. 10 ಕಿಲೋಮೀಟರ್ ಆ ಕಡೆ ಈ ಕಡೆಯಲ್ಲಿ ಹೊಸ ರಸ್ತೆಗಳನ್ನ 10 ವರ್ಷಗಳ ಕಾಲ ಮಾಡಬಾರ್ದು ಅಂತ ಹಲವಾರು ಕಾಂಟ್ರಾಕ್ಟರ್ಗಳಲ್ಲಿ 1400 ಮೇಲ್ಪಟ್ಟು ಅವರು ಟೋಲ್ ಪ್ಲಾಜಾಗಳಿದೆ ನಮ್ಮ ದೇಶದಲ್ಲಿ, ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವರು ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ಆ ಕಡೆ ಈ ಕಡೆ 10 ವರ್ಷಗಳ ಕಾಲ ಮಾಡಬಾರ್ದು ಅಂತಿದೆ. ಕನಿಷ್ಠ ಪಕ್ಷ 8 ವರ್ಷಗಳ ಕಾಲ ಪ್ಯಾರಲಲ್ ಆಗಿ ಆ ರಸ್ತೆಗೆ ಬೇರೆ ರಸ್ತೆ ನಿರ್ಮಾಣ ಮಾಡಬಾರ್ದು ಅಂತಿದೆ. ಅಂದ್ರೆ ಇವಾಗ ನಿಮಗೆ ಗೊತ್ತಾಗ್ಬೋದು, ಈಗ ನಮ್ಮ ಕುಂದಾಪುರದಿಂದ ಕಣ್ಣನೂರು ಕೊಚ್ಚಿನ್ವರೆಗೆ ನ್ಯಾಷನಲ್ ಹೈವೇ ಡೆವಲಪ್ ಆಗ್ತಾ ಇದೆ. ಪ್ಯಾರಲಲ್ ಆಗಿ ಹಿಲ್ ಸ್ಟೇಷನ್ ನಲ್ಲಿ ಇನ್ನೊಂದು ರಸ್ತೆ ಮಾಡ್ತಾ ಇದ್ದಾರೆ, ಹಿಲ್ ಸ್ಟೇಷನ್ ನಲ್ಲಿ. ಆದ್ರೆ ಅದು ಕಂಪ್ಲೀಟ್ ಆಗುವಾಗ 10 ವರ್ಷ ಆಗೋಗುತ್ತೆ. ಈ ರಸ್ತೆ ಫಿನಿಶ್ ಆಗಿ 10 ವರ್ಷ ಆಗುತ್ತೆ. ಅಲ್ಲಿವರೆಗೆ ಮಿಡ್ಲು ಕನೆಕ್ಟಿವಿಟಿ ಕಂಟಿನ್ಯೂಸ್ ಆಗಲ್ಲ. ಯಾಕಂದ್ರೆ ಆ ರಸ್ತೆಗಳು ಫುಲ್ ಕನೆಕ್ಟಿವಿಟಿ ಆಗೋದ್ರೆ ಎಲ್ಲ ವಾಹನಗಳು ಈ ರಸ್ತೆಯನ್ನೇ ಬಳಕೆ ಮಾಡಲ್ಲ, ಅದರಲ್ಲಿ ಟೋಲ್ ಇರಲ್ಲ. ಟೋಲ್ ಇಲ್ಲದ ರಸ್ತೆಯಲ್ಲಿ ಉಪಯೋಗಿಸ್ತಾರೆ. ಈಗ ನಾನು ಜಸ್ಟ್ ನಿಮಗೆ ಉದಾಹರಣೆ ಪ್ರಾವಿಷನ್ ನಿಮಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆ ನೋಡಿ, ನಾವು ಇಷ್ಟೊಂದು ಕೇಳ್ತಾ ಇದ್ದೀವಿ, ನಮಗೆ ಪರ್ಯಾಯ ರಸ್ತೆ ಕೊಡಿ ಅಂತ. ಬೇಕು ಅಂತಾನೆ ಕೊಡಲ್ಲ. ನನ್ನ ಲೆಕ್ಕದಲ್ಲಿ ಬೇಕು ಅಂತ ಕೊಡಲ್ಲ. ಅಗ್ರಿಮೆಂಟ್ ಇದಲ್ಲ, ಕನ್ಸೈನ್ ಅಗ್ರಿಮೆಂಟ್ ಬಂದ್ಬಿಟ್ಟು ಬರೇ ಕೇಂದ್ರ ಸರ್ಕಾರ, ಬರೇ NH ಮಾಡೋದಲ್ಲ, ರಾಜ್ಯ ಸರ್ಕಾರ ಕೂಡ ಇದೆ, BBMP ಕೂಡ ಇದೆ. ಎಲ್ಲರೂ ಸೇರಿ ಒಂದು ಕನ್ಸೈನ್ ಅಗ್ರಿಮೆಂಟ್ ಮಾಡ್ತಾರೆ. ಸಮ್ಟೈಮ್ ಆ ಕನ್ಸೈನ್ ಅಗ್ರಿಮೆಂಟ್ ವಿರುದ್ಧವಾಗಿ ನಾವು ಕೋರ್ಟ್ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಕೂಡ ನಿಲ್ಲಲ್ಲ. ಯಾಕಂದ್ರೆ ಎಲ್ಲ ಇಲಾಖೆಗಳು ಸೇರಿ ಕನ್ಸೈನ್ ಅಗ್ರಿಮೆಂಟ್ ಅನ್ನು ಕೊಟ್ಟ ಮೇಲೆನೆ ಒಂದು ಬಂಡವಾಳ ಆಗ್ತದೆ. ಸರ್ಕಾರ ಬಂಡವಾಳ ಹಾಕೋದಲ್ಲ, ಅವನೇ ಇನ್ವೆಸ್ಟ್ ಮಾಡಿ ರಸ್ತೆ ನಿರ್ಮಾಣ ಮಾಡ್ತಾರಲ್ಲ, ಅವನಿಗೆ ಬೇಕಾದ ಬಂದೋಬಸ್ತ್ ಅಷ್ಟೇ ಮಾಡ್ಕೊಳ್ತಾರೆ. ಅದಕ್ಕೆ ಇವಾಗ ನೋಡಿ ಸ್ವಲ್ಪ ಬಿಟ್ಟಿದ್ದಾರೆ, ನಮಗೆ ಪರ್ಯಾಯ ರಸ್ತೆ, ನಮಗೆ ಕೋಗಿಲು ಜಂಕ್ಷನ್ ಮೇಲ್ಗಡೆ ರಸ್ತೆಗಳು ಕೊಟ್ಟಿದ್ದಾರಲ್ಲ, ಅದೆಲ್ಲ ಲಿಮಿಟೆಡ್ ಗಾಡಿಗಳು ಹೋಗಕ್ಕಾಗುತ್ತೆ, ಜಾಸ್ತಿ ಹೋಗಕ್ಕಾಗಲ್ಲ. ಆದ್ರೆ ನಾವು ಸರ್ಕಾರ ಹತ್ರ ಏನ್ ಡಿಮಾಂಡ್ ಮಾಡ್ತೀವಿ, ಸಾಧಾರಣ ಎಲ್ಲಾ ಟರ್ಮ್ಸ್ ಮುಗೀತಾ ಬಂದಿದೆ, ಬ್ಯೂಟಿಫುಲ್ ಆಗಿ ಪರ್ಯಾಯ ರಸ್ತೆ ನಿರ್ಮಾಣ ಮಾಡಿ ಏರ್ಪೋರ್ಟ್ ಮಾತ್ರ ಯೂಸ್ ಮಾಡುತ್ತಾರೆ. ಏರ್ಪೋರ್ಟ್ ಇಂದ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಬಂದ್ಬಿಟ್ಟು ಜಾಯ್ನ್ ಆಗ್ಬೋದು, ಸಿಟಿ ಒಳಗಡೆ ಬರೋ ತರ ಫ್ಲೈಓವರ್ ಕೊಟ್ಬಿಡ್ಬೋದು. ಈಗ ಮೆಟ್ರೋ ಆಯ್ತು ಅಂದ್ರೆ ಆಯ್ತು, ಮೆಟ್ರೋನು ಎಷ್ಟು ಸ್ಲೋ ಆಗ್ತದೆ ನಿಮಗೆ ಗೊತ್ತಿದೆ. ಅದು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಕಳೆದ 30-40 ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ. ವಾಹನ ಚಾಲನೆಯಿಂದ ಶುರು ಮಾಡಿ ಹಿಂದೆ ಬಿಸ್ನೆಸ್ ಮಾಡಿ
ಎಲ್ಲ ಆಗ್ಬೇಕಿರೋ ನಾನು ಆಗ್ಲೇ ಕೇಳ್ದಂಗೆ ಅದ್ರಲ್ಲೇ ನೀವು ಆರಾಮದಲ್ಲಿ ಬೋದಿತ್ತು ಅಂತಂದ್ರೆ ನೀವು ಈ ಅಸೋಸಿಯೇಷನ್ ಅದು ಇದು ಅಂತ ಹೇಳ್ಕೊಂಡು ಹೋರಾಟದ ಹಾದಿಯಲ್ಲಿ ಹೇಳ್ಕೊಂಡಿದ್ದೀರ. ಪ್ರಶ್ನೆ ಬರುತ್ತೆ ಯಾಕೆ ಬೇಕಿತ್ತು ನಿಮ್ಗೆ ಅಂತ. ಆದ್ರೂ ನೀವು ಎಷ್ಟೋ ಜನರ ಆ, ಅಂದ್ರೆ ಅವ್ರಿಗೆ ಗೈಡ್ ಆಗಿ ಇರ್ಬೇಕು, ಯಾಕಂದ್ರೆ ನಿಮ್ಮ ಅನುಭವದ ಆಧಾರದ ಮೇಲೆ ಇರ್ಬೇಕು ಅನ್ನೋ ಒಂದು ಉದ್ದೇಶ ಖಂಡಿತ ಇದ್ದೇ ಇರುತ್ತೆ ಅದರಲ್ಲಿ. ಈ ಹಾದಿಯಲ್ಲಿ ನಿಮ್ಗೆ ಬಂದಿರುವಂತಹ ಡೆಫಿನೆಟ್ಲಿ ಬಂದಿರುತ್ತೆ ಕಲ್ಲು ಮುಳ್ಳಿನ ಹಾದಿ ಗ್ಯಾರಂಟಿ. ಕೆಲವೊಂದು ಹೋರಾಟದ ಅನುಭವಗಳ ಬಗ್ಗೆ ಹೇಳುವುದು. ಮತ್ತೆ ಇವಾಗ ನೋಡಿ, ನಾವು ನಮ್ಮ ಸದಸ್ಯರಿಗೆ ನಮ್ಮ ನಡವಳಿಕೆ ಆಗ್ಲಿ, ನಮ್ಮ ರೆಪ್ರೆಸೆಂಟೇಷನ್ ಪವರ್ ಆಗ್ಲಿ, ಅದೆಲ್ಲ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವು ಸಂಘಟನೆಯಲ್ಲಿ ನಾಯಕರಾಗಿರಕ್ಕಾಗುತ್ತೆ. ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವವರಿಗೆ ನಾವು ಸರ್ಕಾರಕ್ಕೆ ರಕ್ಷಣೆ ಮಾಡೋದು ಆಗ್ಲಿ, ಅಥವಾ ನಾವು ಹೋಗುವ ನಡವಳಿಕೆಗಳಾಗ್ಲಿ ಅವ್ರಿಗೆ ತದ್ವಿರುದ್ಧವಾಗಿದ್ದಲ್ಲಿ ಅವ್ರು ನಮ್ಮನ್ನ ಆಯ್ಕೆ ಮಾಡ್ಕೊಳ್ಳಲ್ಲ, ನಮ್ ದೂರ ಇರ್ತಾರೆ. ನಮ್ಮ ಬಗ್ಗೆ ಇಮಿಡಿಯೇಟ್ಲಿ ಅವರು ನೀವು ಹೋಗ್ತಾ ಇರೋದು ಸರಿಯಲ್ಲ, ಆದ ಕಾರಣ ನಾವು ಸರಿಯಾದ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅವರ ಮನಸ್ಸೊಳಗೆ ಚಿಂತನೆ ಮಾಡ್ತಾರೆ. ಅಂತ ಚಿಂತನೆ ಬಂದಾಗ ನಮ್ಮಂತವ್ರು ಸೈಲೆಂಟ್ ಆಗ್ಬಿಡ್ತೀವಿ. ಆದ್ರೆ ನನ್ಗೆ ಬೇಸರ ಏನಂದ್ರೆ, ನಮ್ಗೂ ವಯಸ್ಸು ಒಂದ್ ಕಡೆ ಆಗ್ತಾ ಇದೆ, ಇನ್ನೊಂದ್ ಕಡೆಯಿಂದ ಎಷ್ಟು ವರ್ಷ ಅಂತ ನಾವೇ ಒಂದು ಉದ್ಯಮದಲ್ಲಿ ಸರಿಯಲ್ಲ ಅಲ್ವಾ, ಒಂದು ಉತ್ತಮವಾಗಿ ಕರ್ನಾಟಕದಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು ಬರ್ಬೇಕು. ಅಷ್ಟರವರೆಗೆ ನಾವು ಒಂದ್ ಸ್ವಲ್ಪ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಬೋದು. ಈಗ ನೀವೇ ತಿಳ್ಕೊಳ್ಳಿ, ನಾವು ಪ್ರವಾಸೋದ್ಯಮ ಸಬ್ಜೆಕ್ಟ್ಗಳು ಬಂದಾಗಲೂ ಮಾತಾಡಬೇಕಾಗುತ್ತೆ, ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ವಿಷಯಗಳು ಬಂದಾಗಲೂ ಮಾತಾಡಬೇಕಾಗುತ್ತೆ. ನಮ್ಮ ಉದ್ಯಮ ದಿನ ದಿನಕ್ಕೆ ಇವತ್ತು ಕಡಿಮೆ ಆಗ್ತಾ ಇದೆ, ಖಾಸಗಿಯವರ ಕೈಯಲ್ಲಿರುವಂತ ವ್ಯಾಪಾರ ಹೋಗ್ಬಿಟ್ಟು ಇವತ್ತು ಇಂಡಸ್ಟ್ರಿಸ್ಟ್ಗಳ ಕೈಗೆ ಸೇರ್ತಾ ಇದೆ. ಒಂದ್ ಕಡೆಯಿಂದ ಇಂಟರ್ನ್ಯಾಷನಲ್ ಲೆವೆಲ್ ಇಂಡಸ್ಟ್ರಿಸ್ಟ್ಗಳು ಕೂಡ ನಮ್ಮ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆಲ್ಲ ಕಾಲಿಡ್ತಾ ಇದ್ದಾರೆ. ನಂಗೆ ಅದನ್ನ ಸ್ವಲ್ಪ ಲೈಮ್ಯಾನ್ಸ್ ಟರ್ಮ್ ಅಲ್ಲಿ ಅಂದ್ರೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೋದು. ಹೌದು, ಇವಾಗ ಮೊದಲು ಏನಾಗಿತ್ತು, ನಮ್ಮ ಟ್ರಾವೆಲ್ ಉದ್ಯಮ, ಟ್ಯಾಕ್ಸಿ ಉದ್ಯಮ ಬರೇ ನಮ್ಮ ಟ್ರೆಡಿಷನಲ್ ಸಾಂಪ್ರದಾಯಿಕ ಉದ್ಯಮಿಗಳ ಕೈಯಲ್ಲಿತ್ತು. ಒಂದು ಸಿಂಗಲ್ ಗಾಡಿಗಳು ಇಟ್ಕೊಂಡು ಸ್ಟ್ಯಾಂಡ್ಗಳಲ್ಲಿ ಇಟ್ಕೊಂಡು ಓಡಿಸ್ತಾ ಇದ್ರು. ನಗರ ಪ್ರದೇಶಗಳಲ್ಲಿ ಬಂದ್ರೆ ಸ್ಟ್ಯಾಂಡ್ ಸಿಸ್ಟಮ್ ಇಲ್ಲ, ಇದೆಲ್ಲ ಟ್ರಾವೆಲ್ಸ್ ಗಳ ಕೈಯಲ್ಲಿ ಗಾಡಿಗಳು ಓಡ್ತಾ ಇತ್ತು. ಅದು ಬಿಟ್ಟರೆ ಸಿಟಿ ಟ್ಯಾಕ್ಸಿಗಳಾಗಿ ಓಡ್ತಾ ಇತ್ತು. ಇವತ್ತು ಅದು ಹೋಗ್ಬಿಟ್ಟು ಈಗ ಬೇರೆ ತರ ಆಗೋಯ್ತು. ಇವತ್ತು ಅಗ್ರಿಗೇಟರ್ಗಳು ಬಂದ್ಬಿಟ್ರು, ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಬಂದ್ಬಿಟ್ಟು. ಆನ್ಲೈನ್ ಪ್ಲಾಟ್ಫಾರ್ಮ್ ಒಂದೊಂದು ಪ್ಲಾಟ್ಫಾರ್ಮ್ಗಳು ಬಂದಾಗ ಅವರು ದೊಡ್ಡ ಮಟ್ಟದಲ್ಲಿ ಬರ್ತಾರೆ. ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಹಾಕೊಂಡು ಇನ್ನೊಂದು ಪ್ಲಾಟ್ಫಾರ್ಮ್ಗಳು ಬರುತ್ತೆ. ನಾಳೆ ಇನ್ನೊಬ್ಬ ಬಂದ್ಬಿಟ್ಟು ಬರೀ ಹೆಲಿಕಾಪ್ಟರ್ಗಳನ್ನ ಹಾಕೊಂಡು ಬರ್ಬೋದು, ಇನ್ನೊಬ್ಬ ಬಂದ್ಬಿಟ್ಟು ಇನ್ನೂ ಲಕ್ಸುರಿ ವೆಹಿಕಲ್ಗಳನ್ನ ಹಾಕೊಂಡು ಬರ್ಬೋದು. ಅದಕ್ಕೊಂದು ಹಲವಾರು ವಿಧದಲ್ಲಿ ಒಳ್ಳೇದಲ್ವಾ? ಅಲ್ಲ, ಇಲ್ಲ, ಸಾರ್ವಜನಿಕರಿಗೆ ಒಳ್ಳೇದು. ಹೌದು. ಆದ್ರೆ ಒಂದು ಸಣ್ಣ ಉದ್ಯಮ ನಡೆಸ್ಕೊಂಡು ಸಾಮುದಾಯಿಕ ಉದ್ಯಮ ನಡೆಸ್ಕೊಂಡು ಬರೋರಿಗೆ ಆ ನಾಲೆಜ್ ಇರಲ್ಲ, ಆ ಪ್ಲಾಟ್ಫಾರ್ಮ್ ಕಾಂಪಿಟೇಷನ್ ಮಾಡಕ್ಕಾಗಲ್ಲ. ಹಾ. ಅದಕ್ಕೆ ಅಂತ ನಿಮ್ಮ ಪರ್ಟಿಕ್ಯುಲರ್ ಉದ್ದಿಮೆ ನಮ್ಮ ಉದ್ಯಮ ಇದೆ ಅಲ್ಲ, ನಮ್ಮ ಉದ್ಯಮದವರು ಚಿಕ್ಕ ಪುಟ್ಟ ಉದ್ಯಮ ನಡೆಸುವಂತವರಿಗೆ, ಒಂದು ಟ್ರೆಡಿಷನಲ್ ಆಗಿ ಬಿಸ್ನೆಸ್ ಮಾಡ್ಕೊಂಡು ಬರೋರಿಗೆ ಆ ಉದ್ಯಮದವರ ಜೊತೆಗೆ ಕಾಂಪಿಟೇಷನ್ ಮಾಡಕ್ ಕಷ್ಟ ಆಗ್ಬೋದು. ಆದ್ರೆ ಕ್ಲೈಂಟ್ಗಳು ಬಂದ್ಬಿಟ್ಟು ನಮಗೂ ಕ್ಲೈಂಟ್ಗಳು ಇದ್ದೇ ಇರ್ತಾರೆ, ಅವ್ರಿಗೂ ಹೊಸ ತರನಾದಂತ ಕ್ಲೈಂಟ್ಗಳು ಅವ್ರ ಜೊತೆಗೆ ಹೋಗ್ತಾರೆ. ಆದ್ರೆ ಹಳೆ ಕ್ಲೈಂಟ್ಗಳು ನಮ್ಮಂತವ್ರ ಜೊತೆ ಇರ್ತಾರೆ. ಅದಕ್ಕೆ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಬಿಸ್ನೆಸ್ ಮಾಡಕ್ಕಾಗುತ್ತೆ. ಆ ಅವಕಾಶಗಳು ಸ್ವಲ್ಪ ಕ್ಲಾಶಸ್ಗಳು ಇರುತ್ತೆ. ಅಂತ ಟೈಮಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಯಾವ ರೀತಿ? ಹಲವಾರು ಟೈಪ್ಗಳು ಇರುತ್ತೆ. ಗೊತ್ತಿರ್ಬೋದು, ಈಗ ನಮ್ಮ ಓಲಾ ಊಬರ್ ಸಂಸ್ಥೆ ಬಂತು 2014-15ರಲ್ಲಿ. ಅವು ಕೂಡ ಹೇಳಿದ್ರು, ಅದಕ್ಕೆಲ್ಲ ದೊಡ್ಡ ದೊಡ್ಡ ಇವ್ರುಗಳೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ನೀವು ಅದರ ವಿರುದ್ಧವಾಗೆಲ್ಲ ಮಾತಾಡ್ಬೇಡ. ನಾನು ಹೇಳಿದ್ದೀನಿ, ನಮ್ದು ಆಲ್ ಇಂಡಿಯಾ ಪರ್ಮಿಟ್ ಇರೋ ವೆಹಿಕಲ್ಗಳು ಇದನ್ನ ಬಂದ್ಬಿಟ್ಟು ಈ ತರ ಯೂಸ್ ಮಾಡಬಾರ್ದು. ಸ್ಟೇಟ್ ಪರ್ಮಿಟ್ ಇರೋ ವೆಹಿಕಲ್ಗೆ ಸಿಟಿ ಟ್ಯಾಕ್ಸ್ ಪರ್ಮಿಟ್ ತಗೊಂಡ್ರೆ ಮಾತ್ರ ಯೂಸ್ ಮಾಡ್ಬೋದು. ಇಲ್ಲಂದ್ರೆ ಎಲ್ಲಾ ವೆಹಿಕಲ್ಗೂ ಮಾತ್ರ ಸ್ಟ್ರೀಟ್ ಹೇಲಿಂಗ್ ಗಾಡಿ ಯೂಸ್ ಮಾಡಬಾರ್ದು, ಅಟ್ರಾಕ್ಷನ್ಗಳು ಮಾತ್ರ ಮಾಡಾಕಿರೋದು ಅಂತ ಸ್ವಲ್ಪ ದಿವಸ ಆಕ್ಟಿವ್ಗಳೆಲ್ಲ ಕ್ಯಾಚ್ ಮಾಡಕ್ ಶುರು ಮಾಡಿದ್ರು. ಸ್ಟ್ರೀಟ್ ಹೇಲಿಂಗ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅವಾಗ ಏನ್ ಮಾಡಿದ್ರು, ಅವರು ಇಮಿಡಿಯೇಟ್ಲಿ ಅವ್ರು ಕೋರ್ಟಿಗೆ ಹೋದ್ರು. ಆತರ ಕೋರ್ಟ್ ಅಲ್ಲಿ ಕೇಸ್ ನಡೀತು. ಫಸ್ಟ್ ನಮ್ಗೆ ವಿನ್ನು ಸಿಕ್ತು, ಒಂದು ಬೆಂಚ್ ಅಲ್ಲಿ ವಿನ್ ಸಿಕ್ತು, ಆಮೇಲೆ ಸ್ಟೇ ತಗೊಂಡಿದ್ದಾರೆ. ಅಥವಾ ಇದೆಲ್ಲ ಇದ್ದೇ ಇರುತ್ತೆ. ಇವಾಗ ಅಟ್ಲೀಸ್ಟ್ ನಾವು ಅವ್ರಿಗೆ ಪೂರ್ಣವಾಗಿ ನಮ್ಮ ಉದ್ಯಮವನ್ನು ನಾವು ಓಪನ್ ಆಗಿ ಬಿಟ್ಕೊಡಕ್ ಆಗಲ್ಲ. ನಮ್ ಲೆವೆಲ್ ಬೆಸ್ಟ್ ನಾವು ಫೈಟ್ ಮಾಡ್ಲೇಬೇಕಾಗುತ್ತೆ. ಇವತ್ತು ಕೂಡ ಅಲ್ಲೊಂದು ಹೆಲ್ದಿ ಕಾಂಪಿಟಿಷನ್, ಹೆಲ್ತ್ ಕಾಂಪಿಟೇಷನ್ ತಪ್ಪಿ ಹೋಗುತ್ತೆ. ನಾನು ಹೇಳ್ತೀನಿ, ಇವತ್ತು ಯಾವ್ದೋ ಕಂಪನಿಗಳು ನನಗೆ ಹೆಸರು ಹೇಳ್ಬಾರ್ದಾಗುತ್ತೆ, ಅದಕ್ಕೆ ಕಂಪನಿ ಹೆಸರು ಹೇಳ್ತಾ ಇಲ್ಲ. ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅವ್ರು ಬಂದ್ಬಿಟ್ಟು ಫುಲ್ ಬ್ಯಾಕ್ವರ್ಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೊರಟ್ಬಿಡ್ತಾರೆ. ನಾನು ಹೇಳ್ತೀನಿ, ಅಲ್ಲ ಆಕ್ಚುಲಿ ಯಾರು ಬೇಕಾದ್ರೂ ಮಾಡ್ಬೋದು. ಇವಾಗ ಅಷ್ಟೇ ಟ್ರೆಂಡ್ ಆಗ್ತಾ ಇದೆ, ವ್ಯಾಪಾರದ ಟ್ರೆಂಡ್ಗಳು ಆಗ್ತಾ ಇದೆ. ಯಾವ್ದೋ ಒಬ್ಬ ಸಂಸ್ಥೆ ಬರ್ತಾನೆ, ಬೆಂಗಳೂರಿನ ಫುಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಂದ್ಬಿಟ್ಟು ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಕಸ್ಟಮರ್ ಪ್ಯಾಸೆಂಜರ್ ಎಂಕರೇಜ್ ಮಾಡಿ ಅವನ ವೆಹಿಕಲ್ ಬರಕ್ಕೆ ಬೇಕಾದಷ್ಟು ಒಳ್ಳೊಳ್ಳೆ ಇನ್ಸೆಂಟಿವ್ ಕೊಡ್ತಾನೆ, ಆಫರ್ಗಳನ್ನು ಕೊಡ್ತಾನೆ, ಅವ್ನು ಇನ್ಸೆಂಟಿವ್ ಕೊಡ್ತಾನೆ. ಅದೇ ತರ ಇನ್ನೊಂದ್ ಕಡೆ ಸರ್ವಿಸ್ ಕೊಡಕ್ಕೆ ವೆಹಿಕಲ್ ಬೇಕು. ವೆಹಿಕಲ್ನವರಿಗೂ ಇವಾಗ ನಮ್ಮ ಮೊಬೈಲ್ ಲಾಂಚ್ ಆಗುವಾಗ, ಹೊಸ ಮೊಬೈಲ್ ಸಿಮ್ಗಳು ಲಾಂಚ್ ಆಗುವಾಗ ಯಾವ ತರ ಫ್ರೀ ಆಫರ್ಗಳು ಕೊಡ್ತಾರೆ,
ಅದೇ ತರ ವೆಹಿಕಲ್ ಅವ್ರನ್ನ ಕೂಡ ಅಟ್ರಾಕ್ಟ್ ಮಾಡಕ್ಕೆ ಬೇಕಾಗಿ ನೋಡಿ ನಿಮ್ ವೆಹಿಕಲ್ ತಿಂಗಳಿಗೆ ಇಷ್ಟು ಕೊಡ್ತೀನಿ, ಇಷ್ಟು ಸಾವಿರ ಕಿಲೋಮೀಟರ್ ಓಡಿಸಿ, ಇಷ್ಟು ಅವರ್ ಡ್ಯೂಟಿ ಮಾಡಿ ನಿಮ್ಗೆ ಇಷ್ಟು ಚಾರ್ಜ್ ಕೊಡ್ತೀನಿ, ಡಬಲ್ ಕೊಡ್ತಾರೆ ಅವರು. ಡಬಲ್ ಕೊಟ್ಬಿಟ್ಟು ಇವ್ರನ್ನ ಎಂಕರೇಜ್ ಮಾಡ್ಕೊಡ್ತಾರೆ. ಇದೇ ತರ ಆಗಿ ಒಂದ್ 2-3 ತಿಂಗಳು ಅವರ ಕ್ಲೈಂಟ್ ಗಳೆಲ್ಲ ಅವ್ರ ಕೈಗೆ ಸೇರ್ಬೇಕು ಅಂದ್ರೆ ಅವ್ರನ್ನೆಲ್ಲ ಅವರ ರೇಟ್ಗಳನ್ನೆಲ್ಲ ಸರ್ಚ್ ಮಾಡ್ತಾರೆ. ಇದೇ ನಡೆದಿದೆಯಲ್ಲ. ಇದು ಈಗ ನಡೀತಾ ಇರುವಂತ ಇ ಕಾಮರ್ಸ್ ಬಿಸ್ನೆಸ್. ಇದು ಇನ್ನೂ ಇವ್ರಿಗೆ ಅಟ್ಲೀಸ್ಟ್ ನಾವು ಲೋಕಲಿಟಿಗಳು ನಾವು ಸ್ವಲ್ಪನೂ ಅದಕ್ಕೆ ಒಪೋಸ್ ಮಾಡ್ಲಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಬೆಳೆಯುತ್ತೆ. ನೀವು ಜಸ್ಟ್ ಹೇಳ್ಬೋದು ಇವಾಗ ನಮ್ಮ ಯಾಕೆ ಸಂಘಟನೆಗಳು ಮಾನಿಟರ್ ಮಾಡಕ್ಕಾಗುತ್ತೆ, ನೀವೇನ್ ಮಾನಿಟರ್ ಮಾಡಿದ್ರೆ, ನೀವು ಸುಮ್ಮನೆ ಟಿವಿಯಲ್ಲಿ ಮಾಧ್ಯಮದಲ್ಲಿ ಮಾತ್ರ ಮಾತಾಡ್ತೀರಾ ಅಂತ ನೀವು ಹೇಳ್ಬೋದು ನಿಮ್ಗೆ, ನನ್ನ ಹಳೆ ಪರಿಚಯಸ್ಥರು. ಆದ್ರೆ ನಮ್ಮ ಕೊಚ್ಚಿನ್ನಲ್ಲಿ ಮೊನ್ನೆವರೆಗೆ ಇಂಥವ್ರನ್ನೆಲ್ಲ ಜಾಸ್ತಿ ಮಾಡ್ಲಿಲ್ಲ. ಗೋವಾದಲ್ಲಿ ಮೊನ್ನೆವರೆಗೆ ಇವ್ರನ್ನೆಲ್ಲ ಬಿಟ್ಕೊಡ್ಲಿಲ್ಲ ಅವರು, ಅಲ್ಲಿ ನಗರದವರು ಮಾತ್ರ. ಇದೇ ತರ ಇವತ್ತು ಲೇ ಲಡಾಖ್ ಹೋಗಿ, ಲೇ ಲಡಾಖ್ ಹೋದ್ರೆ ಅಲ್ಲ, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಒಬ್ಬ ಕಸ್ಟಮರ್ ಆಗಿ ಅಂದ್ರೆ ಕನ್ಸ್ಯೂಮರ್ ಆಗಿ ನನ್ನ ಆಪ್ಷನ್ ಅನ್ನ ಕಡಿಮೆ ಮಾಡಿದಾಗಾಯ್ತು. ನೀವು ನಿಮ್ಮ ಕನ್ಸ್ಯೂಮರ್ ರೈಟ್ಸ್ ಅನ್ನು ನೀವು ಹೇಳ್ತೀರಾ. ಹೌದು, ನಾವು ನಮ್ಮ ಕ್ಲೈಂಟ್ಗಳಿಗೆ ನಾವು ನಿಗದಿತವಾಗಿ ನಾವು ನಮ್ಮ ಮೇಲೆ ಪವರ್ ಫುಲ್ ರಾಜ್ಯಕ್ಕೆ ಯಾವ ರಾಜ್ಯ ಮಾನಿಟರ್ ಮಾಡುತ್ತೋ, ಯಾವ ಡಿಸ್ಟ್ರಿಕ್ಟ್ ಮಾನಿಟರ್ ಮಾಡುತ್ತೋ, ಯಾವ ಡಿಸ್ಟ್ರಿಕ್ಟ್ ಅಥಾರಿಟಿ ಇದೆಯೋ ಫುಲ್ ನಮ್ಮ ಇರ್ಲಿ, ನಮ್ಮ ಮೇಲೆ ಯಾವ ತರ ಫಿಕ್ಸೇಷನ್ ಮಾಡಬೇಕು ಕೂಡ ಅವ್ರಿಗೆ ಪವರ್ ಇದೆ. ಓಕೆ, ಯಾವ ತರ ಆಪರೇಟ್ ಮಾಡ್ಬೇಕು ಅಂತ ನಮ್ಮನ್ನು ಮಾನಿಟರಿಂಗ್ ಮಾಡೋ ಪವರ್ ಕೂಡ ಅವರಿಗಿದೆ. ಹಂಗಿರುವಾಗ ಇವ್ರದ್ದು ನಾನು ಏನ್ ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಫ್ರೀ ಆಗಿ ಕೊಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಒಂದ್ ದಿವಸ ಫ್ರೀ ಆಗಿ ಕೊಡ್ತಾನೆ, ಇನ್ನೊಂದ್ ದಿವಸ ಡಿಮಾಂಡ್ ಆದಾಗ ಅದಕ್ಕೆ ತಕ್ಕ ದರ ಏರಿಕೆ ಮಾಡ್ತಾನೆ. ಈಗ ಸಮ್ಮರಲ್ಲಿ ನಿಮ್ಗೆ ಟೂರಿಸ್ಟ್ ಜಾಸ್ತಿ ಬರ್ತಾರಂದ್ರೆ ಅವ್ರಿಗೆ ಡಬಲ್ ರೇಟ್ ಆಗುತ್ತೆ, ಟ್ರಿಪಲ್ ಆಗುತ್ತೆ, 4 ಟೈಮ್ 5 ಟೈಮ್ ಜಾಸ್ತಿ ಮಾಡ್ತಾರೆ. ಆತರ ಮಾಡ್ತಾ ಹೋದಾಗ ಏನಾಗುತ್ತೆ, ಹೆವಿ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ಅವಾಗ ಅದೇ ಸಂದರ್ಭದಲ್ಲಿ ನಾವು ಏನಾಗ್ತೀವಿ, ಆಸ್ ಎ ಟ್ರೆಡಿಷನಲ್ ಟ್ಯಾಕ್ಸಿ ಸರ್ವಿಸಸ್ ಕೊಡುವಂತವ್ರು, ನಮ್ಮ ತರ ಚಿಕ್ಕ ಪುಟ್ಟ ಉದ್ಯಮ ನಡೆಸೋರು ನಾವು ಆಲ್ರೆಡಿ ಮುಚ್ಚಿ ಹೋಗ್ಬಿಟ್ಟಿರ್ತೀವಿ. ಇನ್ನೊಂದ್ಸಾರಿ ನಮ್ಮ ಹತ್ರ ಬಂದ್ಬಿಟ್ಟು ಅವ್ರ ವೆಹಿಕಲ್ ಕೇಳ್ತಾರಂದ್ರೆ ಆ ತರ ಟೈಮಲ್ಲಿ ನಾವು ಇಂಡಸ್ಟ್ರಿಯವರೇ ಇರಲ್ಲ, ಆತರ ಹೋಗ್ಬಿಡ್ತೀವಿ. ಅವಾಗ ಯಾರಿಗೆ ಡಿಸ್ಟರ್ಬೆನ್ಸ್ ಆಗೋದು, ಕನ್ಸ್ಯೂಮರ್ಗೆ ತೊಂದರೆ ಆಗುತ್ತೆ. ಕೊಡ್ತಾನೆ ಟ್ಯಾಕ್ಸಿ ಕೊಡ್ತಾನೆ, ನಾಳೆ ಈ 100 ರೂಪಾಯಿ ನಾವು ಕಾಂಪಿಟೇಟರ್ಸ್, ನಾವು ಟ್ರೆಡಿಷನಲ್ ಟ್ಯಾಕ್ಸಿ ಕಾಂಪಿಟೇಟರ್ ಇಲ್ಲದೆ ಇದ್ರೆ ನೀವು 1000 ರೂಪಾಯಿ ಕೊಡ್ಬೇಕು ಬರುತ್ತೆ. ಅಲ್ಲ, ಈ ತರದ ಪರಿಸ್ಥಿತಿ ನಾನು ಒಬ್ಸರ್ವ್ ಮಾಡಿರೋದು ಇನ್ನೊಂದ್ ಕಡೆ ಎಲ್ಲಿ ಅಂತಂದ್ರೆ, ಈ ಇಂಟರ್ ಸಿಟಿ ಬಸ್ಗಳಲ್ಲಿ ಯಾವ್ದಾದ್ರು ಹಬ್ಬದ ಟೈಮಲ್ಲೋ ಆ ತರದ ಟೈಮಲ್ಲೂ ನಾರ್ಮಲಿ ಅಲ್ಲಿ 500 ರೂಪಾಯಿ ಇರೋದು ಹಬ್ಬದ ಟೈಮಲ್ಲಿ 2000 ರೂಪಾಯಿ ಆಗಿರುತ್ತೆ ಟಿಕೆಟ್. ಸೊ ಈ ತರದ್ದು ಈಗಾಗ್ಲೇ ಇದೆಯಲ್ಲ ಪರಿಸ್ಥಿತಿ. ನೀವು ಸಾಧಾರಣ ಬಸ್ ಎಷ್ಟು ವರ್ಷದಿಂದ ಟ್ರಾವೆಲ್ ಮಾಡ್ತಾ ಇದ್ದೀರಿ? ಅಲ್ಲ, ಇನ್ ಜನರಲ್ ಬಸ್ಸಿನ ಪ್ರಯಾಣ ನಡೀತಾ ಇದೆಯಲ್ಲ ತುಂಬಾ ವರ್ಷಗಳಿಂದ. ಹೌದು, ಆದ್ರೆ ಇದ್ರನ್ನು ಸ್ಟಾರ್ಟ್ ಮಾಡಿದವ್ರು ಯಾರು? ಯಾವ್ದನ್ನ? ಈ ಬಸ್ಗೆ ಕೂಡ ಈ ತರ ಡಿಮಾಂಡ್ಗೆ ತಕ್ಕ ದರ ಏರಿಕೆ ಮಾಡಿದ್ದು ಡೈನಾಮಿಕ್ ಪ್ರೈಸ್ ಫಿಕ್ಸೇಷನ್ ಮಾಡಿರೋದು ಪ್ರೈವೇಟ್ ಆಪರೇಟರ್ಸ್ ಮಾಡ್ಲಿದ್ದಲ್ಲ. ಪ್ರೈವೇಟ್ ಆಪರೇಟರ್ ಮಾಡೋದಕ್ಕೆ ಮೊದಲು ಅದನ್ನು ಮಾಡಿದವರು ಇದೇ ಆನ್ಲೈನ್ ಪ್ಲಾಟ್ಫಾರ್ಮ್ ನವರು. ಇವತ್ತು ನೀವು ಮೊಬೈಲ್ ಅಲ್ಲಿ ಹಾಕಿ ನೋಡಿ ಎಷ್ಟು ಪ್ಲಾಟ್ಫಾರ್ಮ್ ಇದೆ ಅಂತ ನೋಡಿ. ಬಸ್ಗಳು, ಬಸ್ನ ಡಾಕ್ಯುಮೆಂಟ್ಸ್ಗಳು ಅಷ್ಟೂ ಆ ಪ್ಲಾಟ್ಫಾರ್ಮ್ ಅಲ್ಲಿ ಟೈಅಪ್ ಆಗಿದೆ. ಅವನ್ದೇನಿದೆ ಅವನ ಕಮಿಷನ್ ಮುರ್ಕೊಂಡು ಬಸ್ಗಳನ್ನು ತಗೊಳ್ತಾನೆ. ಬಸ್ನವರಿಗೂ ಅವನು ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂದ್ರೆ, ವಾರದಲ್ಲಿ 7 ದಿವಸನೂ ಆ ಬಸ್ನವರಿಗೂ ಪ್ಯಾಸೆಂಜರ್ ಇರಲ್ಲ ಅವನು. ಇವಾಗ ಇಲ್ಲಿಂದ ಕೊಯಂಬತ್ತೂರ್ಗೆ ಹೋಗ್ತಾನೆ ಅಥವಾ ಇಲ್ಲಿಂದ ಧಾರವಾಡಕ್ಕೆ ಹೋಗ್ತಾರೆ ಅಂದ್ರೆ ಅವ್ರಿಗೆ ರೆಗ್ಯುಲರ್ ಎಕ್ಸ್ಟ್ರಾಸ್ ಕೊಡ್ತೀನಿ ಅಂದ ಕೂಡಲೇ ಅವನು ಕೂಡ ಬೇರೆ ಯಾವ್ದೋ ಟೂರಿಸ್ಟಿಗೆ ಹಾಕಿದ ಬಸ್ ಅಂತ ತೆಗೆದ್ಬಿಟ್ಟು ಈ ರೂಟಿಗೆ ಹಾಕ್ತಾನೆ. ಇವ್ರಿಗೂ ಇನ್ಸೆಂಟಿವ್ ಕೊಡ್ತಾನೆ, ಇವ್ರಿಗೆ ಮಾಡ್ತಾನೆ. ಈ ತರ ಮಾಡ್ತಾರೆ. ಈ ತರ ಮಾಡಿದ್ರಿಂದ ಇದನ್ನ ಯಾರು ಹುಟ್ಟಿಸಿದ್ರು ಈ ಅಭ್ಯಾಸವನ್ನು? ಈ ಅಭ್ಯಾಸ ಯಾರು ತಗೊಂಡ್ಬಂದ್ರು? ನಾನು ಅದಕ್ಕೆ ಕೇಳಿದೆ, ಎಷ್ಟು ವರ್ಷದಿಂದ ಬಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಯಾಕೆ ಕೇಳಿದ್ರೆ, ಈ ಅಭ್ಯಾಸ ಯಾರು ತಗೊಂಡ್ಬಂದ್ರು? ಇದೇ ಇ ಕಾಮರ್ಸ್ ನವ್ರು ತಗೊಂಡ್ಬಂದ್ರು. ಹೌದು. ಅಲ್ಲ, ಪ್ರಶ್ನೆ ಅಲ್ಲಲ್ಲ, ಇದು ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ, ಮುಂದಿನ ದಿನಗಳಲ್ಲಿ ದೇಶಕ್ಕೆ ಬರುವಂತ ಟ್ಯಾಕ್ಸ್ ಗಳೆಲ್ಲ ಇದೆಲ್ಲ, ಇದರಲ್ಲಿ ಕೂಡ ಇದೇ ತರ ಆಗುತ್ತೆ. ಮೊನ್ನೆ ಒಂದು ಆರ್ಮೆಂಟ್ ಮಾಡುವಂತ ಕಂಪನಿ ಒಂದು ವೈಟ್ ಫೀಲ್ಡ್ ಅಲ್ಲ, ಸತ್ಯಾಪುರದಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಗೌರ್ಮೆಂಟ್ ಗೆ ಕಟ್ಟಬೇಕಾದ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಗಳು ಯಾವುದಿಲ್ಲ. ಎಂಪ್ಲಾಯ್ಸ್ ಕೊಡ್ಬೇಕಾದ ಬೆನಿಫಿಟ್ ಏನಿಲ್ಲ. 2,000 ಜನ ಎಂಪ್ಲಾಯ್ಸ್ ಇರುವಂತ ಕಂಪನಿ ಮುಚ್ಚಿಬಿಟ್ಟು ಹೋಗ್ತಾರೆ. ಅಕೌಂಟಬಿಲಿಟಿ ನಾಳೆ ಇವಾಗ ನೀವು ಹೇಳಿದ್ರಲ್ಲ, ಇದೇ ತರ ಇದೆ, ಅದು ಇದೇ ತರನೇ ನಾನು ಹೇಳ್ತೀನಿ. ಇವಾಗ ನಾನು ಸಂಸ್ಥೆಗಳು ಅದಕ್ಕೆ ಹೇಳಿ, ಸಂಸ್ಥೆಗಳ ಹೆಸರುಗಳು ಹೇಳ್ತಾ ಇಲ್ಲ ಅಂತ ಹೇಳಿದ್ರು. ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ನಾವು 4 ಜನ ಸೇರ್ಕೊಂಡು ನಾವು ಫಾರಿನ್ ಇನ್ವೆಸ್ಟ್ಮೆಂಟ್ ತಗೊಂಡು ನಾವೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಮಾಡ್ಬೋದು. ಸರ್ಚ್ ಪ್ರೈಸ್ ಬೇಕಾಗಿ ನಾವು ಬೇಕಾದಷ್ಟು ಏಂಜಲ್ ಫಂಡಿಂಗ್ ಇಂದ ಫಂಡ್ ಬರನ್ ಮಾಡ್ಬೋದು ಮಾರ್ಕೆಟ್ ಅಲ್ಲಿ. ಮಾಡ್ಬಿಟ್ಟು ನಾವು ನಮ್ಮ ಒಂದು ಗ್ರಾವಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಕೊಡ್ಬೋದು. ಅದೇ ಬಿಸ್ನೆಸ್ ಪ್ರಾಫಿಟ್ ಅಲ್ಲಿ ಇರಲ್ಲ, ಮಾರ್ಕೆಟ್ ಅನ್ನು ನಾವು ಹಾಳು ಮಾಡ್ತೀವಿ. ನನ್ನ ಪ್ರಶ್ನೆ, ಸರ್ಚ್ ಪ್ರೈಸಿಂಗ್
ಓಕೆ, ಅದು ಎಷ್ಟೇ ಎಥಿಕಲ್ ಅನ್ಎಥಿಕಲ್ ಅನ್ನೋದು ಖಂಡಿತ ಅದನ್ನ ನಾವು ಮಾತಾಡ್ಬೇಕು, ಅದು ಒಂದ್ ಸೈಡ್. ಹ್ಮ್. ಇನ್ನೊಂದು ಏನು ಅಂತಂದ್ರೆ, ಈ ರೀತಿಯ ಅಪ್ರೋಚಬಿಲಿಟಿ, ಆಕ್ಸೆಸಿಬಿಲಿಟಿ ಒಳ್ಳೇದಲ್ವ ಒಬ್ಬ ಕನ್ಸ್ಯೂಮರ್ಗೆ? ಈಗ ನೀವು ಅದು ಒಳ್ಳೇದು. ಹಾ. ಈಗ ನೀವ್ ಹೇಳ್ತಾರದು ಅವರಿಗೆ ಆನ್ ಟೈಮ್ ವೆಹಿಕಲ್ ಸಿಗ್ತಾ ಇದೆ, ಆನ್ ಟೈಮ್ ಸರ್ವಿಸ್ ಸಿಗ್ತಾ ಇದೆ, ಅದು 100% ಅದ್ರದ್ದು ನಾವು ನಂಬ್ತೀವಿ, ಅದ್ರದ್ದು ನಾವು ಲೈಕ್ ಮಾಡ್ತೀವಿ. ಆದ್ರೆ ಅದಕ್ಕೆ ಒಂದು ಸ್ಟೇಬಲ್ ಪ್ರೈಸ್ ಫಿಕ್ಸಿಂಗ್ ಆಗಿರ್ಬೇಕಲ್ಲ. ಹಾ. ಅದು ಬಿಟ್ಬಿಟ್ಟು ಇದರ ಡೈನಾಮಿಕ್ ಪ್ರೈಸ್ ಮಾಡೋದು. ಮೊನ್ನೆ ಕನ್ಸ್ಯೂಮರ್ ಇದ್ರ ಪ್ರಕಾರ ಬಿಸಿನೆಸ್ ವೈಲೇಷನ್ ಅಂತ ಹೇಳ್ಬಿಟ್ಟು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು. ಹ್ಮ್. ಜಸ್ಟ್ ಒಂದು 15-20 ಡೇಸ್ ಬಿಫೋರ್ ಪೇಪರ್ ಅಲ್ಲಿ ಎಲ್ಲ ಪೇಪರ್ ನ್ಯೂಸ್ ಪೇಪರ್ ಓದಿದ್ದೀನಿ ಅದು. ಹ್ಮ್. ಯಾಕಂದ್ರೆ ಇವರು 200% ವರೆಗೆ ಇನ್ಕ್ರೀಸ್ ಮಾಡ್ತಾ ಇರೋದು ತಪ್ಪು ಇವರು ಅಂತ ಹೇಳ್ಬಿಟ್ಟು. ಅವ್ರ ತಪ್ಪು ಹೇಗಾಗತ್ತೆ? 200% ಅಲ್ಲ, ನನ್ನ ಪ್ರಶ್ನೆ, ಹ್ಮ್. ಆ ತರದಕ್ಕೆ ಹಾಗಿದ್ರೆ ಅವರು ರೆಗ್ಯುಲೇಷನ್ ಇದ್ರೂನು ಹಾಗೆ ಮಾಡ್ತಿದ್ದಾರ, ಅಥವಾ ಅದಕ್ಕೆ ರೆಗ್ಯುಲೇಷನ್ ಇಲ್ವಾ? ರೆಗ್ಯುಲೇಷನ್ ಅಂದ್ರೆ ಯಾವ್ದನ್ನು ಅವರು ರೆಗ್ಯುಲೇಷನ್ ಅಂಡರ್ ಅಂತ ಯಾವ್ದು ಬಿಸ್ನೆಸ್ ಮಾಡ್ತಾ ಇಲ್ಲ ಅವರು. ಅದು ಹೇಗೆ? ಅವ್ರದೇ ಫ್ರೇಮ್ ಫಿಕ್ಸ್ ಮಾಡ್ಕೊಳ್ತಾರೆ, ಅವ್ರದೇ ಇದು ಹಾಗಿದ್ರೆ ಯಾರು ನಿದ್ದೆ ಮಾಡ್ತಿರೋದು? ಇದೇ ಮಾಡ್ತಾ ಇರೋದು ಅಂತ ನಾವ್ ಹೇಳಕ್. ನೀವಲ್ಲ, ಇವಾಗ ಬ್ಲೇಮ್ ಮಾಡ್ಬೋದು. ಗೊತ್ತಾಯ್ತು ನಿದ್ದೆ ಗೊತ್ತಾಯ್ತು. ಯಾರಾಗಿದ್ರೆ ಮಾಡ್ತಿರೋದು ಅನ್ನೋದು ನನ್ನ ಪ್ರಶ್ನೆ. ಯಾರಿಗೆ ಅಂತ ನಿಮಗೂ ಗೊತ್ತಾಗಿದೆ. ಅಲ್ಲಲ್ಲ, ಗೊತ್ತು. ಅದು ಯಾರೇ ಇರ್ಲಿ, ನಿದ್ದೆ ಮಾಡುವಾಗ ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ರೆ ಮಾಡೋರಿಗೆ ಕೂಡ ಅವ್ರನ್ನ ಎಚ್ಚರಿಕೆ ಮಾಡ್ಸಕ್ ಆಗ್ತಾ ಇಲ್ಲ ಅಂತ. ಅಥವಾ ಅದು ಜಾಣ ನಿದ್ದೆನ? ಅಲ್ಲಲ್ಲ, ಜಾಣ ನಿದ್ದೆ ಅಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದ ಕೆಲವು ತಪ್ಪುಗಳಿದೆ. ಕೇಂದ್ರ ಸರ್ಕಾರ ಕೂಡ ಅದು ನಿಮಗೆ ಬಂದ್ರಿ? ಕೇಂದ್ರ ಸರ್ಕಾರ ಕೂಡ ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ನೀತಿ ನಿಯಮಗಳನ್ನು ಮಾಡ್ಕೊಡ್ಬೇಕಿತ್ತು. ಇದು ನೋಡಿ, ಈಗ ಬಂದಿರುವಂತದ್ದು ಪ್ಲೇಸ್ ಬರೀ ಮೋಟರ್ ವೆಹಿಕಲ್ ಆಕ್ಟ್ ಇಂದ ಬಂದಿಲ್ಲ. ಇದೆಲ್ಲ ಸಿಸ್ಟಮ್ ಎಲ್ಲ ನೀತಿ ಆಯೋಗದಲ್ಲಿ ನಿಮ್ಮಂತವ್ರು ನಮ್ಮಂತವ್ರು ಕೂತ್ಕೊಂಡು ಚರ್ಚೆ ಮಾಡಿದ್ರು. ಅದರಲ್ಲಿ ಬಂದ್ಬಿಟ್ಟು ನಮ್ಮಂತವ್ರು ನಿಮ್ಮಂತವ್ರು ಕೂತ್ಕೊಳ್ಳಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಇವತ್ತು ದೇಶದ ಆಡಳಿತದಲ್ಲಿ ಬರೇ ರಾಜಕೀಯದ ನಾಯಕರು ಮಾತ್ರ ಅಲ್ಲ, IAS IPS ಆದಂತವ್ರು, ಸೈಂಟಿಸ್ಟ್ಗಳೆಲ್ಲ ಇದ್ದಾರೆ. ಇಂಥವ್ರು ಕೂತ್ಕೊಂಡು ನೀತಿ ಆಯೋಗದಲ್ಲಿ ಮಾತಾಡಿದ್ರು, ಚರ್ಚೆಗಳು ಮಾಡಿದ್ರು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೊಸ ಹೊಸ ಆಯಾಮಗಳು ಬೇಕು ಅಂತ ಚರ್ಚೆಗಳು ನಡೀತು. ಒಂದು 20 ಪೇಜ್ದು ಅದು ಡ್ರಾಫ್ಟ್ ಬಂದಿದೆ ಇದ್ರದ್ದು ಮೋಟರ್ ವೆಹಿಕಲ್ ಇದ್ರ ಬಗ್ಗೆ. ಇದರಲ್ಲಿ ಅವರು ಈ ತರ ಹೇಳಿದ್ದಾರೆ, ಓನ್ ಯೂಸ್ ವೆಹಿಕಲ್ಗಳನ್ನ ರೆಂಟಿಗೆ ಕೊಡುವಂತ ಬೇರೆ ಬೇರೆ ವಿಧವಾದ ಚರ್ಚೆಗಳು ನಡೆದಿದೆ. ಆದೇಶಗಳಂತ ಯಾವ್ದು ಇಲ್ಲ, ಅದರಲ್ಲಿ ಡೈರೆಕ್ಷನ್ ಯಾವ್ದಿಲ್ಲ, ಚರ್ಚೆಗಳು ನಡೆದಿದೆ. ಈ ಚರ್ಚೆಗಳನ್ನೇ ಇಟ್ಬಿಟ್ಟು ಇವರೇನೆ ಯಾರು ಆನ್ಲೈನ್ ಅಲ್ಲಿ, ನೀವು ನಾಳೆ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಮಾಡ್ತಿದ್ರೆ ನೀವೇ ಮಾಡ್ತೀರಾ, ಬೈಕ್ಗಳನ್ನ ನಾನು ಈ ತರ ಟ್ಯಾಕ್ಸಿ ಹಾಕಿ ಕೊಡ್ತೀನಿ, ಆಟೋರಿಕ್ಷಾಗಳನ್ನು ಈ ತರ ನಾನು ಟ್ಯಾಕ್ಸಿ ಹಾಕಿ ಮಾಡ್ತೀನಿ, ನಿಮ್ದೇ ಒಂದು ಪ್ರಾಜೆಕ್ಟ್ ಮಾಡ್ಕೊಡ್ತೀರಾ. ಆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನೇ ಹೊರಗಡೆ ಬಿಡ್ತೀರಾ ನೀವು. ನಿಮ್ಮ ಕಾಮರ್ಸ್ ಇದರಲ್ಲಿ ನೀವು ಅದನ್ನೇ ಹಾಕ್ಬಿಟ್ಟು ನೀವು ಕಾಮರ್ಸ್ ಅಲ್ಲಿ ರಿಜಿಸ್ಟರ್ ಮಾಡ್ತೀರಾ, ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಮೋಟರ್ ವೆಹಿಕಲ್ ಟ್ಯಾಕ್ಸಿ ಆಗಿ ನಾನು ಇದು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಮಾಡ್ತೀರಾ. ಮಾಡಿ ರಿಜಿಸ್ಟರ್ ಮಾಡ್ತೀರಾ. ರಿಜಿಸ್ಟರ್ ಮಾಡೋದಾಗ್ಲಿ ಏನು ನೀವು ರೂಲ್ಸ್ಗಳು ಇದೆಯಾ, ದೇಶದಲ್ಲಿ ರೂಲ್ಸ್ ಇದೆಯಾ, ರಾಜ್ಯದಲ್ಲಿ ಇದೆಯಾ, ಪ್ರಾದೇಶಿಕವಾಗಿ ಇದೆಯಾ ಅಂತ ಅದು ಕೇಳಲ್ಲ. ನೀವ್ ಏನ್ ಒಂದು ಎಂಟರ್ಪ್ರೈನರ್ ಆಗಿ ರಿಜಿಸ್ಟರ್ ಮಾಡ್ತೀರಾ, ಅಷ್ಟೇ ಎಂಟರ್ಪ್ರೈನರ್ ತಗೊಳ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಂಟರ್ಪ್ರೈನರ್ ಆಗಿ ನೀವು ಬಂದಿರ್ತೀರಾ ಅಷ್ಟೇ. ಇನ್ನೊಂದು ಸೈಡ್ ನೋಡೋಣ. ನನಗೆ ರೂಲ್ ಬಗ್ಗೆ ಗೊತ್ತಿಲ್ಲ, ನಾನು ಒಬ್ಬ ಹೌದು ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ. ಅಲ್ಲ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು. ನಿನ್ನೆ ಒಂದ್ ಕಡೆ ಇದು ಮಾಡಿದಾಗ ಒಬ್ರು ಹೇಳಿದ್ದನ್ನು ಬಿಡ್ತಾ ಇರೋದು, ಪಾಪ ಅವರಿಗೆ ಈ ಬೈಕ್ ಟ್ಯಾಕ್ಸಿಗಳು ಅದೆಲ್ಲ ಇದಾದ್ಮೇಲೆ ತುಂಬಾ ಕಷ್ಟ ಆಗ್ತಿದೆ. ಇಲ್ಲ ಅಂತಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಆರಾಮದಲ್ಲಿ, ಅಂದ್ರೆ ಫಾಸ್ಟ್ ಆಗಿ ತಲುಪೋದಿತ್ತು, ಕಮ್ಮಿ ಇದರಲ್ಲಿ ತಲುಪೋದಾಗಿತ್ತು. ಇವಾಗ ಅದು ಆಗ್ತಿಲ್ಲ ಅನ್ನುವಂತ ಫೀಡ್ಬ್ಯಾಕ್. ಪಾಪ ಅವರು ಈ ರೂಲ್ಗಳ ಬಗ್ಗೆ ಗೊತ್ತಿರುವಂತವ್ರಲ್ಲ. ಈಗ ಸಿಗ್ಲಿ ಅವರಿಗೆ ಬೈಕ್ ಟ್ಯಾಕ್ಸಿ ಸಿಗ್ಲಿ, ನಾನೇನ್ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳೋಲ್ಲ. ರೆಗ್ಯುಲೇಟರಿ ಇರ್ಬೇಕು. ಅದೇ ಖಾಸಗಿ ವಾಹನ ಬೈಕ್ ಟ್ಯಾಕ್ಸಿಯಾಗಿ ಓಡಿಸೋದು. ಈಗ ನೋಡಿ, ಬೈಕ್ ಟ್ಯಾಕ್ಸಿಯಲ್ಲಿ 2 ವಿಧದ್ದು ಇದೆ. ನಿಮ್ಗೆ ರೆಂಟೇ ಬೈಕ್ ಸಪರೇಟ್ ಇದೆ, ನಿಮ್ಗೆ ರೆಂಟಿಗೆ ಕೊಡುವಂತ ಬೈಕ್ ಸಪರೇಟ್ ಆಗಿದೆ. ಇನ್ನೊಂದು ಬೈಕ್ ಟ್ಯಾಕ್ಸಿ ಅಂದ್ರೆ ಕೋ ಪ್ಯಾಸೆಂಜರ್ ಅನ್ನು ಕೂತ್ಕೊಡ್ಸ್ಕೊಂಡು ಬಾಡಿಗೆ ಮಾಡುವಂತದ್ದು. ಕೋ ಪ್ಯಾಸೆಂಜರ್ ಅನ್ನು ಕೂತ್ಕೊಡ್ಸ್ಕೊಂಡು ಬಾಡಿಗೆ ಮಾಡ್ಬೇಕಂದ್ರೆ ನಾವು ಏನ್ ಹೇಳ್ತಾ ಇದ್ವಿ, ಒಂದು ಸರಿಯಾದ ಒಂದು ಅದಕ್ಕೂ ಹೆಂಗೆ ಟ್ಯಾಕ್ಸಿಗಳಿಗೆ ಹೆಂಗಿದೆ, ಆಟೋರಿಕ್ಷಾಗಳಿಗೆ ಹೆಂಗಿದೆ, ಬಸ್ಗಳಿಗೆ ಹೆಂಗಿದೆ, ಹಂಗೆ ಒಂದು ಪರ್ಮಿಟ್ ಸಿಸ್ಟಮ್ ಇರಬೇಕು, ಒಂದು ಯೂನಿಫಾರ್ಮ್ ಇರಬೇಕು, ಒಂದು ಇನ್ಸೂರೆನ್ಸ್ ಇರಬೇಕು, ಒಂದು ದರ ಫಿಕ್ಸೇಷನ್ ಇರಬೇಕು, ಎಲ್ಲವೂ ಕೂಡ ಮಾನಿಟರ್ ಮಾಡೋಂಗ್ ಇರ್ಬೇಕು. ಅದರಲ್ಲಿ ಒಂದು GPS ಅವ್ರು ಬೇಕಲ್ಲ. ನಾಳೆ ನಿಮ್ ಮಕ್ಳನ್ನ ಹೊತ್ಕೊಂಡು ಅವ್ನು ಎಲ್ಲೋ ಕಾಡಿಗೆ ಹೊತ್ಕೊಂಡು ಹೋಗ್ಬಿಟ್ಟು ಅಂದ್ರೆ ಯಾರು ಹುಡ್ಕೋದು, ಯಾವ ಬೈಕಲ್ಲಿ ಹೋದ ಅಂತ. ಅವ್ನು ಯಾರು ಬೇಕಾದ್ರೆ ಎಲ್ಲಿಂದ ಬೇಕಾದ್ರೆ ಅಸ್ಸಾಮಿಂದ ಬರೋ ಒಂದು ಬೈಕ್ ತಗೊಂಡು ಇಲ್ಲಿ ಬಾಡಿಗೆ ಮಾಡ್ಬೋದು. ಅಂದ್ರೆ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಥವಾ ಅಸ್ಸಾಮಲ್ಲಿ ಇದ್ದೀರಾ ನಿಮಗೆ ಗೊತ್ತಾಗಲ್ಲ. ಯಾವ ಮಗು ಯಾವ ವೆಹಿಕಲ್ ಅಲ್ಲಿ ಸ್ಕೂಲಿಗೆ ಹೋಗ್ತೇ ಬಂದಿ ಅಂತ ಗೊತ್ತಾಗಲ್ಲ. ಯಾವ ಪ್ಲಾಟ್ಫಾರ್ಮ್ ಉಟ್ಕೊಂಡು ನೀವು ಕೂತ್ಕೊಳ್ತೀರಾ, ಏನೋ ಹೆಚ್ಚು ಕಡಿಮೆ ಆದ ಮೇಲೆ ತಾನೇ ಗೊತ್ತಾಗೋದು. ಅದಕ್ಕಿಂತ ಮೊದಲು ನಾವು ತುಂಬಿಕೊಳ್ಬೇಕೋ ಬೇಡ ನೋಡಿ. ಬೆಂಗಳೂರು ನಗರದ ಜನಸಂಖ್ಯೆ ಜಾಸ್ತಿ ಇದೆ. ಇಂಥ ಟೈಮಲ್ಲಿ ಕನಿಷ್ಠ ಪಕ್ಷ ನಮ್ಮ ಫುಟ್ಪಾತ್ ಒಂದು ಡೆವಲಪ್ಮೆಂಟ್ ಮಾಡಿದ್ರೆ ಈ ಟ್ರಾನ್ಸ್ಪೋರ್ಟ್ಗೆ 40% ನಮಗೆ ಈಸಿ ಆಗುತ್ತೆ. ಇದೇ ತರನೇ ಮೆಟ್ರೋವನ್ನು ಇನ್ನೂ ಫಾಸ್ಟ್ ಮಾಡ್ಬೇಕು. ಸ್ಲೋ ಇದೆ. ಈ ಮೆಟ್ರೋ ಇರ್ಬೋದು, ಫ್ಲೈಓವರ್ಗಳಿರ್ಬೋದು, ಯಾಕೆ ನಿಧಾನ ಅಂತ? ಅದಿಷ್ಟು ಸ್ಲೋ ಆಗ್ತಾ ಇರೋದ್ರಿಂದಲೇ ಇಷ್ಟೆಲ್ಲ ಕ್ರೌಡ್ ಆಗ್ತಾ ಇರೋದು.
ಅಲ್ಲ ನಿಮ್ಮ ಪ್ರಕಾರ ನೋಡಿ, ಯಾಕೆ ಇವ್ರು ಕೊಟ್ಟಿರೋದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂಡ ನೀತಿ ಆಯೋಗದಲ್ಲಿ ಕೂಡ ಕೂತ್ಕೊಂಡು ನಿಮ್ಮಂತವ್ರು ನಮ್ಮಂತವ್ರು ಚರ್ಚೆ ಮಾಡಿದ್ರು ಬೈಕ್ ಟ್ಯಾಕ್ಸ್ ಎಲ್ಲಿಗೆ ಅಂದ್ರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಮೆಟ್ರೋ ಸ್ಟೇಷನ್ ಇಳಿದ್ಬಿಟ್ಟು ಅಥವಾ ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು ಮನೆಗೆ ಹೋಗ್ಲಿಕ್ಕೆ ಅಂದ್ರೆ 2.5 ಕಿಲೋಮೀಟರ್ 5 ಕಿಲೋಮೀಟರ್ 7 ಕಿಲೋಮೀಟರ್ ಲೆಸ್ ದೆನ್ 5 ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಈ ತರ ವೈಟ್ ಫೀಲ್ಡ್ ಅದು ಕೂಡ ವಿತ್ ಲೈಸೆನ್ಸ್? ಹೌದು, ವಿತ್ ಲೈಸೆನ್ಸ್ ಆತರ ಯಾವುದೇ ಇರ್ಲಿ ಒಂದು ಮೋಡ್ ಆಫ್ ಇದು ಅದೆಲ್ಲ ನಗರಕ್ಕೆ ಸಂಬಂಧಪಟ್ಟ ಅಕೌಂಟಬಿಲಿಟಿ ಇರ್ಬೇಕು. ಅಕೌಂಟಬಿಲಿಟಿ ನೋಡಿ, ನಗರಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ಗಳು ಅದೆಲ್ಲವೂ ಕೂಡ ಆಯಾ ನಗರದ ಸೇಫ್ಟಿ ನೋಡ್ಕೊಳ್ಳುವಂತ ಕೆಲಸ ನಗರದ ಡಿಸಿಗೆ ಇದೆ, ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಇದೆ, ಪೊಲೀಸ್ ಕಮಿಷನರ್ಗೆ ಇದೆ. ಫಸ್ಟ್ ಯಾರನ್ನು ಕೇಳ್ತಾರೆ, ನೀವೇನ್ ಮಾಡಿದ್ರಿ? ಮೊನ್ನೆ ಕ್ರಿಕೆಟ್ ಆಕ್ಸಿಡೆಂಟ್ ಅಲ್ಲಿ ಇನ್ಸಿಡೆಂಟ್ ನಡೆಯಿತು, ಯಾರನ್ನು ಕೇಳಿದ್ರು? ಡಿಸಿ ಅನ್ನು ಕೇಳಿದ್ರು, ಕಮಿಷನರ್ ಕೇಳಿದ್ರು, ಎಲ್ಲರನ್ನು ಕೇಳಿದ್ರು, ಲೋಕಲ್ ಅಥಾರಿಟಿ ಕೇಳಿದ್ರು. ಹಂಗೇನೆ ನಾಳೆ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಫಸ್ಟ್ ನೀವು ಕೂತ್ಕೊಂಡು ಡಿಬೇಟ್ ಕೂತ್ಕೊಂಡು ಕೇಳ್ತೀವಿ, ಏನ್ ಮಾಡ್ತಾ ಇದ್ದೀವಿ ನೀವು? ಯಾಕ್ರಿ ನಾವು ಇಷ್ಟೊಂದ್ ಸತಿ ಹೇಳಿದ್ದೀವಲ್ಲ, ಯಾಕೆ ರೂಲ್ಸ್ ಒಳಗೆ ಕರ್ಕೊಂಡ್ ಬಂದಿಲ್ಲ? ಎಷ್ಟು ಜನರ ಮೇಲೆ ಕೇಸ್ ಹಾಕಿದ್ದೀರಾ? ಎಷ್ಟು ಫೈನ್ ಹಾಕಿದ್ದೀರಾ? ಯಾಕೆ ಫ್ರೀ ಬಿಟ್ರಿ? ಒಬ್ಬ ಡ್ರೈವರ್ ಯೂನಿಫಾರ್ಮ್ ಅಲ್ಲಿ ಹೋದಾಗ ಕೇಸ್ ಹಾಕ್ತೀರಾ, ಒಬ್ಬ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಕ್ಯಾಮರಾ ಇಟ್ಬಿಟ್ಟು ಕೇಸ್ ಹಾಕ್ತೀರಾ? ಲಕ್ಷಗಟ್ಟಲೆ ವೆಹಿಕಲ್ ಹೋಗೋ ಕೇಸ್ ರೂಲ್ಸ್ ಫಾಲೋ ಮಾಡೋರನ್ನೇ ಹಿಡಿಯೋದು. ನಾವು ಅವತ್ತು ಕೇಳ್ತೀವಿ, ಏನಾದ್ರು ತೊಂದ್ರೆ ಆದಾಗ ನಾವು ಕೇಳ್ತೀವಿ. ಇವತ್ತು ತೊಂದ್ರೆ ಆಗ್ಲಿಲ್ಲ, ಲಕ್ಕಿ ಚೆನ್ನಾಗಿದೆ. ಅಲ್ಲ, ರೂಲ್ಸ್ ಫಾಲೋ ಮಾಡೋರು ಈ ತರ ಇದ್ ಮಾಡೋರನ್ನೇ ಉಳಿದವ್ರು ಮಾಡ್ತಾ ಇರ್ತಾರೆ. ಇಲ್ಲ ಇಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ಕೆಲವು ಉದ್ಯಮಿಗಳಿದ್ದಾರೆ ನಮ್ಮಲ್ಲಿ, ದೊಡ್ಡ ಮಟ್ಟ ಉದ್ಯಮಿಗಳು. ಅವರಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ಶೇರ್ ಮಾರ್ಕೆಟ್ ಅಲ್ಲಿ ಇರ್ತಾರೆ. ಮಧ್ಯಾಹ್ನದ ಮೇಲೆ ಇಂಥ ಕೆಲಸಗಳೇ, ಯಾವ್ದು? ಇಂಥ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಬ್ಯಾಕ್ ಡೋರ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಶೇರ್ ಅಲ್ಲಿ ಹಾಕಿರ್ತಾರೆ. ಇವ್ರನ್ನ ಹೊಗಳುವಂಥದ್ದು ನೋಡಿ. ಒಬ್ಬ ಒಂದು ಸಣ್ಣ ಉದ್ಯಮಿ, ಒಂದು ಇವತ್ತು ಹೋಟೆಲಿಯರ್ಸ್, ಇವತ್ತು ಬೇಕರಿ ಅವರುಗಳು ಅಳ್ತಾ ಇದ್ದಾರೆ, ನಮಗೆ ಟ್ಯಾಕ್ಸ್ ನೋಟಿಸ್ ಬಂತು. ಅವ್ರಿಗೆ ಯಾರು ಅವೇರ್ನೆಸ್ ಕೊಡಕ್ ಬರ್ತಾರ? ನಮ್ಮ ಬುದ್ಧಿವಂತರುಗಳು ಯಾರಾದ್ರೂ ಒಬ್ರು, ನಾನು ಸುಮಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀನಿ, ಯಾರಾದ್ರೂ ಒಬ್ರು ಹೇಳಿದ್ರ ಈಗ ಇಂಥ ದಿವಸ ತಪ್ಪಿದ್ದೀರಾ, ಇಂಥ ದಿವಸ ನಿಮಗೆ ಇನ್ನೆಷ್ಟು ಸ್ಕೀಮ್ಗಳಿತ್ತು ಅದ್ರಲ್ಲಿ ಯೂಸ್ ಮಾಡ್ಕೊಳ್ಳಿಲ್ಲ, ಲಾಕ್ ಡೌನ್ ಟೈಮ್ ಅಲ್ಲಿ ಈ ತರ ಇತ್ತು ನಿಮಗೆ, ನೀವು ಇಷ್ಟು ಲಕ್ಷವರೆಗೆ ಇಷ್ಟೇ ಟ್ಯಾಕ್ಸ್. ಒಬ್ಬನಾದ್ರೂ, ನಾನು 3 ದಿವಸ ವಾಚ್ ಮಾಡ್ತಾ ಇದ್ದೀನಿ, ಕಮರ್ಷಿಯಲ್ ಟ್ಯಾಕ್ಸ್ ನವರು ಅಥವಾ ಕಸ್ಟಮ್ಸ್ ನೋಟಿಸ್ ಕಳ್ಸೋದು ಅವ್ರು ಕೆಲಸ ಮಾಡಿದ್ದಾರೆ, ತಪ್ಪೇನಿದೆ? ಯಾರಾದ್ರೂ ಇದೇನೆ ಬೈಕ್ ಟ್ಯಾಕ್ಸ್ ಗೆ 1000 ಜನ ಟ್ವೀಟ್ ಮಾಡಿದ್ರಲ್ಲ, 1000 ಜನ ಫೇಸ್ಬುಕ್ ಅಲ್ಲಿ ಇದು ಮಾಡಿದ್ರಲ್ಲ, ಬೈಕ್ ಟ್ಯಾಕ್ಸ್ ಬೇಕೇ ಬೇಕು. ಇವತ್ತು ಅವರಿಗೆ ಯಾಕೆ ಅವರಿಗೆ ಅವೇರ್ನೆಸ್ ಕೊಡ್ಲಿಲ್ಲ? ನಿಮ್ಮಲ್ಲಿ ಎಷ್ಟೋ ಬಿಸ್ನೆಸ್ ಮಾಡ್ತೀರಾ, ನಿಮಗೆ ಬರಲ್ಲ, ಟ್ಯಾಕ್ಸ್ ಬರಲ್ಲ, ನಿಮ್ಮ ಓನ್ ಪ್ರಾಡಕ್ಟ್ ಗಳಿಗೆ GST ಬರಲ್ಲ, ಯಾವುದೇ ಟ್ಯಾಕ್ಸ್ ಬರಲ್ಲ. ನೀವು ಅಂಕಿಅಂಶ ತಗೊಂಡು ಹೋಗ್ಬಿಟ್ಟು ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಮುಖಾಂತರ ತೋರಿಸಿ. ಯಾಕೆ ಅವ್ರಿಗೆ ಅಲ್ಲಲ್ಲ, ಅವ್ರದ್ದೇ ಆದಂತಹ ಒಂದು ಸಂಘಟನೆ ಇಲ್ಲ. ನಾನು ಏನ್ ಹೇಳ್ತಾ, ಅವ್ರ ಸಂಘಟನೆ ಇದೆಯಾ, ಅದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅದು ನಾನು ಏನ್ ಹೇಳ್ತಾ ಇದ್ದೀನಿ, ಇಂಥ ವಿಷಯಗಳಲ್ಲಿ ಬೇಕಾದಷ್ಟು ಬುದ್ಧಿವಂತರುಗಳು, ಎಜುಕೇಟೆಡ್ಗಳೆಲ್ಲ ಈ ತರ ಒಂದು ಕಾರ್ಪೊರೇಟ್ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡೋದಂತ ಸಪೋರ್ಟ್ ಮಾಡ್ತಾರೆ. ನಮ್ಮಂತ ಅನ್ಆರ್ಗನೈಸ್ಡ್ ಬಿಸ್ನೆಸ್ ಮಾಡೋರಿಗೆ ಸಪೋರ್ಟ್ ಮಾಡೋರು ಜನಸಂಖ್ಯೆ ಕಡಿಮೆ ಆಗಿದೆ ಇವತ್ತು. ನಾವು ಒಂದು 20 ವೆಹಿಕಲ್ 30 ವೆಹಿಕಲ್ 40 ವೆಹಿಕಲ್ ಇಟ್ಕೊಂಡು ನಾವು ನಡೆಸ್ತೀವಲ್ಲ, ನಮಗೇನಾದ್ರು ತೊಂದರೆ ಆಯ್ತಂದ್ರೆ ಒಬ್ಬನ್ ಬಂದ್ಬಿಟ್ಟು ಕಾರ್ಪೊರೇಟ್ ಕಂಪನಿಯವನು ಸಹಕಾರ ಕೊಡಲ್ಲ, ಯಾರು ಬಂದು ಸಹಕಾರ ಕೊಡಲ್ಲ. ಇದೇ ಇವತ್ತು ಮಲ್ಟಿನ್ಯಾಷನಲ್ ಕಂಪನಿಯವರು ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿ 5,000 ಕೋಟಿ 10,000 ಕೋಟಿ ಮಾಡ್ತಾನೆ, 3 ದಿವಸಕ್ಕೆ 1,000 ಕೋಟಿನೇ ಇಲ್ಲ ಮಡ್ಚಿಬಿಟ್ಟು ಹೋಗ್ತಾನೆ. ಗೌರ್ಮೆಂಟ್ಗೂ ಏನು ರೆವೆನ್ಯೂ ಕಟ್ಟಲ್ಲ. ಯಾರಾದ್ರೂ ಬುದ್ಧಿವಂತರು ಮಾತಾಡ್ತಾರ ಅವತ್ತು? ಅವ್ರ ಕಂಪನಿ ನೀವು ನೋಡಿದ್ರೆ ವರ್ಷಕ್ಕೆ ಎಷ್ಟು ಲಾಸ್ ಆಗಿದ್ದಾರೆ ಅಂತ ಯಾರಾದ್ರೂ ಮಾತಾಡಿದಾರ? ಸರ್ಕಾರಕ್ಕೆ ಸೇರ್ಬೇಕಾದ ಟ್ಯಾಕ್ಸ್ ಗಳೆಲ್ಲ ಸೇರ್ತಾ ಇದೆಯಾ? TDS ಗಳೆಲ್ಲ ಸೇರ್ತಾ ಇದೆಯಾ? ಇಂಡೈರೆಕ್ಟ್ ಟ್ಯಾಕ್ಸ್ ಗಳು ಸೇರ್ತಾ ಇದೆಯಾ? ಯಾರಾದ್ರೂ ಚೆಕ್ ಮಾಡ್ತಾರ? ಟ್ಯಾಕ್ಸ್ ರಿಬೇಟ್ ಗಳೇನಿಲ್ಲ, ಅವ್ರಿಗೆಲ್ಲ ಬೆನಿಫಿಟ್ ತಗೊಳ್ತಾರೆ ಅವರು. ನಾನು ಹೇಳ್ತಾ ಇದ್ದೀನಿ, ಇವತ್ತು ಕೆಲವುದಕ್ಕೆ ಮಾತ್ರ ಇಲ್ಲಿ ಜಾಸ್ತಿ ಒತ್ತು ಕೊಡ್ತಾರೆ. ಅವ್ರೇನ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲ್ಲ. ಯಾಕೆ ಹೀಗ್ ನಡೀತಿದೆ? ಒಂದು ಇನ್ನೊಂದು ಏನು ಅಂತಂದ್ರೆ, ನೀವು ಹೇಳಿದ್ರಿ ಅವ್ರ ತರ ನಾವು ಕೂಡ ಒಂದು VC ಫಂಡಿಂಗ್ ಅದು ಇದು ಇಟ್ಕೊಂಡು ನಮ್ದೇ ಒಂದು ಇದ್ ಮಾಡ್ಬೋದು, ಸರ್ಚ್ ಪ್ರೈಸಿಂಗ್ ಅದು ಇದೆಲ್ಲ ಮಾಡಬಹುದು, ಇತ್ಯಾದಿ ಇತ್ಯಾದಿ. ಸರ್ಚ್ ಪ್ರೈಸಿಂಗ್ ಬಿಡೋಣ, ನೀವೆಲ್ಲಾರು ಸೇರ್ಕೊಂಡು ಈ ರೀತಿಯ ಒಂದು ಅನುಕೂಲವನ್ನ ಕೊಟ್ರೆ ಜನರಿಗೂ ಉಪಯೋಗ, ಜನ ಅದನ್ನ ಬಳಸ್ಬೋದಲ್ಲ. ಆ ತರದ ಒಂದು ಪ್ಲಾಟ್ಫಾರ್ಮ್ ಹಾಗೆ ಸ್ಟಾರ್ಟ್ ಮಾಡ್ಬೋದು. ಬೇಕಾದಷ್ಟು ಮಾಡಿದ್ದಾರೆ, ನಡೆಸ್ಬೋದು, ತಪ್ಪೇನಿಲ್ಲ. ಪ್ಲಾಟ್ಫಾರ್ಮ್ಗಳಿಗೆ ಇವತ್ತೆಲ್ಲ ಅವಕಾಶಗಳಿದೆ. ಬಟ್ ಎಲ್ಲರೂ ಒಗ್ಗೂಡಿ ಬರುವಂತಹ ಕೆಲಸ ನಡೀತಿದೆಯಾ? ಇಲ್ಲ, ಅದೇ ಸಪೋರ್ಟಿಂಗ್ ಆಗಿ ಬರೋದಿಲ್ಲ. ಆಮೇಲೆ ಯಾರೇ ಆಗಿ ನಮ್ಮ ಲೋಕಲೈಟ್ಗಳು ಅಂತ ಬಿಸ್ನೆಸ್ ಇಳಿದ್ರೆ ಈ ತರ ಅವ್ರನ್ನು ಒಂದು ಅಟ್ರಾಕ್ಟ್ ಮಾಡೋ ಎನ್ವೈರನ್ಮೆಂಟ್ ತಗೊಂಡ್ ಬರೋಕೆ ಅವ್ರ ಹತ್ರ ಅಷ್ಟು ಶಕ್ತಿ ಇಲ್ಲ. ಯಾಕಂದ್ರೆ ಇನ್ಸೆಂಟಿವ್ ಕೊಡುವಂತ ಶಕ್ತಿ ಇಲ್ಲ. ನೀವು ಒಂದು ಅಸೋಸಿಯೇಷನ್ ಆಗಿ ಯೋಚನೆ ಮಾಡಿಲ್ವಾ? ಯೋಚನೆ ಮಾಡ್ತೀವಿ. ನಾವು ಅದೇ ಹೇಳ್ತಾ ಇದ್ದೀವಿ, ನಾವು ಎರಡು ಕಡೆನೂ ಇಲ್ಲಿ 2 ಅನ್ನೋನ್ ಇದೆ. ಒಂದು ಕಡೆ ಪ್ಯಾಸೆಂಜರ್ ಅನ್ನೋನು, ಇನ್ನೊಂದು ಟ್ರಾನ್ಸ್ಪೋರ್ಟ್ ಕೊಡೋನು. 2 ಪ್ಲಾಟ್ಫಾರ್ಮ್ಗಳು ಅನ್ನೋನ್ ಪ್ಲಾಟ್ಫಾರ್ಮ್ಗಳು ಇದೆ. 2 ಕಡೆಯಿಂದ ಇನ್ಸೆಂಟಿವ್ ಕೊಡೋ ಕೆಪಾಸಿಟಿ ಇದೆ ಅವ್ರ ಹತ್ರ. ಒಂದು ಕಡೆಯಿಂದ ಪ್ಯಾಸೆಂಜರ್ ಅನ್ನು ಫ್ರೀ ಆಗಿ ಕೊಟ್ಬಿಟ್ಟು ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ಇದೆ ಯಾರಿಗೆ? ಈ ಪ್ಲಾಟ್ಫಾರ್ಮ್ ನವ್ರಿಗೆ. ಈಗ ಇರುವಂತ ಪ್ಲಾಟ್ಫಾರ್ಮ್ ಆದ್ರೆ
ಒಂದು ಖಾಸಗಿ ಬಿಸ್ನೆಸ್ ಈಗ ನಾವೇ ಒಂದು ಸ್ಟಾರ್ಟ್ ಮಾಡಿದ್ರೆ ಹಾ. ನಮ್ಮಿಂದ ನಾವು ಇದ್ರಲ್ಲಿ ಮಾಡಕ್ಕಾಗತ್ತಾ? ಒಂದು ಕೋಪರೇಟಿವ್ ಸೊಸೈಟಿ ಮೂಡಲ್ಲಿ ಮಾಡಿದ್ರೆ ಮಾಡಕ್ಕಾಗತ್ತಾ? ನೀವು ಇನ್ಸೆಂಟಿವ್ ಕೊಟ್ಬಿಟ್ಟು ಬಂದ್ ಮಾಡಕ್ Where there is a will, there is a way. ಆದ್ರೆ ನೀವ್ ಹೇಳೋತರ ಹಣ ಬಂದ್ ಮಾಡೋ ಕೆಪಾಸಿಟಿ ಬೇಕಲ್ಲ. ಬರ್ನ್ ಯಾಕೆ ಮಾಡ್ತೀರಾ? ಇನ್ಸೆಂಟಿವ್ ಮೀನ್ಸ್ ಮಾಡೋ ಯೋಚನೆ ಇಟ್ಕೊಂಡೆ ಯಾಕೆ ಇಲ್ಲ ಬರ್ತೀರಾ? ಇನ್ಸೆಂಟಿವ್ ಮೀನ್ಸ್ ಬರ್ನೆ. ಅಲ್ಲಲ್ಲ, ಐಮ್ ಸೇಯಿಂಗ್ ಹ್ಮ್ ಇನ್ಸೆಂಟಿವ್ ಬೇಡ, ಹ್ಮ್ ಅವರಿಗೊಂದು ಗುಣಮಟ್ಟದ ಸೇವೆಯನ್ನು ಕೊಡಿ. ಆಲ್ರೆಡಿ ಇವಾಗ ನಮ್ಮಲ್ಲಿನೇ ಇದೆಯಲ್ಲ, ಸಿಟಿ ಟ್ಯಾಕ್ಸಿ ಪಾಲಿಸಿ ಇದೆ ಅಲ್ಲ. ಅಲ್ಲ, ಪಾಲಿಸಿ ಅಲ್ಲ, ಕರ್ನಾಟಕ ಸ್ಟೇಟ್ ಒಂದು ಪ್ಲಾಟ್ಫಾರ್ಮ್, ಹ್ಮ್. ಒಂದು ಪ್ಲಾಟ್ಫಾರ್ಮ್, ಆನ್ ಆಲ್ಟರ್ನೇಟಿವ್. ನಾಳೆ ನೀವೇ ಹೇಳಿದ್ರಲ್ಲ, ಅವ್ನ್ ಇದು ಮಟ್ಸ್ಕೊಂಡು ಹೋದ ಅಂತಂದಾಗ ಯಾರು ಅಂತ ಹೇಳ್ಕೊಂಡು ಅವನಿಗೆ ಡಿಪೆಂಡೇಬಲ್ ಆಗಿದ್ದೀನಿ. ಅದ್ರನ್ನ ನೋಡ್ಬೇಕು. ಈಗ ಮಾನಿಟರಿಂಗ್ ಪವರ್ ಇರುವಂತ ಇಲಾಖೆಗಳಿದೆ, ಅವರೇ ಮಾನಿಟರ್ ಮಾಡಬೇಕು. ಅಲ್ಲಲ್ಲ, ನಾನ್ ಹೇಳ್ತಾ ಹೇಳ್ತಾ ಇರೋದು ನಾವು ಏನಂದ್ರೆ, ನಾವು ಒಬ್ಬ ಪ್ರಯಾಣಿಕರಿಗೆ ಕಮ್ಯುನಿಕೇಶನ್ ಈಸಿ ಕಮ್ಯುನಿಕೇಟ್ ಆಗುವಂತದ್ದು ಮತ್ತು ಈಸಿ ಡೋರ್ ಸ್ಟೆಪ್ ಗಳಲ್ಲಿ ವೆಹಿಕಲ್ ರೀಚ್ ಆಗೋ ತರ ಮಾಡುವಂತ ಕಮ್ಯುನಿಕೇಶನ್ ಇದ್ರೂ ನಾವು ಉಪಯೋಗಿಸಬಹುದು, ಪ್ಲಾಟ್ಫಾರ್ಮ್ ನಾವು ಮಾಡ್ಬೋದು. ಅದ್ ಬಿಟ್ಟು ಈ ತರ ಮಾಡಕ್ಕಾಗಲ್ಲ. ಈಗ ನೀವೇನ್ ಹೇಳ್ತೀರಾ, ಈಗ ನಿಮ್ಮ ಸುಮ್ಮನೆ ಒಂದು ಉದಾಹರಣೆ, ಇಲ್ಲ ಟ್ರ್ಯಾಕಿಂಗ್ ಸಿಸ್ಟಮ್ ಆಗ್ಲಿ, ವೆಹಿಕಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಆಗ್ಲಿ, ಥ್ರೂಔಟ್ ಗ್ಲೋಬಲ್ ಇವತ್ತು ಐಡೆಂಟಿಫೈ ಮಾಡುವಂತ ಸಿಸ್ಟಮ್ ನಮ್ಮಲ್ಲಿ ಇದೆ. ಹೌದು, ಒಬ್ಬ ಅಮೆರಿಕೆಯಿಂದ ಫ್ಲೈಟ್ ಹತ್ತುವಾಗ್ಲೇನೆ ಗೊತ್ತಾಗುತ್ತೆ ಅವನಿಗೆ ಯಾವ ಕಾರ್ ಬರುತ್ತೆ, ಯಾವ ಡ್ರೈವರ್ ಬರ್ತಾರೆ, ಅವರ ಫೋಟೋ ಬರುತ್ತೆ, ಎಲ್ಲ ಗೊತ್ತಾಗುತ್ತೆ. ಅವನ ಏರ್ಪೋರ್ಟ್ ಅಲ್ಲಿ ಕೂಡ ಎಲ್ಲಿ ಪಾರ್ಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಮ್ಮ ಡ್ರೈವರ್ಗೆ ಕೂಡ ಗೊತ್ತಾಗುತ್ತೆ ನಮ್ಮ ಪ್ಯಾಸೆಂಜರ್ ಯಾವ ಗೇಟ್ ಅಲ್ಲಿ ಚೆಕ್ ಇನ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ಆ ತರದ್ದೆಲ್ಲ ಇವಾಗ ಸ್ಟಾರ್ಟ್ ಆಗಿದೆ. ಅದೆಲ್ಲ ಇದೆ, ಎಲ್ಲರ ಹತ್ರ ಇದೆ. ಇವತ್ತು ಬಿಸ್ನೆಸ್ ಅಂದ್ಮೇಲೆ ಎಲ್ಲಾ ಕೋಡ್ಗಳಲ್ಲಿ ಬಂದ್ಬಿಟ್ಟಿದೆ. ಅದಿದೆ. ಇದೇ ಬ್ಯಾಕ್ ಎಂಡ್ ಅಲ್ಲಿ ನಿಮ್ಮ ಹತ್ರ ರೆಡಿ ಇರ್ಬೇಕಿದ್ರೆ, ಹೌದು, ನಿಮ್ಮ ಸಂಘಟನೆ ಅಷ್ಟು ಸ್ಟ್ರಾಂಗ್ ಇರ್ಬೇಕಿದ್ರೆ, ಅದನ್ನೆಲ್ಲ ಸೇರಿ ನೀವು ಒಂದು ಒಳ್ಳೆ ಆಲ್ಟರ್ನೇಟ್ ಅನ್ನು ಇಟ್ಕೊಂಡ್ರಿ. ಈಗ 250 ಜನ ಆಪರೇಟರ್ಸ್ ಇದ್ದೀರಾ, ಐ ಡೋಂಟ್ ನೋ ಎಷ್ಟು ವಾಹನಗಳಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅವ್ರನ್ನೆಲ್ಲ ಒಂದು ಅಂಬ್ರೆಲ್ಲಾ ಸುಮ್ನೆ ಒಂದು ನಿಮ್ಮ ಮನಸ್ಸಿಗೆ ನೀವು ಬಂದು ಕರೆಕ್ಟ್. ಅದೇ ಒಂದು ಕೋಪರೇಟಿವ್ ಸೊಸೈಟಿ ಆಗಿ ಇದ್ರದ್ದು ಮಾಡಕ್ ಆಗಲ್ಲ ವ್ಯಾಪಾರದ್ದು. ಅವ್ರವ್ರದ್ದು ಸಂಸ್ಥೆಗಳು ಅವ್ರವ್ರದ್ದು ಓನ್ ಅಕೌಂಟಬಿಲಿಟಿ ಇರುತ್ತೆ. ಅವ್ರವ್ರ ಸಂಸ್ಥೆಗಳಿಂದ ಅವ್ರವ್ರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಎಂಪ್ಲಾಯ್ ಟ್ರಾನ್ಸ್ಪೋರ್ಟರ್ ಮಾಡೋರು ಒಂದೊಂದು ಸಂಸ್ಥೆಗಳವರು 10,000 ಜನಕ್ಕೆ 15,000 ಜನಕ್ಕೆ ಫೆಸಿಲಿಟಿ ಕೊಡ್ತಾರೆ. ಅದೇ ತರ ಸ್ಕೂಲ್ ಸ್ಟೂಡೆಂಟ್ ಸರ್ವಿಸ್ ಕೊಡೋರು ಕೂಡ ಎಲ್ಲಾ ರೀತಿಯವರು ಇದ್ದಾರೆ ನಿಮ್ಮಲ್ಲಿ. ಒಂದೊಂದು ಸಂಸ್ಥೆಗಳೇ 10,000 15,000 3-4 ಸ್ಕೂಲ್ಗಳಿಗೆ ಸರ್ವಿಸ್ ಕೊಡೋರು ಇರ್ತಾರೆ. ಅವ್ರು 3-4 ಸ್ಕೂಲ್ಗಳು ಸರ್ವಿಸ್ ಅಂತ ಕೂಡ ನಿಮ್ಗೆ ಗೊತ್ತಿದೆ. ಈ ಜಾಸ್ತಿ ರಿಸ್ಕ್ ಅದು. ಆ ಮಗು ಬಂದ್ಬಿಟ್ಟು ಒಳಗಡೆ ಹತ್ತಿ ಕೂತ್ಕೊಂಡು ಯಾವ ಸೀಟಲ್ಲಿ ಕೂತ್ಕೊಂಡಿದೆ, ಎಷ್ಟೊತ್ತಿಗೆ ಸೀಟಲ್ಲಿ ಕೂತ್ಕೊಂಡಿದೆ, ಸ್ಕೂಲ್ ಡೋರಲ್ಲಿ ಎಷ್ಟೊತ್ತಿಗೆ ಇಳಿಯಿತು, ಎಲ್ಲವೂ ಕೂಡ ಪೇರೆಂಟ್ಸ್ ಗೊತ್ತಾಗುತ್ತೆ. ಆ ತರ ಟೆಕ್ನಾಲಜಿ, ಆದ್ರೆ ಟೆಕ್ನಾಲಜಿ ಎಲ್ಲರೂ ಇದೆ. ಇವತ್ತು ನಮಗೆ ಏನ್ ಇಂಪಾರ್ಟೆಂಟ್ ಇದೆ, ಟೆಕ್ನಾಲಜಿ, ಕಮ್ಯುನಿಕೇಶನ್ ಟೆಕ್ನಾಲಜಿಗಳು ಎಲ್ಲವೂ ಕೂಡ ಇದೆ. ಆದ್ರೆ ಇಂಥ ವ್ಯಾಪಾರ ಮಾಡ್ಬೇಕಂದ್ರೆ ನೀವು ಹೇಳುವಂತ ಕೋಪರೇಟಿವ್ ಮೂಡ್ ಇನ್ನೂ ಬರ್ಬೇಕು ಅಲ್ವಾ? ನೀವ್ ಹೇಳ್ತಾರೆ ಕೋಪರೇಟಿವ್ ಮೂಡ್ ಅಲ್ಲಿ ಬಂದು ಈ ತರ ಸಂಘ ಆ ರೀತಿ ಯೋಚನೆ ಕಾಂಪಿಟೇಷನ್ ಮಾಡಕ್ ಸಾಧ್ಯ ಇಲ್ಲ. ಅವ್ರಿಂದ ಸಾಧ್ಯ ಇದೆ ಅನ್ನೋದು ಬೇರೆ ರಾಶಿ ಅಲ್ಲ. ನಿಮಗೆ ಗೊತ್ತಿದೆ, ಇವಾಗ 2 ವರ್ಷ 3 ವರ್ಷ ಕಳೆದ ಬ್ರ್ಯಾಂಡ್ ಚೇಂಜ್ ಆಗ್ತಾರಲ್ಲ. ಆದ್ರೆ ಅದಕ್ಕಿಂತ ಒಂದು ಸಾತ್ವಿಕವಾದಂತಹ ಒಂದು ಹೋರಾಟ ನಡೀಬಹುದಲ್ಲ. ಈ ರೀತಿ ಲೀಗಲ್ ಮಾಡಕ್ ಹೋದವ್ರನ್ನೇ ಯುವಕರನ್ನೇ ನಿಮ್ಗೆ ಗೊತ್ತಿರ್ಬೋದು. ಒಂದು ಜಸ್ಟ್ 1 year ಆಗಿಲ್ಲ, ಒಂದು ಕಂಪನಿ ಇವಾಗಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬೇರೆ ಬ್ರ್ಯಾಂಡ್ ಅಲ್ಲಿ ಓಪನ್ ಅಂತಾನೆ ಹೆಸರು ಹೇಳಕ್ ಹೋಗಲ್ಲ. ನಾನು ಹೇಳಿದೆ ನಿಮ್ಗೆ, ಈಗ ಬೇಕಾದಷ್ಟು ಸಂಸ್ಥೆಗಳು ಬಂದಿದೆ. ಒಂದು ಆವಾಗ ಚೇಂಜ್ ಆಗ್ತಾನೆ ಇರುತ್ತೆ. ಖಾಸಗಿ ಅದನ್ನ ಮಾಡಕ್ ಆಗಲ್ಲ. ಖಾಸಗಿ ಅಂದ್ರೆ ಪ್ರೈವೇಟ್ ಈ ತರ ನಮ್ ತರ ಬಿಸ್ನೆಸ್ ಮಾಡುವಂತ ಎಲ್ಲ IPO ಹೋಲ್ಡಿಂಗ್ ಕಂಪನಿಗಳು ಮಾಡುವಂತ ಬಿಸ್ನೆಸ್ ಆಗಲ್ಲ. ಸುಲಭ ಇಲ್ಲ. ಸುಲಭ ಪಬ್ಲಿಕ್ ಫಂಡ್ ಇರ್ಬೇಕು, ಆತರ ಮಾಡ್ತಾರೆ. ಅವರ ಟ್ರೆಂಡೇ ಬೇರೆ ತರ ಇದೆ. ಒಟ್ಟಿನಲ್ಲಿ ನಿಮ್ಮ ತುಂಬಾ ಹತ್ತಿರದ ಇನ್ನೊಂದು ಸಬ್ಜೆಕ್ಟ್ ಏನು ಅಂತಂದ್ರೆ ಟೂರಿಸಂ. ನಮ್ಮ ರಾಜ್ಯದ ಅಂದ್ರೆ ಪ್ರವಾಸಿ ಇಂಡಸ್ಟ್ರಿ, ಅದರ ಬಗ್ಗೆ ಒಂದು ಸಣ್ಣ ಅವಲೋಕನ ಮಾಡೋದಾದ್ರೆ, ಜಾಸ್ತಿ ಅಭಿವೃದ್ಧಿ ಆಗ್ಬೇಕು. ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಡ್ಬೇಕು. ಯಾಕಂದ್ರೆ ನಾವು ಬೇರೆ ಬೇರೆ ಉದ್ಯಮಗಳು ಇರೋದ್ರಿಂದ ಬಿಟ್ಟು ನಮ್ಮ ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಒಂದು ಉದ್ಯಮವಾಗಿ ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ದೊಡ್ಡ ಮಟ್ಟದಲ್ಲಿ ಅದೊಂಥರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂಥದ್ದು ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಆ ಮಟ್ಟಕ್ಕೆ ತಗೊಂಡೋಗ್ಬೇಕು. ಯಾಕಂದ್ರೆ ಜಿಲ್ಲಾವಾರು ಆಗ್ಲಿ, ತಾಲೂಕುಗಳಲ್ಲಿ ಆಗ್ಲಿ, ಗ್ರಾಮೀಣ ಭಾಗಗಳಲ್ಲಿ ಆಗ್ಲಿ, ಬೇರೆ ಬೇರೆ ವಿಧದಲ್ಲಿ ಪ್ರವಾಸೋದ್ಯಮಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಇನ್ನೊಂದು, ಗ್ರಾಮೀಣ ಭಾಗದ ಇವತ್ತಿನ ಯೂತ್ಸ್ ಅಲ್ಲಿಂದ ಜಾಬ್ ಆಯ್ಕೆ ಮಾಡಿಕೊಂಡು ನಗರ ಪ್ರದೇಶಕ್ಕೆ ಶಿಫ್ಟ್ ಆಗುವಂತ ತಪ್ಪಿಸ್ಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಇರುವಂತ ಏನು ಅಭಿವೃದ್ಧಿ ಹೊಂದಬೇಕಾದಂತ ಬೇಕಾದಷ್ಟು ಪ್ರವಾಸಿ ಸ್ಥಳಗಳಿದೆ. ಅದನ್ನು ನಾವು ಅಭಿವೃದ್ಧಿ ಮಾಡ್ಬೇಕು. ಆ ಸ್ಥಳಗಳನ್ನು ಪರಿಚಯ ಮಾಡ್ಬೇಕು. ಮೊದಲು ನಮ್ಮ ಗ್ರಾಮೀಣ ಭಾಗದಲ್ಲಿ ಇರುವಂತ ಪ್ರದೇಶಗಳನ್ನು ಪರಿಚಯ ಮಾಡಬೇಕು. ಅದರ ಮೂಲಕ ನಾವು ಅಲ್ಲಿನೇ ಉದ್ಯೋಗ ಸೃಷ್ಟಿ ಮಾಡಬೇಕು. ಆವಾಗ ಮಾತ್ರ ನಾವು ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಇನ್ನೂ ಮೇಲ್ಮಟ್ಟಕ್ಕೆ ತಗೊಂಡು ಹೋಗಕ್ಕೆ ಸಾಧ್ಯ.
ನಾನು ಯಾಕೆ ಹೇಳ್ತೇನೆ ಅಂದ್ರೆ ನೋಡಿ, ಕೇರಳದಲ್ಲಿ ನೋಡಿ ಅಂತೆ, ಅದು ನಮ್ಮ ರಾಜ್ಯಕ್ಕಿಂತ ಅರ್ಧದಷ್ಟು ಜನಸಂಖ್ಯೆ ಇರುವಂತ ರಾಜ್ಯ. ಗೋಗೂರು ಭಾಗದಲ್ಲಿ ಕೂಡ ಅರ್ಧದಷ್ಟು ಜಾಗದಲ್ಲಿ ಅದು ಕೂಡ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಅವರು ಒಳ್ಳೆ ಮಿಂಚ್ತಾ ಇದ್ದಾರೆ. ಹೈಯೆಸ್ಟ್ ಪ್ರವಾಸಿಗಳು ನಮ್ಮ ದೇಶದಲ್ಲಿ ಬರ್ತಾ ಇರುವಂತದ್ದು ತಮಿಳುನಾಡಿಗೆ. ತಮಿಳುನಾಡಲ್ಲಿ ಮೇನ್ ಆಗಿರುವಂತದ್ದು ಅವರು ಗವರ್ಮೆಂಟ್ ಬಂದ್ಬಿಟ್ಟು ಮೋರ್ ದನ್ 32,000 ನಮ್ಮ ಹೆರಿಟೇಜ್ ಟೆಂಪಲ್ಸ್ ಗಳಿದೆ. ಆ ಟೆಂಪಲ್ ಮುಖಾಂತರನೇ ಅವರು ಹೆಚ್ಚಿನ ಪ್ರವಾಸಿಗಳನ್ನು ಎಳಿತಾರೆ. ನಿಮ್ಗೆ ಗೊತ್ತಿರಬಹುದು, ತಮಿಳುನಾಡಿನ ಸರ್ಕಾರ ದೇವಸ್ಥಾನಗಳಿಗೆ ಅಷ್ಟು ಸಪೋರ್ಟ್ ಇಲ್ಲ. ಆದ್ರೂ ಕೂಡ ಪ್ರವಾಸಿಗಳನ್ನು ಮಾತ್ರ ಬಿಡ್ತಾ ಇಲ್ಲ. ಪ್ರವಾಸಿಗಳನ್ನು ಯಾವ ತರ ಎಂಟರ್ಟೈನ್ ಮಾಡ್ಬೇಕು, ಯಾವ ತರ ನಮ್ಮ ರಾಜ್ಯದ ವಾಸ್ತುಶಿಲ್ಪಗಳನ್ನು ಪ್ರದೇಶದಲ್ಲಿ ತೋರಿಸ್ಬೇಕು, ಆ ತರ ಕೆಲಸ ಮಾಡ್ತಾ ಇದ್ರು. ಅದೇ ಕೆಲಸ ನಾವು ಕೂಡ ಮಾಡ್ಬೇಕು. ನಮ್ಮ ರಾಜ್ಯದಲ್ಲಿ ಕೂಡ ಅದೇ ತರ ಆಗ್ಬೇಕು. ನಮ್ಮಲ್ಲೊಂದು ಇಲಾಖೆ ಇದೆ, ನಮ್ಮಲ್ಲೂ ಇದೆ. ಅಲ್ಲ, ಆಡ್ತಾರೆ, ನಾವಿಲ್ಲ ಅಂತ ಹೇಳಕ್ಕಾಗಲ್ಲ. ನಮ್ಮ ರಾಜ್ಯ ಕಂಪೇರ್ ಟು ನಮ್ಮ ಸೌತ್ ಇಂಡಿಯಾದಲ್ಲಿ, ಕಂಪೇರ್ ಟು ಅದರ್ ರಾಜ್ಯಗಳಿಂದ ಎಕಾನಮಿಲಿ ಮತ್ತೆ ಎಲ್ಲಾ ಇದರಲ್ಲೂ ಕೂಡ ನಾವು ಶಕ್ತಿವಂತರಿದ್ದೀವಿ. ನಾವು ಆರ್ಥಿಕ ಕೂಡ ಫಸ್ಟ್ ಸೆಕೆಂಡ್ ಅಲ್ಲಿ ಇದ್ದೀವಿ ದೇಶದಲ್ಲಿ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಅಲ್ಲಿ ಇದ್ದೀವಿ, GST ಕಲೆಕ್ಷನ್ ಇದ್ದೀವಿ, ಎಲ್ಲ ಇದ್ದೀವಿ. ಆದ ಕಾರಣ ನಾನು ಹೇಳ್ತಾ ಇದ್ದೀನಿ, ಎಲ್ಲಿಯೋ ಒಂದ್ ಕಡೆ ನಾನು ಅದೇ ಉದ್ಯಮದ ಒಳಗಡೆ ಇದ್ದೀನಿ, ಅದೇ ಇಲಾಖೆಗಳಲ್ಲಿ ಕೂಡ ನಾನು ಸಂಬಂಧ ಇಟ್ಕೊಂಡಿರೋ ಕಾರಣ ನಾನು ಕೂಡ ಒಂದು ಜವಾಬ್ದಾರಿ ಜಾಗದಲ್ಲಿ ಇದ್ದೀನಿ. ಅದರಿಂದ ಆಗ್ಬಿಟ್ಟು ನನಗೂ ಬೇಸರ ಇದೆ. ಎಲ್ಲಿಯೋ ನಾವು ಸಾಲದು, ಏನು ನಾವು ಸಸ್ಟೈನಬಲ್ ಟೂರಿಸಂ ಮಾಡುವಲ್ಲಿ ನಾವು ಸಾಲದು. ಯಾಕಂದ್ರೆ ಸಸ್ಟೈನಬಲ್ ಟೂರಿಸಂ ಅಂದ್ರೆ ಒಂದು ಗ್ರಾಮೀಣ ಭಾಗದಲ್ಲಿ ಇರುವಂತ ಜನರಿಗೆ ಕೂಡ ಅಲ್ಲಿನೇ ನಮ್ಗೆ ಜಾಬ್ ಸಿಗ್ಬೇಕು. ಹುಟ್ಟಿ ಹೆಣೆಯುವಂತ ಹಿಡಿದು ಆ ಶಿಲೆಯಲ್ಲಿ ಕೆತ್ತೋಣ ಪ್ರಯತ್ನಗಳಾಗ್ತಾ ಇದೆಯಲ್ಲ. ಆಗ್ತಾ ಇದೆ, ಮಾಡ್ತಾ ಇದ್ದಾರೆ ಇಲಾಖೆಗಳಲ್ಲಿ. ಪ್ರತಿ ಡಿಸ್ಟ್ರಿಕ್ಟ್ ಆಫೀಸ್ಗಳಲ್ಲಿ ಕೂಡ ಟೂರಿಸಂ ಆಫೀಸರ್ಗಳಿದ್ದಾರೆ, ತಾಲೂಕು ಮಟ್ಟದಲ್ಲಿ ಕೂಡ ಟೂರಿಸಂ ಆಫೀಸರ್ಗಳಿದ್ದಾರೆ. ಅಲ್ಲಿ ಯಾವ ತರ ಮಹಿಳಾ ಸಂಘಟನೆಗಳಿದೆ, ಆ ತರ ಟೂರಿಸಂ ಡೆವಲಪ್ಮೆಂಟ್ ಮಾಡುವಂತ ಸಂಘಟನೆಗಳಿಗೆ ಕೂಡ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯಿಂದ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಅವೇರ್ನೆಸ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಕಮಿಟಿಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಆದ್ರೂ ನಮ್ಮ ಜನರಿಗೆ ಮತ್ತು ನಮ್ಮ ಇರುವಂತ ಒಂದು ಗ್ರಾಜುಯೇಟ್ ಸ್ಟೂಡೆಂಟ್ಗಳು ಹೊರಗಡೆ ಬರುವಾಗ ಅವ್ರಿಗೆ ಅಲ್ಲಿನೇ ಬರ್ಬೇಕು. ನಮ್ಮ ಗ್ರಾಮೀಣ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಿದ್ರೆ ನಾವು ಬೇರೆ ರಾಜ್ಯಗಳಿಗೆ ಕೆಲಸ ಹುಡ್ಕೊಂಡು ಹೋಗೋ ನೆಸೆಸಿಟಿ ಬರಬಾರ್ದು ಅಂತ ಹೇಳೋದು. ಈಗ ನಮ್ಮವರೇ ಹೋಗ್ಬಿಟ್ಟು ದುಬೈಯಲ್ಲಿ ಕೆಲಸ ಮಾಡ್ತಾರಲ್ಲ, ಅದೇ ಕೆಲಸವನ್ನು ನಮ್ಮಲ್ಲೇ ಮಾಡಿದ್ರೆ ನಮ್ಮ ಊರಲ್ಲಿ ಅವರ ಪೇರೆಂಟ್ಸ್ ಜೊತೆಗೆ ಇದ್ಬಿಟ್ಟನೆ ಮಾಡ್ಬೋದಲ್ವಾ? ಇನ್ನು ಹೆಚ್ಚಿನ ಅಂಶ ನಿಮಗೆ ಗೊತ್ತಿರ್ಬೋದು, ಇವಾಗ ಒಂದು 2 ವರ್ಷಗಳಿಂದ ಜಸ್ಟ್ 2 years ಅಲ್ಲಿ ನಮ್ಮ ಕೋಸ್ಟಲ್ ಕರ್ನಾಟಕ ಎಷ್ಟು ಇಂಪ್ರೂವ್ ಆಗಿದೆ. ಮೊದಲು ಅಂತ ಟೂರಿಸ್ಟರ್ಸ್ ಸಿಗ್ತಾ ಇದ್ರ ನಿಮಗೆ, ಅಷ್ಟು ರಿಚ್ ಟೂರಿಸ್ಟರ್ಸ್ ಬರ್ತಿದ್ರ. ಓನ್ಲಿ ಕೋಸ್ಟಲ್ ಕಂಬಳ ಜಾತ್ರೆ, ನಾಗರ ಆರಾಧನೆ, ಇದು ಬಿಟ್ರೆ ಬೇರೆ ನಿಮಗೆ ಕೋಸ್ಟಲ್ ಕರ್ನಾಟಕದಲ್ಲಿ ಟೂರಿಸ್ಟ್ ಅಂತ ಬರ್ತಿರ್ಲಿಲ್ಲ. ಇವತ್ತು ನೀವು ನೋಡಿರ್ಬೋದು, ಕಾಂತಾರ ಫಿಲ್ಮ್ ಶೂಟಿಂಗ್ ಎಲ್ಲ ಆದ್ಮೇಲೆ ಎಷ್ಟು ಅಭಿವೃದ್ಧಿ ಆಗಿದೆ. ಕೋಸ್ಟಲ್ ಪ್ರದೇಶಗಳಲ್ಲಿ ರಿಸಾರ್ಟ್ಸ್ ಗಳಲ್ಲಿ ನಿಮಗೆ ಗೊತ್ತಿದೆ, ದಕ್ಷಿಣ ಕನ್ನಡದವರು ರಿಸಾರ್ಟ್ಸ್ ಗಳಲ್ಲಿ ಸ್ಟೇ ಆಗಲ್ಲ. ಅವ್ರು ಬಂದ್ರೆ ಹೋಟ್ಲಲ್ಲಿ ಸ್ಟೇ ಆಗ್ತಾರೆ ಅಥವಾ ಮಠಗಳಲ್ಲಿ ಸ್ಟೇ ಆಗ್ತಾರೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಅಷ್ಟೊಂದು ರಿಸಾರ್ಟ್ಸ್ ಗಳಿದೆ ಅಂದ್ರೆ ಹೊರಗಡೆಯಿಂದ ಬಂದ್ಬಿಟ್ಟು ಸ್ಟೇ ಆಗ್ತಾರೆ ಅಂತ ಲೆಕ್ಕ. ಯಾಕಂದ್ರೆ ಈ ಹಣ ಇಲ್ಲಂದ್ರೆ ಬೇರೆ ಕಡೆ ಹೋಗ್ತಿತ್ತ, ಬೇರೆ ಪ್ರದೇಶಕ್ಕೆ ಹೋಗ್ತಿತ್ತಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ನಮ್ಮ ಗ್ರಾಜುಯೇಟ್ಸ್ಗಳು, ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಳು ನಮ್ಮ ರಾಜ್ಯದಲ್ಲಿ ಇರುವಂತ ಪ್ರದೇಶಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಬೇಕಾದಷ್ಟು ಭೂಭಾಗಗಳಲ್ಲಿ ಕೂಡ ಇನ್ನೂ ಎಷ್ಟೋ ಐಲ್ಯಾಂಡ್ಗಳಲ್ಲಿ ಕೂಡ ನಾವು ನಮ್ಮ ಇದನ್ನು ಪ್ರವಾಸಿ ಕೇಂದ್ರಗಳನ್ನು ಮಾಡ್ಲಿಲ್ಲ. ನಾವು ಅದಕ್ಕೆ ಅನುಮತಿಗಳನ್ನ ಕೊಡ್ಬೇಕು. ರಾಜ್ಯ ಸರ್ಕಾರಗಳು ಅವೇರ್ನೆಸ್ ಕೊಡ್ಬೇಕು. ನೀವು ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಳು ಕೂಡ ನಮ್ಮ ರಾಜ್ಯದಲ್ಲಿ ಇರುವಂತಹ ಜಾಗಗಳನ್ನು ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಮುಂದೆ ಬರ್ಬೇಕು. ನಮ್ಮಲ್ಲಿನೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಬರ್ಬೇಕು. ನಮ್ಮವರು ಕೂಡ ಅಷ್ಟೇನೆ, ಬೇರೆ ರಾಜ್ಯಕ್ಕೆ ಹೋಗೋದಕ್ಕೆ ಮೊದಲು ನಮ್ಮಲ್ಲಿ ಇರುವಂತ ಕೋಟೆ ಕೊತ್ತಲಗಳನ್ನು ಯಾಕೆ ನಾವು ನೋಡ್ಲಿಲ್ಲ ಅಂತ ಹೇಳೋದನ್ನು ನಾವು ಚಿಂತನೆ ಮಾಡ್ತೀವಿ. ಇನ್ನೊಂದು ಇದೆಯಲ್ಲ, ಎಷ್ಟೋ ಜನಕ್ಕೆ ನಮ್ಮ ದಾಂಡೇಲಿನೇ ಗೊತ್ತಿಲ್ಲ, ಅಲ್ಲಿ ಹೋಗಿ ಹಾಳು ಮಾಡಿ ಹಾಕ್ತಾರೆ ಅನ್ನೋದು ಅದು ನಿಮಗೆ ಗೊತ್ತಿದೆ. ವೀಕೆಂಡ್ ಬಂತಂದ್ರೆ ನಮ್ಮ ಏನು IT-BT ಯೂತ್ಸ್ ಇದ್ದಾರೆ, ಹುಡುಗಿ ಇಲ್ಲಿ ಅದೇನು ಎಜುಕೇಶನ್ ಜಾಸ್ತಿಯಾಗಿ ಆಗೋದ ಇಲ್ಲ, ನಾವ್ ಹೇಳಕ್ಕಾಗಲ್ಲ. ನಾವು ಈಗ ನಾನು ಇಲ್ಲಿಂದ ಹೊರಗೆ ಹೋದಾಗ ನೋಡಿದ್ರೆ ಒಬ್ರು ಯಾರು ಕಾಲಲ್ಲಿ ಕೂತ್ಕೊಂಡಿದ್ದಾರೆ, ಪ್ಲಾಸ್ಟಿಕ್ ಬಾಟಲ್ ಇಲ್ಲ, ಅದು ನಾನು ಹಿಂಗ್ ತಿರುಗಿ ನೋಡಿದೆ, ಏನಾಯ್ತು ಭಯ ಆಯ್ತಾ ಕೇಳುದು. ಭಯ ಆಯ್ತು, ಬೇಜಾರು ಆಯ್ತು ಅಂತ. ಅವ್ರಿಗೆ ಎಷ್ಟು ಅರ್ಥ ಆಗಿದೆ ಗೊತ್ತಿಲ್ಲ. ಅವ್ರಿಗೆ ಅರ್ಥ ಆಗಲ್ಲ. ನಾನು ಒಂದು ಹೇಳ್ತೀನಿ, more than 14 hours ಕೆಲಸ ತಗೊಳ್ತಾ ಇದ್ದಾರೆ. ಇವತ್ತು 9 hours ಮೇಲೆ ಕೆಲಸ ತಗೊಳ್ಳಲ್ಲ, ಲ್ಯಾಪ್ಟಾಪ್ ಆಫ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ರು ಕೆಲಸ ಹೆವಿ ತಗೊಳ್ತಾರೆ IT-BT ಅವರು. ಇದರಿಂದ ಆಗ್ಬಿಟ್ಟು ಸ್ಟ್ರೆಸ್ ಆಗಿರ್ತಾರೆ. ವೀಕೆಂಡ್ಗೆ ಒಂದು ಹೊರಗಡೆ ಹೋಗೋಣ ಅಂತ ಹೋಗ್ತಾರೆ. ನೀವು ಮಳೆಗಾಲ ಬಂದ್ರೆ ಸುಬ್ರಹ್ಮಣ್ಯದಲ್ಲಿ ಬೆಟ್ಟ ಹತ್ತಬಾರ್ದು ಅಂತ ಹೇಳ್ತಾರೆ, ಎತ್ತಿನ ಭುಜಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೀರಾ, ಸಕಲೇಶ್ಪುರದಲ್ಲಿ ಹೋಗ್ಬಾರ್ದು ಅಂತ ಹೇಳ್ತೀರಾ. ಎಲ್ಲೂ ನೋಡಿದ್ರು ನೀವು ಹೋಗ್ಬಾರ್ದು. ನೀವು ಹೇಳಲೇಬೇಕು. ಸೇಫ್ಟಿ ಕೊಡ್ಲಿಕ್ಕೆ ನೀವು ಯಾರಾದ್ರೂ ಬೆತ್ತ ಹೇಳ್ತಿರ್ತಾನೆ ನಿಮ್ಮ ಸ್ಟೂಡೆಂಟ್, ಈ ಯೂತ್ ಸರಿ ಆಗ್ತಾರೆ. ಅದು ತಪ್ಪು ನಾನು ಹೇಳ್ತಾ ಇಲ್ಲ. ಆದ್ರೆ ಅಟ್ಲೀಸ್ಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ಬೇಕಂದ್ರೆ ಇದ್ರನ್ನೆಲ್ಲ ಒಂದು ಅವೇರ್ನೆಸ್ ಕ್ಯಾಂಪ್ ತರ ಮಾಡಿ, ಎಜುಕೇಶನ್ ಕಂಪ್ಲೀಟ್ ಆಗೋಕೆ ಮೊದಲು, ಒಂದು ಗ್ರಾಜುಯೇಷನ್ ಕಂಪ್ಲೀಟ್ ಆಗಿ ಬರೋಕೆ ಮೊದಲೇನೆ
ನಮ್ಮಲ್ಲಿನೇ ಯಾವ ತರ ನಾವು ಸಸ್ಟೈನಬಲ್ ಆಗಿ ನಮ್ಮ ಇಂಡಸ್ಟ್ರಿಗಳು ನಡೆಸ್ಬೋದು ಅಂತ ಹೇಳುವಂತ ನಾಲೆಜ್ ಸ್ಟಾರ್ಟ್ ಆಗ್ಬೇಕು. ಆ ನಾಲೆಜ್ ಸ್ಟಾರ್ಟ್ ಆದ್ರೆ ಮಾತ್ರನೇ ನಮ್ಮವರು ಈ ಹೊರ ಭಾಗಕ್ಕೆ ಹಾರಿ ಹೋಗೋದು ನಿಲ್ಬೋದು. ಇಲ್ಲ ಅಂದ್ರೆ ಇದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ಹೋಗ್ಬಿಟ್ಟು ನಮ್ಮ ಅರಬ್ ಕಂಟ್ರಿಯಲ್ಲಿ ಇರೋರೆಲ್ಲ ನಮ್ಮವರೇ ಇದ್ದಾರೆ. ನಿಮ್ಮ ಹತ್ರ ಮಾತಾಡ್ತಾ ನೀವು ಇದನ್ನ ಹೇಳ್ತಾ ನನ್ಗೆ ಹೊಳದಿದ್ದು ಏನು ಅಂತಂದ್ರೆ, ಈ ತರದ ಟೂರಿಸ್ಟ್ ಡೆಸ್ಟಿನೇಷನ್ ಗಳಲ್ಲಿ ಗ್ರೀನ್ ಗೈಡ್ ಗಳು ಅಂತ ಯಾರನ್ನಾದ್ರೂ ಇಟ್ಕೊಳ್ಬಹುದು. ನಮ್ಮ ರಾಜ್ಯದಲ್ಲಿ ಇದೆ. ಅವರ ಉದ್ದೇಶವೇ ಅಂದ್ರೆ ಹೌದು. ಟು ಮೇಕ್ ಶೋರ್ ದಟ್ ಈ ಇವರಿಗೆ ಬರೇ ಇದನ್ನ ಇದ್ ಮಾಡುವಂತದ್ದು, ಅಂದ್ರೆ ಹಸಿರು ಹೌದು. ಅಂದ್ರೆ ಈ ಕಸವನ್ನ ಇದು ಮಾಡದೇ ಇರುವಂತದ್ದು ಒಟ್ಟು ಇದ್ದಾರೆ. ನಮ್ಮ ಪ್ರವಾಸೋದ್ಯಮ ಇದ್ಮೇಲೆ ಇದ್ದಾರೆ, ಗ್ರೀನ್ ಗೈಡ್ಸ್ ಇದ್ದಾರೆ. ಆಮೇಲೆ ಸಮುದ್ರ ಸೈಡ್ ಅಲ್ಲಿ ಕೂಡ ಗೈಡ್ ಇದ್ದಾರೆ, ಅಂದ್ರೆ ಸೈಡ್ ಅಲ್ಲಿ ಕೂಡ ಗೈಡ್ ಇದ್ದಾರೆ. ಎಲ್ಲ ಟೂರಿಸಂ ಗೈಡ್ಗಳು ಬೇರೆನೇ ತರ ಪೊಲೀಸೇ ಇದೆ, ಟೂರಿಸಂ ಪೊಲೀಸೇ ಇದೆ, ಅಲ್ಲ, ಸಪರೇಟ್ ಆಗಿ ಬೇರೆ. ಕರ್ನಾಟಕ ಮಾಡಿದೆ. ನಾನ್ ಹೇಳಿದ ಒಂದು ಬ್ರಿಗೇಡ್ ಹೇಗೆ ಅಂತಂದ್ರೆ ಅವ್ರ ಉದ್ದೇಶ ಇಷ್ಟೇನೆ, ಹ್ಮ್. ಜನರಿಗೆ ಈ ಅವೇರ್ನೆಸ್ ಅನ್ನ ಕೊಡುದು. ಯಾಕಂದ್ರೆ ಅದು ಈ ಸಂಭ್ರಮದ ಮಧ್ಯದಲ್ಲಿ ಅದು ಮರ್ತು ಹೋಗ್ತಾ ಇರತ್ತ ಅಂತ. ಆಯಾ ಭಾಗಗಳಲ್ಲಿ ಮಾಡ್ತಾ ಇದ್ದಾರೆ, ನಾವು ಹೇಳ್ಬಾರ್ದು, ನಮ್ಮ ಮರೆಯಬಾರ್ದು ಅಂತವ್ರ ಹೆಸರು. ನಮ್ಮ ಬೈಕಂಪಾಡಿ ಅವರು ಮಂಗಳೂರಲ್ಲಿ ಹೋಗ್ತಿದ್ದಾರೆ. ಅವ್ರು ಬಂದ್ಬಿಟ್ಟು ಹಗಲು ರಾತ್ರಿ ಸಮುದ್ರ ಸೈಡ್ ಬೀಚ್ ಕ್ಲೀನಿಂಗ್ ಮಾಡುವಂತದ್ದು, ಸ್ಟೂಡೆಂಟ್ ಅವೇರ್ನೆಸ್ ಅವ್ರದೇ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕೂಡ ನಡೆಸ್ತಾರೆ. ಅವರು ಬೇಕಾದಷ್ಟು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ತರ ಯೂತ್ಸ್ಗಳು ಕೈಕಿಂಗ್ ಟ್ರೈನಿಂಗ್ ಕೊಡುವಂತದ್ದು. ಈಗ ನಮ್ಮಲ್ಲಿ ಬೇಕಾದಷ್ಟು ಹೊಳೆಗಳು ಸಮುದ್ರ ಸೈಡ್ಗೆ ಸೇರುವಂತ ಜಾಗಗಳಿದೆ. ಆ ಪ್ಲೇಸ್ಗಳಲ್ಲಿ ಕೈಕಿಂಗ್ ಟ್ರೈನಿಂಗ್ ಕೊಡುವಂತದ್ದು. ಬ್ಯಾಕ್ ವಾಟರ್ ಇದೆ, ಮರವಂತೆ ಬ್ಯಾಕ್ ವಾಟರ್ ಇದೆಲ್ಲ, ಅಲ್ಲೆಲ್ಲ ಬೇಕಾದಷ್ಟು ಕೈಕಿಂಗ್. ನೀವು ನೋಡಿದ್ರೆ ಒಂದು 5 ವರ್ಷಕ್ಕಿಂತ ಕೈಕಿಂಗ್ ಇತ್ತ ನಮ್ಮಲ್ಲಿ ಇರ್ಲಿಲ್ಲ, ಇವತ್ತು ಬೇಕಾದಷ್ಟು ಕೈಕಿಂಗ್ ನಡೀತಾ ಇದೆ. ಈ ತರ ಬೇಕಾದಷ್ಟು ಮಾಡಿದ್ದಾರೆ. ನಾನು ಹೇಳ್ತಂದ್ರೆ ಇನ್ನೂ ಇವಾಗ ಕುಂದಾಪುರದ ಒಳಗಡೆ ಇರುವಂತ ಮರವಂತಿಯಲ್ಲಿ ಒಳಗಡೆ ಇರುವಂತ ಸಣ್ಣ ಸಣ್ಣ ಕುದುರುಗಳಿದೆ, ಅದ್ರ ಒಳಗಡೆ ಎಲ್ಲ ಈಗ ಬೇಕಾದಷ್ಟು ಚಿಕ್ಕ ಚಿಕ್ಕ ಹೋಮ್ ಸ್ಟೇ ತರ ರಿಸಾರ್ಟ್ಸ್ ಗಳೆಲ್ಲ ಆಗಿದೆ. ತುಂಬಾ ಒಳ್ಳೆ ಇದು ಮಾಡ್ತಾ ಇದ್ದಾರೆ, ಗುಡ್ ಅಕಾಮಿಡೇಷನ್ ಕೊಡ್ತಾ ಇದ್ದಾರೆ. ಆಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೇಂದ್ರಗಳು ಬೇಕಾದಷ್ಟು ಆಗಿದೆ. ಆಮೇಲೆ ಪ್ಯೂರ್ ವೆಜಿಟೇರಿಯನ್ ಅವರಿಗೆ ಬೇಕಾಗಿ ಪ್ಯೂರ್ ವೆಜಿಟೇರಿಯನ್ ಇರುವಂತದ್ದು ಬೇಕಾದಷ್ಟು ಇದಾಗಿದೆ. ಇದು ಚಿಕ್ಕಮಂಗ್ಳೂರು, ಮಡಿಕೇರಿ ಎಲ್ಲ ಭಾಗಗಳಿಗೂ ಕೂಡ ಆಗಿದೆ. ಆದ್ರೆ ಏನ್ ಹೇಳ್ತಾರೆ, ಇನ್ನೂ ಕ್ವಾಲಿಟಿ ಇದು ಆಗ್ಬೇಕು. ಆದ್ರೆ ಈ ಭಾಗ ಮಾತ್ರ ನಾನು ಹೇಳ್ತಾ ಇರೋ ಎಲ್ಲಾ ವರ್ಗಗಳು ಕೂಡ ನಿಮ್ಗೆ ಮೈಸೂರು ಭಾಗದ ಜಾಗದಲ್ಲಿ ಸಿಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ ನಾನು ಏನು ಮಾತಾಡಲಿಲ್ಲ ಇನ್ನು. ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕಕ್ಕೆ ಬೇಕಾದಷ್ಟು ಜಾಗಗಳು ಬಾಕಿ ಇದೆ. ಎಲ್ಲದಕ್ಕೂ ಕೂಡ ನಮ್ಮ ಮಾಡದೇ ಮಾಡದಿರುವಂತ ಜಾಗಗಳು ಬೇಕಾದಷ್ಟು ಇದೆ. ಅಲ್ಲಿ ಎಲ್ಲವೂ ಕೂಡ ನಾವು ಡೆವಲಪ್ಮೆಂಟ್ ಆದ್ರೆ ಅವಾಗ ನಮ್ಮಲ್ಲಿನೇ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಒಂದ್ ಕಡೆಯಿಂದ ಒಂದ್ ಕಡೆ ಇಷ್ಟೊಂದು ವಲಸೆ ಹೋಗುವಂತ ತಪ್ಪುತ್ತೆ, ಯುವಕರು ವಲಸೆ ಹೋಗ್ತಾ ಇದಾರೆ, ಇದು ತಪ್ಪುತ್ತೆ. ಆಮೇಲೆ ಬೆಂಗಳೂರಿನ ಒಂದರನ್ನೇ ನಂಬ್ಕೊಂಡು ಡಿಪೆಂಡ್ ಆಗೋದು ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ. ಅಟ್ಲೀಸ್ಟ್ ಆಯಾ ಭಾಗದಲ್ಲಿನೇ ಜಾಬ್ ಕೂಡ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಕೊನೆಗೆ ಮತ್ತೆ ನಿಮ್ಮ ಟ್ರಾನ್ಸ್ಪೋರ್ಟ್ ಉದ್ಯಮಕ್ಕೆ ಬರೋದಾದ್ರೆ, ನಿಮ್ಮ ಸ್ವಂತ ಉದ್ಯಮದ ಬಗ್ಗೆ ನಾವು ಜಾಸ್ತಿ ಮಾತಾಡಿಲ್ಲ. ಲಕ್ಸುರಿ ಕಾರ್ ಅಂತ ಬಂದಾಗ ಅದು ಬೇರೆನೆ ಲೋಕ. ಸೊ ಆ ಲೋಕದಲ್ಲಿ ನಡೆದಂತ ಏನಾದ್ರು ಸ್ಪೆಷಲ್ ಇದರ ಅಂದ್ರೆ ಇನ್ಸಿಡೆಂಟ್ ಬಗ್ಗೆ ಹೇಳ್ಬೋದು, ಯಾರಾದ್ರೂ ಸ್ಪೆಷಲ್ ವ್ಯಕ್ತಿ ಅವ್ರ ಜೊತೆ ಇಂಟರಾಕ್ಷನ್ ಏನಾದ್ರು ಇರ್ಬೋದು, ಅಥವಾ ಏನೊಂದು ಇನ್ಸಿಡೆಂಟ್ ಆಗಿರುವಂತದ್ದು ಇರ್ಬೋದು. ತುಂಬಾ ಕಡಿಮೆ ಇದೆ ಆತರ. ನಾವು ಅದನ್ನ ಬಿಸ್ನೆಸ್ ಆಗಿ ಬಿಸ್ನೆಸ್ ನಲ್ಲೇ ಮಾಡ್ತೇವೆ ನಾವು. UB ಕಂಪನಿ ಅವ್ರದ್ದು ದೊಡ್ಡ ಕಾನ್ಫರೆನ್ಸ್ ಒಮ್ಮೆ ಹ್ಯಾಂಡಲ್ ಮಾಡಿದ್ವಿ. ಅದೇ ತರನೇ ನಾವು ನಮ್ಮ ರಿಲಯನ್ಸ್ ಕಂಪನಿ ಅವ್ರದ್ದು ಮ್ಯಾರೇಜ್ ಪರ್ಪಸ್ ವೆಹಿಕಲ್ಗಳು ಕೂಡ ಇಲ್ಲಿಂದ ಜಾಮ್ನಗರಕ್ಕೆ ಕಳಿಸಿದ್ವಿ, ಮುಂಬೈ ಕಳಿಸಿದ್ವಿ. ಇದೇ ತರನೇ ಬ್ರಿಟಿಷ್ ಕೌನ್ಸಿಲ್ಗಳೆಲ್ಲ ಬಂದಾಗೆಲ್ಲ ನಮ್ಮ ವೆಹಿಕಲ್ಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಾಗ ಕೂಡ ಬೆಂಗಳೂರಿಂದ ವೆಹಿಕಲ್ ಕಳಿಸಿದ್ವಿ. ಹಿಂದೆ ಬಿಲ್ ಕ್ಲಿಂಟನ್ ಅವರು ಗೋವಾ ಬಂದಾಗ ಕೂಡ ನಮ್ಮ ವೆಹಿಕಲ್ ನಾವು ಗೋವಾ ಕೂಡ ಕಳಿಸಿದ್ವಿ. ಈ ತರ ನಾವು ಲಕ್ಸುರಿ ವೆಹಿಕಲ್ ಆದ ಇದು ಸರ್ವೇ ಸಾಧಾರಣ ನಮಗೆ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ದೊಡ್ಡ ಇವರು ಬಂದಾಗ ನಮ್ಮ ವೆಹಿಕಲ್ ಕಳಿಸುವಂತದ್ದು. ಯಾವ್ದೆಲ್ಲ ಇದೆ ನಿಮ್ಮ ನಮ್ಮಲ್ಲಿ ಎಸ್ ಕ್ಲಾಸ್ ಬೆನ್ಸ್ ಇದೆ, ಆತರ BMW ಇದೆ, ಟೊಯೋಟಾ ಕಮ್ಯೂನಿಟರ್ಸ್ ಇದೆ, ವೆಹಿಕಲ್ ಇದೆ. ಇದು ಎಲ್ಲ ಕಡೆಗೂ ನಾವು ಕಳಿಸ್ತೀವಿ. ಆತರ ವೆಹಿಕಲ್ ಬಂದಂತ ಸಂದರ್ಭದಲ್ಲಿ ಆ ನಗರಗಳಲ್ಲಿ ವೆಹಿಕಲ್ ಇರಲ್ಲ, ಗೋವಾದಲ್ಲಿ ಇರಲ್ಲ, ಚೆನ್ನೈಯಲ್ಲಿ ಇದ್ರೆ ಅವ್ರಿಗೆ ಮ್ಯಾಚಿಂಗ್ ಆಗಲ್ಲ. ಯಾವ್ದಾದ್ರು ಒಂದು ಇದರಲ್ಲಿ ಅವ್ರಿಗೂ ನಮಗೂ ಒಳ್ಳೆ ಇದಿರುತ್ತೆ, ಅನ್ಯೋನ್ಯತೆ ಇರುತ್ತೆ. ಅದನ್ನ ಆಗ್ಬಿಟ್ಟು ನಮ್ಮ ಹತ್ರ ಟ್ರಸ್ಟ್ ಇರುತ್ತೆ, ವ್ಯಾಪಾರದಲ್ಲಿ ಟ್ರಸ್ಟ್ ಒಂದಿರುತ್ತೆ. ನಮ್ಮ ಕ್ವಾಲಿಟಿ ಡ್ರೈವರ್ಸ್ಗಳು ಚೆನ್ನಾಗಿರ್ತಾರೆ, ಅವರಿಗೆ ನಮ್ಮ ಡ್ರೈವರ್ಸ್ ಸೆಟ್ ಆಗಿರುತ್ತೆ. ಅವ್ರು ಹೇಳ್ತಾರೆ ಈ ವೆಹಿಕಲ್ ಅದೇ ವೆಹಿಕಲ್ ನಿಮ್ಗೆ ಅಲ್ಲಿ ಕಳಿಸಿ, ಚೆನ್ನೈ ಕಳಿಸಿ, 1 ವೀಕ್ ನಾವು ಚೆನ್ನೈಲಿ ಇರ್ತೀವಿ, 1 ವೀಕ್ ಹೈದ್ರಾಬಾದ್ ಅಲ್ಲಿ ಇರ್ತೀವಿ. ಆತರ ನಾವು ವೆಹಿಕಲ್ ಕಳಿಸ್ತಾ ಇರ್ತೀವಿ. ಆತರ ಅದೇ VIP ಗೆಸ್ಟ್ಗಳು ನಮ್ಮ ಹತ್ರ ಚೆನ್ನಾಗಿರೋದ್ರಿಂದ ನಮ್ಮ ಬಿಸ್ನೆಸ್ ಕೂಡ ನಡೀತಾ ಇದೆ. ಅದೇ ಮುಖ್ಯವಾದ. ಒಟ್ನಲ್ಲಿ ನಮ್ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ನಿಮ್ಗೆ.
ಈ ಪಯಣ ಹೇಗಿತ್ತು ನಿಮ್ಗೆ? ನಮ್ ಜೊತೆ ಮಾತಾಡೋದು. ಚೆನ್ನಾಗಿತ್ತು. ಆಧ್ಯಾತ್ಮದಿಂದ ಸ್ಟಾರ್ಟ್ ಮಾಡಿ ನನ್ನ ಒಂದು ಸಂಘಟನೆಗಳ ಜೊತೆಗೆ ಇರುವಂತ ಒಡನಾಟವನ್ನು ಕೂಡ ಚರ್ಚೆ ಮಾಡಿದ್ವಿ. ಲಾಸ್ಟಿಗೆ ಕಟ್ಟ ಕಡೆಗೆ ವ್ಯಾಪಾರದ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಂಡ್ರಿ. ಎಲ್ಲಾ ಮಾಹಿತಿಯನ್ನು ಕೂಡ ನನ್ನ ಬಾಯಿಂದ ಇಷ್ಟ ಆಗುತ್ತೆ ಅಷ್ಟು ಹೊರಗೆ ತೆಗೆದಿದ್ವಿ ಅಂತ ನಾನು ಹೇಳ್ಬೋದು. ನನಗೆ ಕೂಡ ಗೊತ್ತಿರುವಂತ ವಿಷಯವನ್ನು ಹೃದಯಾಂತರವೆಂದು ನಾನು ಹೇಳಿದ್ದೀನಿ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇವತ್ತಿನ ಈ ಪಯಣದ ಮಾತಿನ ಪಯಣ ನಮ್ಮ ಸಾರಥಿಗಳನ್ನೇ ಜೊತೆಗೆ ಕರ್ಕೊಂಡು ಹೋಗುವಂತಹ ನಮ್ಮ ಪ್ರೀತಿಯ ರಾಧಾಕೃಷ್ಣ ಕೊಳ್ಳರು ಇಷ್ಟೊತ್ತು ನಮ್ ಜೊತೆ ಇದ್ದದ್ದು, ಅವ್ರ ಜೊತೆ ಮಾತಾಡಿದ್ದು ನಿಮ್ಗೂ ಕೂಡ ಖುಷಿಯಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊತ್ತಿನ ಈ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನನ್ನ ನಿಮ್ಮ ಭೇಟಿ. ನಮಸ್ಕಾರ.